ಯಾವುದೆಲ್ಲವೂ ನಿನಗೆ ಘನ ಘೋರ, ಅವನಿಗೆ ಅದು ಅಘೋರ. ಹಾಗಾಗಿ ಅವನ್ನ ಅಘೋರಿ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಯಾವುದೆಲ್ಲವೂ ನಿನಗೆ ಘೋರ, ಅವನಿಗೆ ಅದು ಅಘೋರ. ಹಾಗಾಗಿ ಅವನು ಅಘೋರಿ. ಅವರ ಟೆಂಪಲ್ ಇದೆ JP ನಗರದಲ್ಲಿ, ಬ್ಲ್ಯಾಕ್ ಸಾಯಿಬಾಬಾ ಟೆಂಪಲ್ ಇದೆ. ಅವರು ಅಲ್ಲೇ ಅವ್ರದ್ದೊಂದು ಸಮಾಧಿನೇ ಮಾಡ್ಕೊಂಡಿದ್ರು. ಅವ್ರು ಹೇಳೋರು, ನನ್ಗೆ ಯಾವಾಗ ಬೇಕಾಗ ಹೋಗ್ಬಿಡ್ತೇನೆ ನಾನು. ವೆನ್ ಐ ಫೀಲ್ ಐ ಆಮ್ ಡನ್, ಐ ವಿಲ್ ಗೋ. ಯಾರನ್ನು ಕೇಳಲ್ಲ ನಾನು. ಹುಟ್ಟೋ ಮಗುಗೆ ನನ್ನ ಹೆಸರಿಟ್ಟು ಬಿಡಿ ಅಂದ್ರು. ನೀವು ಬರ್ತೀರಲ್ಲ ಬಾಬಾಜಿ, ನೀವ್ ಹೇಳಿ ಅಂದ್ರೆ ಇಟ್ಬಿಟ್ವಿ ನಾವು. ನಮ್ಗೆ ಕ್ಲೂ ಗೊತ್ತಾಗಿದೆ. ಇದು ಶನಿವಾರ ಆಗುತ್ತೆ, ಸೋಮವಾರ ಬೆಳಿಗ್ಗೆ ನ್ಯೂಸ್ ಸಂಡೇ ನೈಟ್, ಸಂಡೇ ಈವ್ನಿಂಗ್, ಭಾನುವಾರ ತಿರೋಗಿದ್ರಲ್ಲ, ಐ ಹ್ಯಾಡ್ ಸ್ಪೋಕನ್ ಒನ್ ಡೇ ಪ್ರೇಯರ್. ಆ ಹಾಡು ಅವ್ರದ್ದು ಫೇವ್ರೆಟ್ ಹಾಡು, ಯಾವಾಗಲೂ ಹಾಡ್ಸೋರು. ನಾನು ಹೇಳಿದೆ, ಮೂವಿಂಗ್ ಕಾರಲ್ಲಿ ಹಾಡಕ್ಕೆ ಕಷ್ಟ ಆಗುತ್ತೆ ಬಾಬು. ಹಾಡೆ ಇಲ್ಲೆಲ್ಲ ನನ್ನ ಒಂದು 3-4 ಜನ ಇದ್ದಾರೆ ಜೊತೆಗೆ, ಅವ್ರು ಕೇಳ್ಬೇಕು ನಿನ್ನ ಹಾಡು ಹೇಳು ಅಂತ ಹೇಳ್ಬಿಟ್ಟು ಹೇಳಿಸಿದ್ರು. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಮುಂದೆ ಪ್ರೀತಿ ಏನಿಲ್ಲ ಅಪ್ಪ, ಐ ಲವ್ ಯು ಪಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಶ್ರೀ ಗುರುಭ್ಯೋ ನಮಃ, ಗಣೇಶಾಯ ನಮಃ, ವಾಗ್ದೇವಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ವಿಶೇಷ ಎಪಿಸೋಡ್ಗೆ ನಾವು ಸಾಕ್ಷಿಯಾಗೋಣ. ನಾನು ಸ್ಪಿರಿಚುವಲ್ ಕ್ಲಾಸಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಗುರುಗಳು ಬ್ರಹ್ಮಯ್ಯ ಸರ್ನ ಒಂದು ಮಾತು ಕೇಳಿದ್ದೆ. ಗುರುಗಳೇ, ಅಘೋರಿಗಳು ಅಂದರೆ ಯಾರು, ಏನದು, ಏನು ಅಂದರೆ ತುಂಬ ಕಷ್ಟ ಇರುತ್ತೆ ಅವ್ರೆಲ್ಲ ನೋಡೋಕೆ. ನಮಗೆ ನಮ್ಮ ಥರ ನಾರ್ಮಲ್ ಆಗಂತೂ ಅವ್ರು ಇರೋದಿಲ್ಲ, ಏನು ಅಂತ ಕೇಳಿದೆ. ಆಗ ಅವರ ಪದವನ್ನು ಬಿಡಿಸಿ ಹೇಳಿದ್ರು, ಯಾವುದೆಲ್ಲವೂ ನಿನಗೆ ಘನ ಘೋರ, ಅವನಿಗೆ ಅದು ಅಘೋರ. ಹಾಗಾಗಿ ಅವನ್ನ ಅಘೋರಿ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಯಾವುದೆಲ್ಲವೂ ನಿನಗೆ ಘೋರ, ಅವನಿಗೆ ಅದು ಅಘೋರ. ಹಾಗಾಗಿ ಅವನು ಅಘೋರಿ ಅಂತ ಒಂದು ಪದದಲ್ಲಿ ಹೇಳಿದ್ರು. ಅದಕ್ಕೆ ತುಂಬ ಅರ್ಥ ಬಿಡಿಸ್ಕೊಂಡ್ರೆ ತುಂಬ ಆಳವಾಗಿ ಹೋಗುವಂಥ ಒಂದು ಸಬ್ಜೆಕ್ಟ್ ಅದು. ಆದರೆ ನಮಗೆ ಅರ್ಥ ಆಗಲ್ಲ. ಕೆಲವರು ಅವ್ರನ್ನ ಏನಪ್ಪ ಹಿಂಗಿದ್ದಾರೆ ಅಂತ ಅನ್ಬೋದು, ಅವ್ರ ವೇಷದ ಬಗ್ಗೆ ಮಾತಾಡ್ಬೋದು, ಅವರು ತಿನ್ನೋ ತಿನಿಸುಗಳ ಬಗ್ಗೆ ಮಾತಾಡ್ಬೋದು. ಈ ಥರ ಇರೋದು ನಮ್ಮ ಲೈಫ್ ಸ್ಟೈಲಾ ಅಂತ ಕೆಲವರು ಹಾಸ್ಯ ಮಾಡಿ ಮಾತಾಡೋರು ಇರ್ಬೋದು. ಅವ್ರನ್ನೆಲ್ಲ ಪಕ್ಕಕ್ಕಿಡ್ತಾ ಒಂದು ಭಕ್ತಿಯಿಂದ, ಅದು ಒಂದು ಮಾರ್ಗ, ಆ ಒಂದು ಮಾರ್ಗವೇ ಬೇರೆ. ಎಲ್ಲವೂ ಹೇಳಬೇಕು ಅಂತಂದರೆ ಕೊನೆ ಫೈನಲ್ ಬಸ್ ಸ್ಟ್ಯಾಂಡ್ಗೆ ಸದಾಶಿವ ಅನ್ನೋ ಹಾಗೆ ಅವನು ಒಂದು ಹೆಸರಿದೆಯಲ್ಲ, ಭೋಲೆನಾಥ್ ಅಂತಲೂ ಇದೆ, ಭೂತ್ನಾಥ್ ಅಂತಲೂ ಇದೆ. ಸೊ ಎಲ್ಲರಿಗೂ ನಾಥ ಆ ಶಿವ. ಸೊ ಅವನ ಪಂಕ್ತಿಗೆ ಬರ್ತಕ್ಕಂಥ, ಅವನ ಸಾಲಿಗೆ ಅಥವಾ ಅವನ ಭಕ್ತಿಯನ್ನು ಆರಾಧಿಸ್ತಾ ಬರ್ತಕ್ಕಂಥ ಒಂದು ಅಂತಂದರೆ ಅದು ಅಘೋರ ಪಂಥ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಏನಿವತ್ತು ಅಘೋರಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ನಾನು ಇನ್ನೂ ಆ ಕಡೆ ಯಾರಿದ್ದಾರೆ ಗೆಸ್ಟ್ ಅಂತ ನಿಮ್ಗೆ ತೋರಿಸ್ತಾ ಇಲ್ಲ, ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂತಂದರೆ, ಒಬ್ಬರು ಮಹಾನ್ ಅಘೋರಿಯವರು, ಅವರ ಜೊತೆ ಇದ್ದಂಥ ಅವರ ಪರಮ ಭಕ್ತರು ಇಬ್ಬರು ಇದ್ದಾರೆ ಇವತ್ತಿಲ್ಲಿ, ಬ್ಯೂಟಿಫುಲ್ ಕಪಲ್ಸ್ ಅವರು. ಅಂದರೆ ನಿಮ್ಗೆ ಆಶ್ಚರ್ಯ ಆಗಲಿ ಅಂತಲೇ ನಾನು ಅವ್ರನ್ನ ತೋರಿಸ್ತಾ ಇಲ್ಲ. ಯಾಕಂತಂದರೆ ಅಘೋರಿಗಳ ಜೊತೆ ಇದ್ದಾರೆ ಅಂದರೆ ಇವರು ಹಾಗೇ ಇದ್ದಾರಾ ಅಂತ ಅನ್ಕೊತೀರಾ? ಖಂಡಿತ ಇಲ್ಲ. ನಮ್ಮ ಹಾಗೆ ನಿಮ್ಮ ಹಾಗೆ ಇರ್ತಕ್ಕಂಥ ಸಂಸಾರ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ, ಆದರೂ 7 ವರ್ಷ ಒಬ್ಬರು ಅಘೋರಿ ಬಾಬಾ ಅವರ ಬಹಳ ನಿಕಟ ಸಂಪರ್ಕ ಇದ್ದಂಥ ಒಂದು ದಂಪತಿಗಳು ನನ್ನ ಮುಂದೆ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಪ್ರಶಾಂತ್ ಸರ್ ನಮಸ್ತೆ, ಸ್ವಾಗತ ನಿಮಗೆ. ದೀಪ್ತಿ ಮೇಡಮ್ ನಮಸ್ತೆ. ನಮಸ್ತೆ ಆನಂದ್. ಈಗ ನೋಡಿ ಅವ್ರನ್ನ ತೋರಿಸ್ತಾ ಇದ್ದೀನಿ, ಅವ್ರದ್ದೇ ಫ್ರೇಮ್ ಮೇಲೆ ನನ್ನ ವಾಯ್ಸ್ ಬರಲಿ ನೋಡಿ. ಅವರು ಕಪಲ್ ಯಾವ ಥರ ಇದ್ದಾರೆ, ಓಕೆನಾ? ಅಘೋರಿಗಳ ಜೊತೆ ಇದ್ದರು ಅಂದರೆ ನಂಬ್ತೀರಾ ನೀವು? ಆದರೆ ಖಂಡಿತ ಇದ್ದರು ಅವರು. ಸೊ ನನಗೇನಾಗುತ್ತೆ, ನಿಮ್ಮ ಮುಂದೆ ಒಂದು ವಿಶೇಷವಾದಂಥದ್ದೇನೋ ತರಬೇಕು, ನಮಗಿರ್ತಕ್ಕಂಥ ಕಾಲ್ಪನಿಕ ವಿಷಯಗಳನ್ನು ಹೊಡಿಬೇಕು ಅನ್ನೋದಕ್ಕೋಸ್ಕರ ನಾನು ಹುಡುಕ್ತಾ ಇರ್ತೀನಿ. ನನಗೆ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಸಜೆಷನ್ ಮಾಡ್ತಾ ಇರ್ತಾರೆ. ಸರ್ ಅಘೋರಿಗಳ ಬಗ್ಗೆ ಮಾಡಿ ಸರ್, ಇವ್ರ ಬಗ್ಗೆ ಮಾಡಿ, ಅವ್ರ ಬಗ್ಗೆ ಮಾಡಿ. ಓಕೆ ಫೈನ್,
ಪ್ರಪಂಚ ನಂಬಿರೋದನ್ನೇ ಅದೇ ಥರನೇ ನಾನು ತೋರಿಸಿದ್ರೆ ಹೌದು. ಅಲ್ಲಿಗೆ ನಾನೊಂದು ಎಫರ್ಟ್ ಹಾಕಿ ಮಾಡ್ತಾ ಇರೋದು ನನ್ನ ಚಾನಲ್ಗೇನು. ಸೊ ಐ ಸರ್ಚ್ ಸಮಥಿಂಗ್ ಡಿಫ್ರೆಂಟ್. ಈಗ ನೋಡಿ ಇವ್ರಿಗೆಲ್ಲರೂ ಆಶ್ಚರ್ಯ ಆಗಿರುತ್ತೆ, ಏನಪ್ಪ ಗೌರಿಗಳ ಜೊತೆ ಇದ್ದಾರೆ, ಇವ್ರು ನೋಡ್ರೆ ಸರ್ ಹ್ಯಾಂಡ್ಸಮ್ ಆಗಿದ್ದಾರೆ, ಮೇಡಮ್ ನೋಡ್ರೆ ಸಾರಿ ಇಷ್ಟ ಚೆನ್ನಾಗಿದ್ದಾರೆ, ಜೋಡಿ ಹೆಂಗಿದು ಸಂಸಾರದಲ್ಲಿ ಇದ್ಕೊಂಡು ಅಂತ. ಅದೇ ವಿಶೇಷ ಇವತ್ತಿನ ಎಪಿಸೋಡು. ಅವ್ರ ಬಗ್ಗೆ ಮಾತಾಡ್ತಾರೆ. ನಾನು ಇವರ ಗುರುಗಳು ಭೇಟಿ ಮಾಡೋದಕ್ಕೆ ನನಗೆ ಒಂದು ಸತಿ ಅವಕಾಶ ಸಿಕ್ಕಿತ್ತು. ಅದನ್ನು ಸಹ ನಾನು ಮಾತಾಡ್ತೀನಿ. ಮೊದಲಿಗೆ ಅವರಿಂದನೇ ಕೇಳೋಣ, ಯಾರು ಮಾತಾಡ್ತೀರಿ ಇಬ್ಬರಲ್ಲಿ? ಇವಾಗ ಮಿಕ್ಸ್ಡ್ ಡಬಲ್ಸ್ ಇದ್ದೀರಾ, ಈ ಕಡೆ ನಾನು ಒಬ್ಬನೇ. ಐ ಥಿಂಕ್ ನಮ್ಮ ಇಬ್ಬರಲ್ಲಿ ಯಾರು ಅವರ ಬಗ್ಗೆ ಮಾತಾಡಿದ್ರು ಅದೊಂದು ಅದ್ಭುತವಾದ ಅನುಭವ ಅಂತ ಹೇಳ್ಬಹುದು. ಸೂಪರ್. ನಾವು ಅವರ ಜೊತೆ ಕಳೆದ 7 ವರ್ಷ ನಮ್ಮ ಜೀವನದ ಒಂದು ಗೋಲ್ಡನ್ ಪೀರಿಯಡ್ ಅಂದ್ರೆ ಏನು ಅದನ್ನು ನಾವು ನೋಡಿದ್ದೇವೆ. ಆಶೀರ್ವಾದ ಇರಲಿ, ಒಳ್ಳೆ ಊಟ ತಿಂಡಿ ಇರಲಿ, ಪ್ರೀತಿ ಇರಲಿ, ಅಥವಾ ಗೆಳೆಯ ಅಂತ ಹೇಳ್ಬೋದು, ಅಥವಾ ಕೆಲವು ಸಲ ಆತ್ಮೀಯರು ಅಂತ ಹೇಳ್ಬೋದು, ಅವರೆಲ್ಲ ರೋಲನ್ನು ಪ್ಲೇ ಮಾಡಿದ್ದಾರೆ ನಮ್ಮ ಜೊತೆ. ಸೊ ಇವತ್ತು ನಾವು ಇಲ್ಲಿ ಇಷ್ಟು ನೆಮ್ಮದಿಯಾಗಿ ಇಷ್ಟು ಖುಷಿಯಾಗಿ ಕೂತಿದ್ದೀವಂದ್ರೆ ಅದಕ್ಕೆ ಕಾರಣ ಅವರ ಒಡನಾಟ, ಅವರ ಆಶೀರ್ವಾದ. ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಈ ಪ್ರಪಂಚದಲ್ಲಿ ಇಲ್ಲ ಅವರು. ಆದರೆ ಆ ಪ್ರತಿ ಕ್ಷಣನೂ ನಾನು ಇಲ್ಲಿ ಕೂತ್ಕೊಂಡು ನಾನು ಅವರನ್ನು ನೆನೆಸ್ಕೊಳ್ತೇನೆ. ನಾವು ಇವತ್ತು ಪ್ರಾರಂಭ ಮಾಡಿದಾಗ ನಾನು ನೀರು ಕೇಳಿದೆ ನಿಮ್ಗೆ, ಹೌದು ಅಲ್ವಾ? ಹೌದು. ನೀವೊಂದು ಬಾಟ್ಲಲ್ಲಿ ನೀರು ತಂದು ಕೊಟ್ರಿ, ನಾನು ಬಾಬಾಜಿ ನೆನೆಸ್ಕೊಂಡು ಆ ನೀರು ಕುಡಿದೆ. ನಾನು ಯಾವುದೇ ಎಕ್ಸಾಗರೇಷನ್ ಮಾಡ್ತಾ ಇಲ್ಲ, ನಮ್ಗಿಬ್ರಿಗೂ ಎಳ್ನೀರು ಕುಡಿದ ಒಂದು ಟೇಸ್ಟ್ ಬಂತು. ವಾ, ಹೌದಾ? ವೆರಿ ವೆರಿ ಈಗ ನಮ್ ರಾಕಿ ತಂದು ಕೊಟ್ಟಿದ್ದೆ ನೀರು ಬಾಟ್ಲು, ಅದು ನಮ್ಮ ಬಾಬಾಜಿ. ಸೋ ನೈಸ್. ನಾನಂತೂ ಖಂಡಿತವಾಗಿ ನಂಬ್ತೇನೆ. ಈಗ ಎಷ್ಟೋ ಜನ ಹೇಳ್ಬೋದು, ಇಲ್ಲ ನಾನು ನಂಬ್ತೀನಪ್ಪ, ನಂಗೆ ನೋಡಿ ಒಂಥರ ರೋಮಾಂಚನ, ಯಾಕಂದ್ರೆ ಇಲ್ಲೇ ಕೂತ್ಕೊಂಡು ನೀವು ಕುಡಿದು. ಈಗ ಎಷ್ಟೋ ಜನ ಹೇಳ್ತಾರೆ ಸೈನ್ಸು ಅದು ಇದು, ಬಟ್ ಆದರೆ ನಾವು ಕಂಡುಕೊಂಡದ್ದು ಏನಪ್ಪಾ ಅಂದರೆ ನಮ್ಮ ಊಹೆಗೆ ನಿಲುಕಿದ್ದು ಏನೋ ಇದೆ. ನಮಗೆ ಗೊತ್ತಿರೋದು ಒಂದು 0.1% ಇಲ್ಲ ಈ ಪ್ರಪಂಚದಲ್ಲಿ. ನಮ್ಗೆ ಗೊತ್ತಿಲ್ಲದಂಥ ವಿಷಯಗಳು ತುಂಬ ಇದೆ. ಅದರಲ್ಲಿ ಈ ಅಘೋರಿಗಳು ಬರ್ತಾರೆ, ಅವರ ಜೀವನ ಕ್ರಮ ಬರ್ತದೆ, ಅವರು ಹೇಗೆ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ, ನಾವಲ್ಲಿ ನೋಡಿರೋ ಅದ್ಭುತಗಳು ಹೇಳ್ತಾ ಹೋದರೆ ಮೋಸ್ಟ್ಲಿ ಒಂದು 2-3 ದಿನ ಕಂಟಿನ್ಯೂಸ್ ಮಾತಾಡ್ಬೋದು ನಾವು, ಅಷ್ಟು ಅದ್ಭುತಗಳನ್ನು ನೋಡಿದ್ದೀವಿ. ಒಂಥರ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಕ್ ಹೋದ್ರೂ ತುಂಬ ಕಮ್ಮಿ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಲಿಟ್ರಲಿ ಒಂಥರ ಒಂದು ಮಗಳನ್ನ ಥರ ನೋಡ್ಕೊಂಡಿದ್ದಾರೆ ನನ್ನ. ಒಂದು ತಂದೆ ಸ್ಥಾನ ಕೊಟ್ಟಿದ್ದು ನಾನು ಅವ್ರಿಗೆ, ಅಷ್ಟು ಪ್ರೀತಿಯಿಂದ ಇದು ಮಾಡಿದ್ದಾರೆ. ಅಲ್ಲಿ ಅದೇ ಹೇಳ್ದಂಗೆ, ಪ್ರಶಾಂತ್ ಹೇಳ್ದಂಗೆ, ಅಲ್ಲಿ ಆಗ್ತಿದ್ದಿದ್ದು ಒಂದೊಂದು ಎಕ್ಸ್ಪೀರಿಯನ್ಸನ್ನು ನಾವು ಹೇಳ್ತಾ ಹೋದ್ರೆ ಅದು ಎಪಿಸೋಡ್ ಮೇಲೆ ಆಗತ್ತೆ, ಅಷ್ಟು ಇದೆ ವಿಷಯಗಳು. ಇನ್ಫ್ಯಾಕ್ಟ್ ಒಂದು ವಿಚಾರ ನಾನು ಇಲ್ಲಿ ಏನ್ ಹೇಳ್ಬೇಕಂತ ಅನ್ಕೊಂಡೆ ಅಂದ್ರೆ, ಇನಿಷಿಯಲಿ ನಾವು ನಮ್ಮ ರೇಖಿ ಗುರುಗಳೊಬ್ರಿದ್ದಾರೆ, ಅವರ ಒಡನಾಟ ಇದ್ದಾಗ ಇವ್ರ ಸಂಪರ್ಕ ಆಗಿದ್ದು ನಮ್ಗೆ. ಫಸ್ಟ್ ಟೈಮ್ ನಾನಂತೂ ತುಂಬಾನೇ ಇದು ಹೆಂಗಪ್ಪ, ಯೂಶಲಿ ನಾನು ಪ್ರಶಾಂತ್ ಹೆಂಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಸೈನ್ಸು ಎಲ್ಲ ಹೇಳ್ಬೇಕು, ಆ ತರ ಒಂದು ಮೈಂಡ್ ಸೆಟ್ ಪೀಪಲ್ ನಾವು. ಸೊ ಅದೇನಾಯ್ತು ಅಂತಂದ್ರೆ, ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನನಗೆ ಆಗಿದ್ದು ಭಾವನೆ ಏನಂದ್ರೆ, ಟು ಬಿ ವೆರಿ ಆನೆಸ್ಟ್ ವಿತ್ ಯು, ನನಗೆ ಸ್ವಲ್ಪ ಭಯ ಆಯ್ತು. ಹೆಂಗೆ ಜನ ಇವ್ರನ್ನ ನಂಬ್ತಾರೆ, ಹೇಗೆ ಏನು ಎತ್ತ, ಈ ತರ ಎಲ್ಲ ಸ್ಟಾರ್ಟ್ ಆಯ್ತು. ಅದಾಗಿ ಒಂದೊಂದೇ ಒಡನಾಟ ಜಾಸ್ತಿ ಆದಾಗ ನಾವು ನಮ್ಮನ್ನ ಅವ್ರ ಅಷ್ಟು ಹತ್ರದಲ್ಲಿ, ಇಲ್ಲಿ ಅವ್ರು ಕೂತಿದ್ರೆ ನಾವು ಅವ್ರ ಪಕ್ಕದಲ್ಲಿ ಆಚೆ ಈಚೆ ಚಕ್ಲ ಮಕ್ಳ ಹಾಕೊಂಡು ಕೂತ್ಕೊಳ್ತಾ ಇದ್ವಿ. ಆ ಥರ ನಾವೊಂದು ಒಂದೊಂದೇ ಒಡನಾಟ ಜಾಸ್ತಿ ಆಗ್ತಿದ್ದಂಗೆ ಏನಾಯ್ತು, ನಮ್ಮ ಕಣ್ಣಾರೆ ನಾವು ಒಂದೊಂದೇ ಮಿರಾಕಲ್ನ ನೋಡ್ತಾ ಹೋದ್ವಿ. ಸೊ ವಿ ಅಂಡರ್ಸ್ಟುಡ್ ಒನ್ ಥಿಂಗ್ ಏನಂದ್ರೆ, ನಮಗೆ ಬಿಯಾಂಡ್ ಇಮ್ಯಾಜಿನೇಷನ್ ಖಂಡಿತ ಏನೋ ಇದೆ. ನಮ್ಗದು ಎಲ್ಲದು ಸೈನ್ಸ್ ಅಂತ ಹೋದ್ರೆ ಅದೂ ಸೈನ್ಸೇ, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಅದು ತುಂಬಾ ಒಂದು ನಮ್ಗೆ ಅರ್ಥ ಆಗಕ್ಕೆ ತುಂಬಾ ಟೈಮ್ ಬೇಕು. ಇಟ್ಸ್ ರಿಯಲಿ ಬಿಯಾಂಡ್ ಇಮ್ಯಾಜಿನೇಷನ್. ಅಂಥದ್ದೊಂದು ನಾವು ಕಣ್ಣಾರೆ ನೋಡಿದಾಗ ಹೌ ಕ್ಯಾನ್ ಯು ನಾಟ್ ಬಿಲೀವ್? ನೋಡಿ, ನೀವು ಸೈನ್ಸ್ ಅನ್ನೋ ಒಂದು ಪದ ಬಳಸಿದ್ರೆ, ಇದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ಸೈಂಟಿಸ್ಟ್ ಮಾಡೋದೆಲ್ಲ ಏನು ಗೊತ್ತೇನಪ್ಪ, ರಿಸರ್ಚ್ ಅಂತಾರೆ. ಅದನ್ನ ಪದ ಬಳಸಿದ್ರೇನು, ರೀಸರ್ಚ್ ಅಂದ್ರೆ ಆಲ್ರೆಡಿ ಇದೆ, ಅದನ್ನ ರೀಸರ್ಚ್ ಮಾಡಿದ್ಮೇಲೆ ಅದಕ್ಕೊಂದು ವಿಷಯ ಸಿಗುತ್ತೆ. ಸೊ ನೀನ್ ಮಾಡ್ಬೇಕಾಗಿರೋ ರಿಸರ್ಚ್ ತುಂಬಾ ಇದೆ. ಸೊ ನಮಗೆ ಸೈನ್ಸ್ ಅಂತ ನಾವ್ ಹೆಂಗ್ ಸಿಕ್ಕಿದೆ, ಗೊತ್ತಿಲ್ಲದೆ ಇರೋದು ಇನ್ನೂ ತುಂಬಾ ಸೈನ್ಸ್ ಇದೆ. ಅದನ್ನ ಯಾಕೆ ನಾವು ಅದನ್ನ ಮೌಢ್ಯ ಅನ್ಕೋಬೇಕು? ಗೊತ್ತಿಲ್ಲದೆ ಇರೋ ಸೈನ್ಸ್ ಅದು, ನಿನಗೆ ಗೊತ್ತಾದ್ಮೇಲೆ ಅದು ಸೈನ್ಸ್. ಈಗ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಪ್ರಥಮ ಭೇಟಿ ಒಂದು 15-20 ಜನ ಇದ್ರು, ನಾವು ಇದ್ವಿ ಆ ಗ್ರೂಪಲ್ಲಿ. ಆವತ್ತೇ ನನ್ಗೆ ಗೊತ್ತಾಗಿತ್ತು, ಗುರುಗಳು ಸಿಕ್ಕಿದ್ರು.
ಅಂತ ಹೇಳೋ ಒಂದು ಫೀಲಿಂಗ್ ಅವತ್ತೇ ಬಂದಿತ್ತು ನಮ್ಮ ಬಂತಾ ಆಗ ಮನಸ್ಸಿಗೆ. feel? ಅವತ್ತೇ ಯಾಕಂದ್ರೆ ಗುರುಗಳು ನಾವು ಹುಡುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಸಮಯ ಬಂದಾಗ ಅವರೇ ನಮ್ಮನ್ನು ಅವ್ರ ಹತ್ರ ಕರೆಸ್ಕೊಳ್ತಾರೆ. ಆ ಫೀಲಿಂಗ್ ಬಂದಿತ್ತು. ರಾತ್ರಿ ಒಂದು 12-1 ಗಂಟೆವರೆಗೆ ಕೂತು ಎಲ್ಲರೂ ಮಾತಾಡ್ತಾ ಇದ್ರು. ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರ ಜ್ಞಾನವನ್ನು ಹಂಚ್ತಾ ಇದ್ರು. ಒಂದೇ ಸಲ ಎಲ್ಲೋ ನೋಡ್ಕೊಂಡು ಹೇಳಿದ್ರು, ಬ್ಯಾಂಕಲ್ಲಿ ಒಂದು 5 ಕೋಟಿ ಇಟ್ಟರೆ ಜೀವನ ಚೆನ್ನಾಗಿರುತ್ತೆ ಅನ್ಕೋಬೇಡಿ, ಅದರಿಂದ ಬಂದ ಬಡ್ಡಿಯಲ್ಲಿ ನೆಮ್ಮದಿಯಾಗಿ ಬದುಕ್ತೇನೆ ಅನ್ಕೋಬೇಡಿ. ಐ ವಾಸ್ ಎಕ್ಸಾಕ್ಟ್ಲಿ ಥಿಂಕಿಂಗ್ ದಟ್. ಆ ಮೂಮೆಂಟಿಗೆ ಐ ವಾಸ್ ಎಕ್ಸಾಕ್ಟ್ಲಿ ದಟ್ ವಾಸ್ ಗೋಯಿಂಗ್ ಆನ್ ಇನ್ ಮೈ ಮೈಂಡ್. ಅದನ್ನು ನಾನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಅವ್ರಿಗೆ ನೀವು ಹೇಳಬೇಕು ಅಂತ ಇಲ್ಲ, ನಿಮ್ಮ ಮೈಂಡನ್ನು ಅವ್ರು ರೀಡ್ ಮಾಡ್ತಾರೆ. ಕರೆಕ್ಟಾದ ಟೈಮಿಗೆ ನಿಮಗೆ ಮೆಸೇಜ್ ಕೊಡ್ತಾರೆ. ಹಾಗೆ ಅಂತೇಳಿ ಪ್ರತಿ ಸಲ ಏನೋ ಅವ್ರು ನಿಮಗೆ ಹೇಳಲ್ಲ. ಹೌದೌದು. ಬಟ್ ಅವ್ರ ಎದುರಿಗೆ ಕೂತ್ಕೊಂಡು ನೀವು ಏನು ಆಲೋಚನೆ ಮಾಡ್ತಾ ಇರ್ತೀರಾ ಅವರನ್ನು ಹಾಗೆ ಹೇಳ್ತಾರೆ. ನೆಕ್ಸ್ಟ್ ನನ್ನನ್ನು ನೋಡಿ ಹೇಳಿದ್ರು, ಆರೋಗ್ಯ ಉಳಿಸ್ಕೊ, ನೆಮ್ಮದಿ ಉಳಿಸ್ಕೊ, ಆಗ ದುಡ್ಡು ಬಂದರೂ ಇನ್ನೂ ಖುಷಿಯಾಗಿರ್ತೀಯ ಅಂತ. ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಒಂದು 8-10 ವರ್ಷ ಹಿಂದೆ ನಾನು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೆ ಜೀವನದ ಬಗ್ಗೆ. ಸ್ವಲ್ಪ ಬಡತನದ ಬ್ಯಾಕ್ ಗ್ರೌಂಡ್ ಇಂದ ಯಾವ ಇಸ್ವಿಲ್ ನಡೀತಾ ಇರೋದು? 2015 ಟೈಮಲ್ಲೆಲ್ಲ 2015 ತುಂಬಾ ಥಿಂಕ್ ಮಾಡ್ತಾ ಇದ್ದೆ ನಾನು, ಏನಾಗುತ್ತೆ, ಏನು ಎತ್ತ, ನಾಳೆ ಏನಾಗುತ್ತೆ ಅಂತ. ಬಟ್ ಅವರು ಒಂದ್ಸಲ ಜೀವನದಲ್ಲಿ ಬಂದ್ಮೇಲೆ ನಾವು ಆ ಪ್ರಶ್ನೆಯನ್ನೇ ಬಿಟ್ಬಿಟ್ವಿ. ಏನಾದ್ರು ಬಾಬಾಜಿ ನೋಡ್ಕೊಳ್ತಾರೆ. ಸೊ ಆ ನಂಬಿಕೆ ನಮ್ಮನ್ನು ಇವತ್ತು ಇಲ್ಲಿವರೆಗೆ ತಂದಿದೆ. ಏನಂದ್ರೆ ಒಂದು ಸಿಂಪಲ್ ವಿಷಯಗಳಿರ್ಬೋದು, ಲೈಕ್ ಎಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗೋಂಗೆ ನಾನು ಅವ್ರ ಪಕ್ಕ ಕೂತಾಗ ಸುಮ್ನೆ ಈಗೇನೋ ಒಂದು ಅಮ್ಮ ಮಾಯಿ ಅಂತ ಕರಿತೀವಿ, ಅವ್ರ ಪತ್ನಿ ಇದ್ದಾರೆ. ಸೊ ಅವ್ರು ಏನೋ ಒಂದು ಅಡ್ಗೆನೋ ಏನೋ ಮಾಡ್ಬಿಟ್ಟು ಎಲ್ಲಾರ್ಗು ಅಲ್ಲಿ ಕೂತಿರೋರ್ಗೆಲ್ಲ ತಿನ್ನಿ ಅಂತ ಕಳಿಸ್ತಾರೆ. ನಾನು ಅವಾಗ ಸ್ವಲ್ಪ ಬೇಡ ಸ್ವಲ್ಪ ಸಂಕೋಚ, ಫಸ್ಟ್ ಟೈಮು, ಇಷ್ಟು ದೊಡ್ಡ ಗುರುಗಳಿದ್ದಾರೆ ಇದೆಲ್ಲ. ಆಮೇಲೆ ಬೇಡ ಏನಾಗಲ್ಲ, ವೆಯ್ಟ್ ತಂತನಾಗೆ ಕಮ್ಮಿ ಆಗತ್ತೆ. ಅದೇನು ನಿಜವಾಗ್ಲೂ ದಟ್ ವಾಸ್ ವಾಟ್ ಇಸ್ ಗೋಯಿಂಗ್ ಆನ್. ಸೊ ಹೇಳಿದ್ನಲ್ಲ, ಎಷ್ಟು ಚಿಕ್ಕ ವಿಷಯ ಇರ್ಬೋದು. ಇವನ್ ಹೇಳಿದ್ದು ತುಂಬಾ ಒಂದು ಡೀಪ್ ಆಗಿರುವಂತ ವಿಷಯ, ಚಿಕ್ಕ ವಿಷಯ. ಹೌದು, ನಾನು ತಿಂತಿರ್ಲಿಲ್ಲ ಬಿಕಾಸ್ ಐ ವಾಂಟೆಡ್ ಟು ಡಯಟ್, ಲೂಸ್ ವೆಯ್ಟ್, ಈ ತರದ್ದೆಲ್ಲ. ಬಟ್ ಅದನ್ನು ಟಕ್ ಅಂತ ಹೇಳ್ಬಿಟ್ರು, ಏನಾಗಲ್ಲ, ಅದು ಯಾವಾಗ ಅದಕ್ಕೆ ಏನ್ ಮಾಡ್ಬೇಕು, ಅದು ಏನು ಮೂಲ ಕಾರಣ ಏನ್ ಅದಕ್ಕೆ, ಅದನ್ನ ಮಾಡೋಣ, ಅದಕ್ಕೆ ಟ್ರೀಟ್ ಮಾಡೋಣ. ಇದೆಲ್ಲ ಊಟ ತಿಂಡಿ ಎಲ್ಲ ನಿಲ್ಸೋದ್ ಬೇಡ, ಹೇಗಿದ್ಯೋ ಹಾಗೆ ಚೆನ್ನಾಗಿದ್ಯಾ, ಹೀಗೆ ಲೈಕ್ ಇಂಡೈರೆಕ್ಟ್ ಮೆಸೇಜ್ಗಳು. ನಾವು ಇದನ್ನ ಅವ್ರಿಗೆ ಹೇಳೇ ಇಲ್ಲ, ಬಟ್ ಅವ್ರಿಗೆ ಗೊತ್ತಾಗತ್ತೆ. ಅಲ್ಲಿ ಅಕ್ಕಪಕ್ಕದವ್ರು ಕೂತವ್ರದೆಲ್ಲರಿಗೂ ಏನ್ ಥಿಂಕ್ ಮಾಡ್ತೀರ ಅವ್ರಿಗೆ ಏನ್ ಗೊತ್ತಾ, ಅದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅರ್ಥ ಆಗೋದು, ದೂರ ಇದ್ದವ್ರಿಗೆ ಅರ್ಥ ಆಗಲ್ಲ. ಕೆಲವರು ಸುಮ್ಮನೆ ಜಡ್ಜ್ ಮಾಡ್ತಾರೆ. ಈಗ ನಿಮ್ಮ ಗುರುಗಳ ಬಗ್ಗೆ ನೀವೇಗೆ ಹೇಳ್ತೀರೋ, ವಿನಯ್ ಗುರುಜಿ ಬಗ್ಗೆ ನಾನು ಹಂಗೆ ಹೇಳ್ತೀನಿ. ಹೌದು, ಹತ್ರದಿಂದ ನೋಡಿದ್ದೀನಪ್ಪ ನಾನು. ಒಂದಿನ 2 ದಿನದ ಎಕ್ಸ್ಪೆರಿಮೆಂಟ್ ಅಲ್ಲ ಅದು. ಈಗ ಓಕೆ, ನಿಮ್ಮ ಡೇ 1 ನೀವು ಈಗ ಭಕ್ತರೆ, ನಾನೊಬ್ಬ ಭಕ್ತನೇ ಅಥವಾ ಸೀಕರ್ ಅಂತ ಅನ್ಕೊಳ್ಳ, ಒಬ್ಬ ಭಕ್ತ ಟು ಭಕ್ತ ಕೇಳ್ತೀನಿ ನಾನು. ಓಕೆ, ಫಸ್ಟ್ ಡೇ ಮಾತಾಡೆಲ್ಲ ಮಾಡಿದ್ರು, ಇಷ್ಟ ಆದ್ರೂ ನಮಗೆ ಸಡನ್ ಆಗಿ ಒಂದೊಂದ್ಸತಿ ಹೆಂಗೆ ಹೇಳ್ತಾರೆ ಇವ್ರು, ಇದು ಹೌದು ಬರುತ್ತಲ್ವಾ? ಖಂಡಿತ. ಎಷ್ಟೋ ವರ್ಷ ಆದ್ಮೇಲೂ ಬರುತ್ತೆ ತಾನೇ. ನಾನು ನಿಮಗೆ ಹೇಳ್ದೆ ಅಲ್ವಾ, ನಂಗೆ ಫಸ್ಟ್ ಟೈಮ್ ಏನಾಯ್ತು ಫೀಲಿಂಗ್ ಅಂತ. ಸೆಕೆಂಡ್ ಟೈಮ್ ಅಲ್ಲಿ ಕೂತಾಗ ಆತರ ಅಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾಗ್ತದೆ, ಹಂಗೆ ಒಂದೊಂದೇ ಸಲಿ ಇವ್ರಿಗಿದು ಗೊತ್ತಾಗತ್ತೆ ಅಂತ ಬಿಲ್ಡ್ ಆಗ್ತಾ ಹೋಯ್ತು. ಹಂಗ ಮನ್ಸಿಗೆ ಬಂದ ತಕ್ಷಣನೇ ಹೇಳೋರು. ಗುರುಗಳು ವೆಂಕಟಾಚಲವದತ್ರದ್ದು ಒಂದು ಲೈನ್ ಹೇಳೋರು, ಗುರು ಅಂತ ಯಾರನ್ನು ಕರಿಬೇಡ, ಒಂದ್ಸಲಿ ಕರೆದ ಮೇಲೆ ಮತ್ತೆ ಅನುಮಾನ ಪಡಬೇಡ. ಖಂಡಿತ, ಇದು ನಮ್ ಬಾಬಾಜಿನೂ ಹೇಳ್ತಾರೆ ಅಲ್ವಾ? ಖಂಡಿತ ಗುರು ಅಂತ ಕರಿಬೇಡ, ನನ್ಗೇನ್ ತೊಂದ್ರೆನೇ ಇಲ್ಲ, ಬಟ್ ಅಕ್ಸೆಪ್ಟ್ ಮಾಡಿದ್ಯಾ ಒಂದ್ಸತಿ, ಮತ್ತೆ ಡೌಟ್ ಪಡಬೇಡ. ಐ ಕಾಲ್ ಇಟ್ ಎ ಶರಣಾಗತಿ. ಈ ಶರಣಾಗತಿ ಅಂದ್ರೆ ಏನಪ್ಪಾ ಅಂದ್ರೆ, ನನ್ಗೇನು ಗೊತ್ತಿಲ್ಲ, ನನ್ಗೇನೋ ತಿಳ್ಕೊಳ್ಳೋದಿದೆ, ನನ್ನ ಗುರುಗಳು ನನಗೆ ಆ ಒಂದು ದಾರಿ ತೋರಿಸ್ಲಿಕ್ಕೆ ನನ್ನ ಜೀವನದಲ್ಲಿ ಬಂದಿದ್ದಾರೆ. ಅಬ್ಸಲ್ಯೂಟ್ಲಿ. ಆ ಒಂದು ನಾಲೆಜ್ ಬಂದ್ರೆ, ಆ ಶರಣಾಗತಿ ಬಂದ್ರೆ, ನಿಮ್ಗೆ ಮತ್ತೆ ಪ್ರಶ್ನೆ ಇರೋದಿಲ್ಲ. ಸೂಪರ್ ಸರ್, ಒಳ್ಳೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಒಳ್ಳೆ ಮಾತು ಹೇಳಿದ್ರಿ. ಅದು ಜರ್ನಿ. ಕೆಲವರಿಗೆ ಆ ಶರಣಾಗತಿ ಗುರುಗಳಿಗೆ ಒಂದು 2 ಸಲ ಸಿಕ್ಕಿದಾಗ ಬರ್ಬೋದು, ಇನ್ನು ಕೆಲವರಿಗೆ ತುಂಬಾ ವರ್ಷಗಳೇ ತಗೋಬಹುದು, ಇನ್ನು ಕೆಲವರಿಗೆ ಗುರುಗಳನ್ನು ನೋಡಿದ ಕೂಡಲೇ ಬರ್ಬೋದು. ಹೌದು, ಅದು ನಿಮ್ಮ ಜರ್ನಿ, ಅದು ಅವ್ರವರ ಸೋಲ್ ಜರ್ನಿ. ಅಬ್ಸಲ್ಯೂಟ್ಲಿ. ಕೆಲವರು ಬರ್ದೇನೆ ಇರ್ಬೋದು. ಏನೋ ಒಂದು ಸೈನ್ಸ್ ಅಂತ ಹೇಳ್ತಿದ್ನಲ್ಲ ನಾನು ನಿಮ್ಗೆ, ಅದು 1, 2, 3 ಸಲ ಏನ್ ಗೊತ್ತಾ, ನನಗ್ ಹೇಳೋರು, ನಾನು ಇಷ್ಟ ಹೇಳಿದ್ರು ನಿಂಗೆ ನನ್ ಮೇಲೆ ಇನ್ನೂ ಡೌಟ್ ಇದೆ ಅಲ್ಲ. ಏನು ನನ್ನ ಲೈಫಲ್ಲಿ ನೋಡಿದ್ದು ಒಬ್ಬ ಮನುಷ್ಯನ ಸೆನ್ಸ್ ಆಫ್ ಹ್ಯೂಮರ್ ಅಂತ ಏನ್ ಹೇಳ್ತೀವಿ, ಬೆಸ್ಟ್ ಸೆನ್ಸ್ ಆಫ್ ಹ್ಯೂಮರ್ ಇನ್ ಲೈಫ್ ನಾನ್ ನೋಡಿದ್ದು. ಅವರು ಏನ್ ಮಾಡೋರು ಗೊತ್ತಾ, ನಾನು ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು ಇಷ್ಟ. ಅದು ಪರ್ಸನಲ್ ಸೆಟಪ್ ಅಲ್ಲಿ ಮಾತ್ರ, ನಾನು ಅದನ್ನ ಪ್ರೊಫೆಷನಲ್ ಆಗಿ ಮಾಡಿಲ್ಲ. ಪರ್ಸನಲ್ ಸೆಟಪ್ ಅಲ್ಲಿ ಒಂದಷ್ಟು ಜೋಕ್ಗಳು ಹೇಳ್ತಾ ಇರ್ತಾರೆ. ಇವಳು ರೇಗಿಸ್ತಾ ಇರ್ತಾರೆ, ಒಂದು 20-30 ಸಾವಿರ ಜೋಕ್ ಬರುತ್ತೆ ನಿನ್ಗೆ. ಅವ್ರು ಏನ್ ಮಾಡೋರು ಅಂದ್ರೆ, ನನಗೆ ರಾತ್ರಿ 12-1 ಗಂಟೆಗೆ ಪ್ರಶಾಂತ್ ಜೋಕ್ ಹೇಳಿ
ಏನೋ ಸಿಲ್ಲಿ ಜೋಕ್ಗಳಿಗೆ ಹೆಂಗ್ ನಗೋರಂದ್ರೆ ಪಾಪ. ನನ್ಗೆ ಒಂದು ಫೀಲಿಂಗ್ ಬರೋದು, ಈ ಜೋಕ್ ತುಂಬಾ ಚೀಪ್ ಇತ್ತಪ್ಪ, ಇಷ್ಟು ನಗೋಸ್ತಿರ್ಲಿಲ್ಲ. ಬಟ್ ಹಿ ವಾಸ್ ಲೈಕ್ ಸ್ಮಾಲ್ ಕಿಡ್, ಎಂಜಾಯ್ ಮಾಡ್ಬೇಕಂದ್ರೆ ಆತರ ಎಂಜಾಯ್ ಅಲ್ಲ ಅದು ಆಮೇಲೆ ಹೆಂಗಾಗ್ತಾ ಇತ್ತು ಅಂದ್ರೆ ಯಾರೋ ನಾವೊಂದ್ 4-5 ಸಲ ಬಂದ್ವಿ, ಇನ್ಯಾರೋ ಫಸ್ಟ್ ಟೈಮ್ ಬಂದಿರ್ತಾರೆ ಅನ್ಕೊಳ್ಳಿ, ಅವ್ರ ಜೊತೆ ಬಂದಾಗೆಲ್ಲ ಅವರೆಲ್ಲ ಇದ್ದಾಗ ಈ ಪ್ರಶಾಂತ್ ಇವ್ನು ಏನ್ ಜೋಕ್ ಹೇಳ್ತಾನೆ ಗೊತ್ತಾ, ಹೇಳೋ ಅಂತ ಶುರು ಮಾಡ್ಬಿಡೋದು. ಅದಕ್ಕೊಂದು ಎಷ್ಟು ಜೋರಾಗಿ ನಗದಂದ್ರೆ ಚಿಕ್ಕ ಮಗು, ಒಂಥರ ಮಗುವಿನ ಮನಸ್ಸು ಎದ್ದು ಕಾಣಿಸ್ತಾ ಇತ್ತು. ಜ್ಞಾನಿನೂ ಮಗುನು ಒಂದೇ ಅಂತ. ಅಯ್ಯೋ. ಮತ್ತೆ ಇನ್ನೊಂದೇನು ನಾನಲ್ಲಿ ನೋಡಿದ್ದೇನೆಂದ್ರೆ, ಈ ಪ್ರಪಂಚದ್ದು ಒಂದು ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ ಏನು ಇರಲ್ಲ, ಅವ್ರಿಗೆಲ್ಲ ನೋಡಿಬಿಟ್ಟಿದ್ದಾರೆ. ಅಘೋರಿ ಅಂತ ಹೇಳಿ ಅವ್ರೇನು ವ್ಯವಹಾರ ಮಾಡ್ಲಿಲ್ಲ ಅಥವಾ ದುಡ್ಡು ಮಾಡ್ಲಿಲ್ಲ ಅಂತಲ್ಲ, 1000 ಕೋಟಿ ನೋಡ್ಬಿಟ್ಟಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ಅದಕ್ಕೆ ಅಟ್ಯಾಚ್ ಆಗಿಲ್ಲ. ಅದನ್ನ ನಾನು ನೋಡ್ತೇನೆ. ಕೊನೆಗೆ ಬರೋದು ಹೊರಗೆ ಒಂದು ಸಿಗರೇಟ್, ಕಾಫಿ ಅಷ್ಟೇ. ಅವ್ರು ನಾನು ನೋಡಿದ ಪ್ರಕಾರ ಪ್ರತಿ ತಿಂಗಳು ಒಂದು ಹೊಸ ಕಾರ್ ತರೋರು. ಐಫೋನ್ ಯಾವ್ದು ಬಂದ್ರು ಅಮೆರಿಕ ಅಲ್ಲಿ ಎಲ್ಲೆಲ್ಲಿನ ತರಿಸೋರು. ಐಫೋನ್ ತರಿಸಿ ಒಂದೇ ದಿನಕ್ಕೆ ಅದನ್ನ ಸೈಡ್ಗೆ ಹಾಕ್ಬಿಡು ಅಷ್ಟೇ. ಅದು ಇವ್ರ ಹತ್ರ ಹೇಳೋರು, ಈಗ ಸ್ವಲ್ಪ ಕಾನ್ಫಿಗರ್ ಮಾಡಿ, ಹೊಸ ಫೋನ್ ಪ್ರತಿ ಸಲ ನಾನು ಅಲ್ಲಿ ಹೋದಾಗ ಹೊಸ, ಅದೇನ್ ಮಾಡಿದ್ರಿ ಬಾಬಾಜಿ, ಅದ್ ಯಾರಿಗೋ ಕೊಟ್ಟೆ ಅಷ್ಟೇ. ಎಲ್ಲ ಟಾಪ್ ಬ್ರ್ಯಾಂಡ್ ವಾಚಸ್ ಏನ್ ಹೇಳ್ತೀರಾ, ಎವ್ರಿಥಿಂಗ್ ಹಿ ಯೂಸ್ ಟು ಯೂಸ್, ಆಯ್ತಾ. ಸೂಪರ್. ನೆಕ್ಸ್ಟ್ ಹೋಗೋತ್ತಿಗೆ ಆ ವಾಚ್ ಇಲ್ಲ, ಯಾರೋ ಬಂದ ಕೊಟ್ಟೆ ಅಷ್ಟೇ, ಮುಗೀತು. ಇನ್ಯಾರೋ ಬರ್ತಾರೆ ಎಲ್ಲಿಂದನೋ ತಂದ್ಕೊಡ್ತಾರೆ, ಉಪಯೋಗಿಸ್ಕೊಳ್ಳೋದು. ಹಂಗೆ ಐ ಮೀನ್ ಹಿ ವಾಸ್ ಇನ್ ದಟ್ ಲಕ್ಸುರಿ ಇತ್ತು, ಬಟ್ ಹಿ ವಾಸ್ ನಾಟ್ ಅಟ್ಯಾಚ್ಡ್. ದಟ್ ಈಸ್ ಸಮಥಿಂಗ್. ಅದೇ ಮೆಸೇಜ್, ಅದೇನೇ ಮೆಸೇಜ್. ನಾವು ಕಲ್ತರೆ ಅದು ಅವ್ರ ಹತ್ರ. ನೀವು ದುಡ್ಡು ಮಾಡೋದು ತಪ್ಪಲ್ಲ, ನೀವು ಲೈಫಲ್ಲಿ ಪೊಸಿಷನ್ ಹೋಗೋದು ತಪ್ಪಲ್ಲ, ವ್ಯವಹಾರ ಮಾಡೋದು ತಪ್ಪಲ್ಲ, ಎಂಜಾಯ್ ಮಾಡೋದು ತಪ್ಪಲ್ಲ, ಬಟ್ ಅದಕ್ಕೆ ಅಟ್ಯಾಚ್ ಆಗ್ಬೇಡಿ. ಅವ್ರೊಂದು ಮಾತು ಯಾವಾಗ್ಲೂ ಹೇಳೋರು, ನಾಟಕ ಮಾಡು ಬದುಕ್ಲಿಕ್ಕೋಸ್ಕರ, ಬಟ್ ನಾಟಕವನ್ನೇ ಬದುಕು ಮಾಡ್ಕೋಬೇಡ ಅಂತ. ಒಳ್ಳೆ ಮಾತು ಯಾವಾಗ್ಲೂ ಹೇಳೋರು ಅವರು. ಅದು ಯಾರೊಬ್ಬ ತುಂಬಾ ಹೆಸರು ಬೇಡ, ಯಾರೊಬ್ಬ ತುಂಬಾ ದೊಡ್ಡ ಆಕ್ಟರ್ ಬಗ್ಗೆ ಹೇಳಿದ್ರು ಅವ್ರ ಮಾತು. ಅಲ್ಲಿ ಯು ನೇಮ್ ಆ ಫಿಲ್ಮ್ ಆಕ್ಟರ್, ಯು ನೇಮ್ ಎ ಪೊಲಿಟಿಷಿಯನ್, ಯು ನೇಮ್ ಎ ಬಿಗ್ ಪರ್ಸನ್, ಯು ಹ್ಯಾವ್ ಸೀನ್ ದೆಮ್ ದೇರ್. ಅಲ್ಲಿ ಎಲ್ಲರೂ ಬರೋರು, ಅವ್ರದ್ದೊಂದು ಆಶೀರ್ವಾದ ಬೇಕು ಅಂತ. ಸೊ ನಮ್ಗೆ ಹೆಮ್ಮೆ ಮತ್ತೆ ಪುಣ್ಯ ಎರಡೂ ಏಕಕಾಲದಲ್ಲಿ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಅಂತವ್ರು ಬಂದಾಗ ಹೊರಗೆ ಕೂತಿದ್ರೆ ನಾವು ಅವ್ರ ಕಾಲ್ ಪಕ್ಕ ಕೂತಿರೋ, ಬಿಡೆ ಅವ್ರ ಟೈಮ್ ಇನ್ನೂ ಬಂದಿಲ್ಲ, ಮತ್ತೆ ಕರಿತೀನಿ. ನಿಜವಾಗ್ಲು ನಮಗೊಂಥರ ಗಿಲ್ಟು, ಬಾಬಾಜಿ ಅವ್ರು ಅಷ್ಟಷ್ಟು ದೊಡ್ಡ ಆಕ್ಟರ್ಗಳು ಆಕ್ಟ್ರೆಸಸ್ಗಳು ಹೊರಗಡೆ ಕಾಯ್ತಾ ಇದಾರೆ. ನಿಜ, ನಾವು ಇಬ್ರು ಮುಖ ನೋಡ್ಕೊಳ್ತಾ ಇದ್ವಿ, ಕಾಯ್ತಿದಾರೆ ಅಲ್ಲ ನಿನ್ಗೇನ್ ಪ್ರಾಬ್ಲಮ್, ಈಗ ನೀನ್ ಎದ್ದೋಗ್ತೀಯಾ? ಇಲ್ಲ ನಾನು ಹೋಗಲ್ಲ, ಅವ್ರದಿನ್ನೂ ಟೈಮ್ ಬಂದಿಲ್ಲ, ಸುಮ್ನೆ ಕೂತ್ಕೋ, ಇದೇ ತರ ಮಾತಾಡೋರು ನಾವಿಬ್ರು. ಅದು ಅವ್ರನ್ನ ಪರೀಕ್ಷೆಗೆ ಹಾಕಿರ್ತಾರೆ, ಅವರು ಒಂದು ಐಡೆಂಟಿಟಿ ಇಟ್ಕೊಂಡ್ ಬಂದಿರ್ತಾರೆ ಗೊತ್ತಾ. ಎಲ್ಲಾ ಕಡೆ ರಪ್ಪಂತ ಒಳಗ್ ನುಗ್ಗ ಅಭ್ಯಾಸ ಇರುತ್ತಾ, ಇಲ್ಲಿ ಒಂದ್ ಗೇಟ್ ಹಾಕ್ತಾರೆ, ಇದನ್ನೇ ಮಾಡೋದು ಗುರಿ. ಅಲ್ಲಿ ಇಲ್ಲಿ ಬಿಡ ನೋಡೋಣ, 3 ಅವರು ಖಂಡಿತ ಎಷ್ಟು ಕಾಯ್ತಾರೆ, ಅವ್ರು ಎಷ್ಟು ಸಲಿ ಬರ್ತಾರೆ, ಅಷ್ಟು ಅವ್ರ ಪರೀಕ್ಷೆನೆ. ಕೂತಿರೋ ಅಷ್ಟು ಹೊತ್ತು ಪರೀಕ್ಷೆ, ಕಲಿಕೆ ಎಲ್ಲ. ಅಲ್ಲ, ನಾನು ಮತ್ತೆ ಇನ್ನೊಂದು ಹೇಳಬಲ್ಲೆ ನಿಮ್ಗೆ, ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಹೇಳಿದ್ರಲ್ಲ. ಹೀಗೆ ಯಾರೋ ಒಬ್ರು ದೊಡ್ಡ ಆಕ್ಟರ್ ಅವ್ರ ಜೊತೆ ತುಂಬಾ ನಾಟಕ ಮಾಡ್ತಾ ಇದ್ರು. ಒಂದ್ಸಲ ಕೂತಿದ್ವಿ, ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಬಾಬಾಜಿ ನೀವು ಇನ್ನೂ ನಿದ್ದೆ ಮಾಡಿಲ್ವಾ, ಪ್ಲೀಸ್ ಮಲ್ಗಿ, ನೀವು ಹೆಲ್ತ್ ನೋಡ್ಕೊಡಿ ಏನೋ ಹೇಳಿದ್ರು. ಇವ್ರು ಹೇಳಿದ್ರು ಅವ್ರಿಗೆ, ಇಲ್ಲಪ್ಪ ನಾನು ಚಪ್ಪಲ್ ಒರೆಸ್ತಾ ಇದ್ದೀನಿ ಅಂದ್ರು. ಯಾಕೆ ಬಾಬಾಜಿ ಅಂದ್ರು, ನಾಳೆ ಬರ್ತೀಯಲ್ಲ ನಿಂಗೆ ಹೊಡಿಲಿಕ್ಕೆ. ಇಷ್ಟೊತ್ತಿಗೆ ಫೋನ್ ಮಾಡ್ಬಿಟ್ಟು ನಿದ್ದೆ ಮಾಡಿ, ನನ್ ಫೋನ್ ಮಾಡಿ ನಾನು ನಿದ್ದೆ ಮಾಡಿಲ್ಲ ಕೇಳ್ತೇನೆ, ನೀನ್ ಮಲ್ಗಯ್ಯ ಫಸ್ಟ್, ನೀನ್ ನೋಡ್ಕೊಳಯ್ಯ. ಒಂಥರ ಅಂದ್ರೆ ವೆರಿ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಬಟ್ ಒಂಥರ ತುಂಬಾ ಒಂದು ಇಂಡೈರೆಕ್ಟ್ ಮೆಸೇಜ್ಗಳು ಸಿಕ್ಕಾಬಡೆ ತಗೊಳ್ತೀರಾ, ತಗೊಂಡ್ರಿ ಅಷ್ಟೇ. ಇಲ್ಲ, ನಾವು ನೋಡಿದ್ದೇವೆ. ಏನ್ ಗೊತ್ತಾ, ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಕಲೀಲಿಕ್ಕೆ, ಬಟ್ ಆಗ್ತಾ ಇಲ್ಲ. ಏನ್ ಗೊತ್ತಾ, ಅವ್ರು ಏನು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ನಿಮ್ಗೆ ಏನ್ ಹೇಳ್ಬೇಕು ನಿಮ್ಮ ಒಳ್ಳೇದಕ್ಕೆ ಅದನ್ನ ಹೇಳ್ಬಿಡ್ತಾರೆ. ನೀವು ಅದಕ್ಕೆ ಅಯ್ಯೋ ಗುರುಗಳಿಗೆ ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ನೆಕ್ಸ್ಟ್ ನೆನಪೇ ಇರಲ್ಲ. ಅವ್ರ ಆ ಟೈಮಿಗೆ ನಿಮ್ಗೆ ಒಳ್ಳೇದಕ್ಕೆ ಹೇಳ್ಬೇಕು, ಹೇಳಿರ್ತಾರೆ, ಮುಗ್ದೋಯ್ತು. ನೀವು ಅದನ್ನ ತಗೊಂಡು ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ಜೀವನ. ಸರ್, ನಾನು ಅರ್ಥ ಮಾಡ್ಕೊಂಡಿರೋದು ಹೆಂಗೆ ಗೊತ್ತಾ ಸರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಮೊಬೈಲ್ ಇರೋದೇನು, ಅದು ಮೆಸೇಜ್ ನಮ್ಗೆ ತೋರಿಸುತ್ತೆ. ಖಂಡಿತ ಮೊಬೈಲ್ ಆ ಮೆಸೇಜ್ ಅಂಟಲ್ಲ. ಹೌದು, ಇಟ್ ಇಸ್ ದೇರ್ ಟು ಸೆಂಡ್ ಅಸ್ ದಿ ಮೆಸೇಜ್, ದಟ್ಸ್ ಆಲ್. ಅದೊಂದು ಹೆಂಗ್ ಕೆಲಸ ಮಾಡುತ್ತೋ ಆ ನೆಟ್ವರ್ಕ್ ಜೊತೆ ಅಷ್ಟೇ, ಅದು ನಮ್ ಗೈಡ್. ಈಗ ಅದನ್ನ ನಾನು ಹೆಂಗ್ ತಗೊಂತೀನಿ ಅನ್ನೋದು ನನ್ಗೆ ಬಿಟ್ಟಿದ್ದ ಆಟ ಅದು. ತಿರ್ಗಾ ಇಲ್ಲ, ನನಗೆ ಇನ್ನೊಂದ್ಸಲ ಅವರೊಂದು ಇದು ಹೇಳಲೇಬೇಕು. ನಾನು ಆ ಪ್ರಶ್ನೆಗಳ ಯುಗದಲ್ಲಿ ಬದುಕ್ತಿದ್ದಾಗ ತುಂಬಾ ಪ್ರಶ್ನೆಗಳಿತ್ತು ಹೇಳಿದೆ. ಆಗ ಒಂದ್ಸಲ ಅವ್ರಿಗೆ ಹೇಳಿದ್ದೆ,
ಎಲ್ಲೋ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಏನೋ ಯೂಟ್ಯೂಬ್ ಅಲ್ಲಿ ಏನೋ ಅವ್ರ ಬಗ್ಗೆ ಏನೋ ಎಲ್ಲ ಒಂದಷ್ಟು ನೆಗೆಟಿವ್ ಏನೆಲ್ಲ ಬಂದಿತ್ತು. ಹ್ಮ್ ಯಾರೋ ನಮ್ಮ ರಿಲೇಟಿವ್ ಒಬ್ರು ಅವ್ರ ಬಗ್ಗೆ ನೀವು ಅಲ್ಲಿಗೆ ಹೋಗ್ತೀರಾ, ಅವ್ರು ಹಂಗಂತೆ ಹಿಂಗಂತೆ ಏನೋ ಕೆಟ್ಟ ಮಾತಾಡ್ಬಿಟ್ಟಿದ್ರು. ಹ್ಮ್. ನಂಗೆ ಮನ್ಸಿಗೆ ತುಂಬಾ ನೋವಾಗ್ಬಿಟ್ಟಿತ್ತು. ಹ್ಮ್ ನಾನು ಹೋಗಿ ಅವ್ರಿಗೆ ಹೇಳಿದೆ, ಗುರುಗಳೇ ಹೀಗೆ ನಿಮ್ ಬಗ್ಗೆ ಅನಗತ್ಯವಾಗಿ ಮಾತಾಡ್ತಾರೆ, ನಂಗೆ ಇಷ್ಟ ಆಗಲ್ಲ. ಹ್ಮ್ ನಾನಾಗ ಏನ್ ಮಾಡ್ಬೇಕು? ಅವ್ರ ಜೊತೆ ಜಗಳ ಆಡ್ಬೇಕಾ, ಅಥವಾ ನಿಮ್ಮನ್ನ ಜಸ್ಟಿಫೈ ಮಾಡ್ಬೇಕಾ, ಹಾ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾ, ಏನ್ ಮಾಡ್ಬೇಕು? ಒಳ್ಳೆ ಪ್ರಶ್ನೆ ಇದು. ಈ ಪ್ರಶ್ನೆ ಕೇಳಿದೆ, ಯಾಕಂದ್ರೆ ನನ್ನ ಗುರುಗಳು, ಹೌದು ಅವ್ರ ಬಗ್ಗೆ ಯಾರು ಆತರ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಹೌದು ಯಾಕಂದ್ರೆ ನಮಗೆ ಒಳ್ಳೆ ಅನುಭವನೇ ಆಗಿದೆ. ಹೌದು ಸೊ ನಾವು ಅವ್ರ ಬಗ್ಗೆ ಯಾರು ಕೆಟ್ಟದ್ದು ಹೇಳಲಿಕ್ಕೂ ಕೇಳಲಿಕ್ಕೆ ತಯಾರಿರುವುದಿಲ್ಲ ಹೌದು ಹೌದು. ಅಲ್ವಾ? ಹ್ಮ್. ಆಗ ಅವ್ರು ನಂಗೆ ಒಂದು ಮಾತು ಹೇಳಿದ್ರು, ನೀನು ಎಷ್ಟು ವರ್ಷದಿಂದ ಬರ್ತಾ ಇದೆಯಪ್ಪ? ಹೆಚ್ಚು ಕಮ್ಮಿ 3-4 ವರ್ಷದಿಂದ ಬರ್ತಾ ಇದ್ದೇನೆ ಗುರುಗಳೇ. ಇಲ್ಲಿ ಬಂದಾಗ ನಿಂಗೇನಾದ್ರು ಕೆಟ್ಟ ಅನುಭವ ಆಗಿದೆಯಾ? ಇಲ್ಲ. ನಾನೇನಾದ್ರು ನಿಂಗೆ ತೊಂದರೆ ಕೊಟ್ಟಿದ್ದೇನಪ್ಪ? ಹ್ಮ್ ಬಂದ ಸಲ ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ದೀನಾ? ಆಗಿದೆ. ಹೌದು. ಪಾಪ. ಆಶೀರ್ವಾದ ಕೊಟ್ಟಿದ್ದೀನಾ? ಹೌದು. ನಿಂಗೆ ಏನ್ ಪ್ರಾಬ್ಲಮ್ ಇದ್ರು ಕೇಳಿದ್ದೀನಾ? ನಿನ್ ಜೊತೆ ನಿಂತಿದ್ದೀನಾ? ಹೌದು. ನಿಂಗೆ ಮತ್ತೆ ಬೇರೆಯವ್ರು ಏನ್ ಹೇಳ್ತಾರೆ, ನಿನ್ಗೆ ಯಾಕಪ್ಪ ಪ್ರಾಬ್ಲಮು? ಹ್ಮ್ ಅದು ಅವ್ರ ಕರ್ಮ. ಹ್ಮ್. ನೀನ್ ಯಾಕೆ ಅವ್ರನ್ನ ಸರಿ ಮಾಡ್ಲಿಕ್ಕೆ ಹೋಗಿ ಅವ್ರ ಕರ್ಮ ನೀನ್ ತಗೋತೀಯ? ಇಲ್ಲ ಇದು ಅವ್ರಿಗೆ ನಾವು- ನನ್ನಿಂದ ಏನ್ ಅನುಭವ ಆಗ್ಬೇಕು ಅಂತ ಇತ್ತು, ಅದು ಅವ್ರ ಕರ್ಮ. ಅದು ಹ್ಮ್. ಅದನ್ನ ನೀನು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗ್ಬೇಡ. ಹ್ಮ್. ನೀನ್ ನಿನ್ ಕರ್ಮ ನೋಡ್ಕೊ ಅಂದ್ರೆ. ಇಲ್ಲ ಇದು ಯಾವಾಗ್ಲೂ ಅದು ಏನಾಗುತ್ತೆ ಅಂದ್ರೆ, ಈಗ ನಮ್ ಗುರುಗಳಿಗೆ ಯಾರೋ ಏನೋ ಅಂದ್ಬಿಟ್ರೆ ನಮ್ಗದೊಂಥರ ಹರ್ಟ್ ಆಗ್ಬಿಡತ್ತೆ. 100%. ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು, ಈಗ ಗುರುಗಳ ಹತ್ರ ಅಲ್ಲ, ಈಗ ಯಾರು ಹೇಳಿದಾರೋ ಅವ್ರ ಹತ್ರ ಹೋಗ್ಬಿಟ್ಟು, ಇಲ್ಲ ನಿಮ್ಗೇನ್ ಗೊತ್ತಾ, ಇವ್ರಿಗೆ ಈ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಎಷ್ಟಾಗತ್ತೋ ಅವ್ರ ಮನಸ್ಥಿತಿ ಹೆಂಗಿದೆಯೋ ಅವ್ರು ಅಷ್ಟು ಅರ್ಥ ಮಾಡ್ಕೋತಾರೆ ಹ್ಮ್. ಅಲ್ವಾ? ಹೌದು ಹೌದು. ಇವ ಅವರು ಇದೇ ತರ ಇವ್ರು ಹಿಂಗೆ ನೆಗೆಟಿವ್ ಅಂತ ಫಿಕ್ಸ್ ಆಗಿದ್ರೆ ನಾವ್ ಯಾರು ಅವ್ರಿಗೆ ಹೋಗಿ ಇಲ್ಲ ಇದು ಹಿಂಗೆ ಹಿಂಗೆ ಅಂತ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಅವರ ಪರ್ಸೆಪ್ಷನ್ ನಾವು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಸಾಧ್ಯವೇ ಅದಕ್ಕೆ ಇಲ್ಲ. ಗುರುಗಳು ಒಂದ್ ಮಾತು ಹೇಳಿದ್ರು ನಮ್ಗೆ, ನಿಂಗೇನ್ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಬಂದು ಅಷ್ಟೇ ತಗೊಂಡ್ ಹೋಗು, ಎಲ್ಲರ ಪರ್ಸೆಪ್ಷನ್ ನ ಚೇಂಜ್ ಮಾಡೋ ಅಗತ್ಯ ನಿಮ್ಗಿಲ್ಲ. ಅಲ್ಲ, ಅದು ಜೀವನಕ್ಕೂ ಅನ್ವಯಿಸ್ತಾರೆ ಅಂತ ಪಾಠ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಂಪಲ್, ನಾವೀಗ ಒಂದು 2 ಸಲ ಭೇಟಿಯಾದ್ವಿ, ಹ್ಮ್. ನಮ್ಗೆ ತುಂಬಾ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಯ್ತು. ಹೌದು ಹೌದು. ನಾವು ನಿಮ್ಮನ್ನು ನಮ್ಗೊಂದು ಜೀವನ ಪೂರ್ತಿ ನಮ್ಮ ಜೊತೆ ಒಂದು ಕನೆಕ್ಟ್ ಅಲ್ಲಿ ಒಂದು ಒಳ್ಳೆ ಮನುಷ್ಯ, ಇವತ್ತು ಹೌದು. ನಾವು ಕಲಿಬಹುದು ಅಂತ ಅನ್ಕೊಂಡ್ವಿ. ಹೌದು, same. ನಾವು ಹೋಗಿ ಈಗ ಯಾರಿಗಾರು ಹೇಳಿದ್ರೆ, ಹೌದು. ಏ ಬಿಡಪ್ಪ ಅವ್ನ ನಂಗೆ ಮೋಸ ಮಾಡಿದ ಅಂತ ಹೌದು ಹೇಳ್ಬೋದು. ಹೌದು ಹೌದು. ಆಗ ನನ್ನ ಆನಂದ ಮೋಸಗಾರ ಅಂತ ಲೋಕೋ ನಾನು ಭಿನ್ನ ಹೇಳಿಕ್ಕೆ ರುಚಿ. ಅಷ್ಟೇ. ಅದಕ್ಕೆ ಹೇಳೋದು. ಇಲ್ಲ ಇದು ದಿಸ್ ಇಸ್ ಅಪ್ಲಿಕಬಲ್ ಇನ್ ರಿಯಲ್ ಲೈಫ್. Everybody, This everybody. is So what you just ಇಲ್ಲ. go with your experience. ಇವನ್ ನನ್ನ ಕಾರ್ಪೊರೇಟ್ ಲೈಫ್ ಅಲ್ಲಿ ನಾನು ಇದನ್ನು ಅಳವಡಿಸಿಕೊಂಡಿದ್ದೇನೆ. ಹ್ಮ್. ಈಗ ಎಷ್ಟೋ ಜನ ಹೇಳ್ತಾರೆ ಮನೆಗೆ, ಅವ್ನು ತುಂಬಾ ರಾಜಕೀಯ ಮಾಡ್ತಾನಪ್ಪ, ಅವ್ನು ಸರಿ ಇಲ್ಲ, ಇದು ಅದು ಇದು ಅಂತ. ಐ ಡೋಂಟ್ ಕೇರ್. ಐ ಗೋ ವಿತ್ ಮೈ ಎಕ್ಸ್ಪೀರಿಯನ್ಸ್. ನಂಗೆ ಒಳ್ಳೇದಾಗಿದ್ಯಾ, ನನ್ನ ಜೊತೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ, ಸಾಕು. ಇನ್ನೊಬ್ರ ಜೊತೆ ಅವ್ರು ಏನ್ ಮಾಡಿದಾರೆ ಅದು ನನ್ನ ಕರ್ಮ ಅಲ್ಲ, ಅದು ಅವ್ರ ಕರ್ಮ. See, what energy you are giving to others is under your control. ಹ್ಮ್. ಅವ್ರು ಏನ್ ಕೊಡ್ತಾರೆ ಅದನ್ನ ಅದು ಅವ್ರ್ದು. ತಗೋಬೇಕೋ ಬೇಡವೋ ಅನ್ನೋದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಹ್ಮ್. ಸೊ ದಟ್ ಇಸ್ ಅ ವೆರಿ ಬಿಗ್. ಇಲ್ಲ, ನಾನು ಹೆಂಗ್ Learning. ಫಿಕ್ಸ್ ಆಗ್ಬಿಟ್ಟೆ ಗೊತ್ತಾ ಸರ್ ಈ ಥರದಕ್ಕೆಲ್ಲ. ಇದು ನಮ್ಮ ಗುರುಗಳು ನಿಮ್ಮ ಗುರುಗಳು ಆ ಥರ ಪ್ರಶ್ನೆ ಎಲ್ಲ ಇದು ಯುಗ ಯುಗಾಂತರದಿಂದ ನಡ್ಕೊಂಡು ಹಂಗೆ ಬಂದಿರೋದು. ಹೌದು. ಆಮೇಲೆ ರಿಯಲೈಸ್ ಆಯ್ತು ನಂಗೆ, ಈಗಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆಲ್ಲ ಓಡಾಡ್ತೀವ, ಎಲ್ಲರೂ ಅಲ್ಲಿ ಬೀಳ್ತಾರ. ಬಟ್ ಅವ್ರಿದ್ದಾಗ ಅವ್ರನ್ನ ಟೀಕೆ ಮಾಡಿದವ್ರು ಇದಾರೆ, ಅವ್ರು ಕಲ್ಲೆಸ್ದವ್ರು ಇದಾರೆ, ಅವ್ರ ಹೌದು. ಸಗಣಿ ಎಸ್ದವ್ರು ಇದಾರೆ, ಹೌದು. ಇವ್ರು ಹುಚ್ಚ ಬಟ್ಟೆ ಹಾರ್ಕೊಂಡು ಓಡಾಡ್ತಾರೋ ಅನ್ನೋದಿದ್ದಾರೆ. ಆದ್ರೆ ಅಲ್ಲೂ ನೀವು ಅಬ್ಸರ್ವ್ ಮಾಡಿ, ಸಾಯಿ ಸಚ್ಚರಿತೆ ಹೋದರೆ ಗೊತ್ತಾಗುತ್ತೆ, ಬಾಬಾ ಜೊತೆ ಇದ್ದವರು ಒಂದಷ್ಟು ಜನ, ಹ್ಮ್. ಅವ್ರು ತುಂಬಾ ಕ್ಲೋಸ್ ಆಗಿ ತಗೊಂಡೋದವ್ರು ಒಂದಷ್ಟು ಜನ. Correct. ಅಫ್ಕೋರ್ಸ್ ಅದೇ ನಂಬರ್ 100s ಅಲ್ಲಿ ಇರ್ಬೋದು, ಬಟ್ ಲಕ್ಷಾಂತರ ಮಧ್ಯದಲ್ಲಿ ಬರೀ ಓನ್ಲಿ ಒಂದ್ 20-30 ಜನನೇ ಯಾಕೆ ಅಲ್ಲಿರಕ್ಕಾಯ್ತು? ರಾಯರದ್ದು ತಗೊಳ್ಳಿ, ಎಲ್ಲಾ ಗುರುಗಳು ನೀವು ತಗೊಳ್ಳಿ, ಅವ್ರನ್ನ ರಾಯನ್ ಪರೀಕ್ಷೆ ಮಾಡಿಲ್ವಾ? ಯಾರೋ ಮಲಗಿಸ್ಬಿಟ್ಟು, ಬದುಕಿರೋ ಮಗುನ್ ಮಲಗಿಸ್ಬಿಟ್ಟು, ಹೌದು. ನಮ್ಮ ಮಗು ಸತ್ತೋಗಿದೆ ನೀವು ಹೌದು, ಬದುಕ್ಸಿ ಹೌದು, ಅಂತ ಉಲ್ಟಾ ವ್ಯಂಗ್ಯ ಮಾಡಿದಿಕ್ ಅವ್ರಿಗೆ, ಹೌದಾ ನಮ್ ಕೈಲಿ ಆಗಲ್ಲಪ್ಪ ಅಂದ್ಬಿಟ್ಟು ಹೊರಟೋಗ್ತಾರೆ. ತೆಗೆದು ನೋಡ್ರೆ ಮಗು ನಿಜವಲ್ಲೂ ಸತ್ತೋಗಿರುತ್ತೆ. ಹೌದು. ಸೊ ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲಾರನ್ನು ಪರೀಕ್ಷೆ ಮಾಡಿದವ್ರು ಇದ್ದಾರೆ, ಎಲ್ಲಾ ಟೈಮಲ್ಲೂ ಆ ಗುರುಗಳ ಜೊತೆ ಹತ್ತಿರದ ಒಂದು ಸರ್ಕಲ್ ಅಂತ ಇದ್ದವ್ರು ಇದ್ದಾರೆ. ಖಂಡಿತ ಹೌದು. ಖಂಡಿತ. ಹೌದು. ಹಾಗೆ ನೀವ್ ಹೇಳಿದಾಗೆ ನಾವು ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂದ್ರೆ, ನಮ್ಗೆ ಆದ ಅನುಭವ. ಅಷ್ಟೇ. ಪ್ರಪಂಚದಲ್ಲಿ ಒಳ್ಳೆತನ ಇದೆ. ಹೌದು. ನೀವು ಅಗೋರೀಸ್ ಅಂದ್ರೆ ಅವ್ರು ಏನು ಅಂತ ತಿಳ್ಕೊಬೇಕು ಅಂತ ಇಲ್ಲ. ಹ್ಮ್. ನಮ್ಮ ಗುರುಗಳದ್ದು ಪ್ರಾಕ್ಟೀಸ್ ನೋಡಿದ್ರೆ ನೀವು ಕೆಲವು ನಾವು ಕಣ್ಣಾರೆ ನೋಡಿದ್ದೇವೆ. ಹ್ಮ್. ಈಗ ಶಿವರಾತ್ರಿ ಟೈಮಲ್ಲಿ ಫುಲ್ ಅವ್ರು ಭಸ್ಮಧಾರಿಯಾಗಿ ಹೊರಗೆ ಬಂದ್ರೆ ನಾವು ತರ ಅಂತ ನಾನು ನಡುಗ್ತಾ ಹಾಗೆ ಇದ್ದೀವಿ. ನೋಡಿರೋದು ಅವ್ರನ್ನ. ಅಲ್ಲ ನಿಜವಾಗ್ಲು. ಸೊ ಇಮ್ಯಾಜಿನ್ ಅವ್ರ ಹೈಟ್ ಒಂದು 6'3" ಹೌದು ಹೌದು ಓಕೆ, ಹೌದು 6'3", 6'4", ಹೌದು. ಒಂದು 120-130 ಕಿಲೋಸ್ ಇದ್ದಿರ್ಬೋದು. ಸೊ ಹಿ ವಾಸ್ ಆಜಾನುಭಾವ ಅಂತಾರಲ್ಲ, ಕೈ ಶುದ್ಧ ಅವ್ರಿಗೆ. ಸೊ ಫುಲ್ ಭಸ್ಮಧಾರಿಯಾಗಿ ಬಂದ್ರೆ ನಾನ್ ಹಂಗೆ ಭೇಟಿ ಆಗಿದ್ರು. ಲೈಕ್ ಒಂಥರ ನಮಗೆ ದೇವ್ರ ದರ್ಶನ ಆದಂಗೆ ಲಿಟ್ರಲಿ. ಲಿಟ್ರಲಿ ಒಂಥರ ಅವರು ಆ ವೈಟ್ power. ಬ್ಲೂ ಒಂಥರ ಶಿವನ್ ತರನೇ ಕಾಣಿಸೋರು. ಖಂಡಿತ. ಶುದ್ಧ Next ಕೂದಲು ಏನ್ ಗೊತ್ತಾ, ಇದೆಲ್ಲ ಕೆಲವೆಲ್ಲ ಈ ಬಾಂಬೆಲಿ ಅಲ್ಲಿ ಇಲ್ಲೆಲ್ಲ ಇದರ ಮೇಲೆ ನಂಬಿಕೆ ಇರೋರೆಲ್ಲ ಅವರನ್ನೆಲ್ಲ ಮನೆಗೆ ಕರೆದು ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ಸುರಿದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾರೆ. ಅಂದ್ರೆ ಅಷ್ಟು ಅವ್ರ ಮೇಲೆ ನಂಬಿಕೆ, ಅವ್ರೊಂದು ಮಾತು ಹೇಳಿದ್ರೆ ಆಗುತ್ತೆ ಅಂತ ಹೇಳಿ ನಾವು ಕಣ್ಣಾರೆ ನೋಡಿದ್ದೇವೆ. ಈಗ ಯಾರೊಬ್ರು ನಮ್ಮ
ಕನ್ನಡದ ಒಬ್ರು ಫೇಮಸ್ ಚಲನಚಿತ್ರ ನಟ. ಫಸ್ಟ್ ಟೈಮ್ ದೀಪ್ತಿ ನಾನಲ್ಲಿ ಕೂತಾಗ ಅವ್ರನ್ನ ನೋಡಿದ್ದು ನಾವು. 4 ಜನ ಎತ್ಕೊಂಡು ಬಂದ್ರು. ಆಲ್ಮೋಸ್ಟ್ ಅವ್ರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಆರೋಗ್ಯ ಹಾಳಾಗೋಗಿತ್ತು. ಆಲ್ಮೋಸ್ಟ್ ಡಾಕ್ಟರ್ಸ್ ಹ್ಯಾವ್ ಗಿವನ್ ಅಪ್. ಅವರಿಗೆ 3 ತಿಂಗಳು ಟ್ರೀಟ್ ಮಾಡಿ ನಮ್ಮ ಬಾಬಾಜಿ ಅವರನ್ನು ರೆಡಿ ಮಾಡಿದ್ದಾರೆ. ಅವ್ರು ಇವತ್ತಿಗೂ ಬದುಕಿದ್ದಾರೆ. ಕರೆಕ್ಟ್, ನೀವು ಹೇಳಿದ್ರಿ ಅದು ಹೆಸರು ನಂಗೆ ತುಂಬಾ ಕಡೆ ಟ್ರೀಟ್ಮೆಂಟ್ಸ್ ಇದು ಎಲ್ಲ ಆಗಿ ಇರ್ಲಿ ಬಿಡಿ ನಾವು. ಸೊ ಅಲ್ಲ, ಬಟ್ ನಾನು ಹೇಳಿದ್ದು ಗೊತ್ತಾಯ್ತು. ಇಂಥ ಅನುಭವಗಳು ಈಗ ನೋಡಿ. ಅದ್ರ ಹಿಂದೆ ನೀವು ಸೈನ್ಸ್ ಕೇಳಿದ್ರೆ ಪ್ರಪಂಚದ ಯಾವುದೇ ದೊಡ್ಡ ಡಾಕ್ಟರ್ ನಮ್ಗೆ ಆಗಲ್ಲ ಅಂತ ಬಿಟ್ರು. ಇವರು ಎನರ್ಜಿ ಕೊಟ್ಟು ಇವರ ಈ ಎಂತ ಹೇಳ್ತೀರಾ ಅದೇನು ಪದ್ಧತಿ ಗೊತ್ತಿಲ್ಲ, ಇವರ ಪದ್ಧತಿಯಲ್ಲಿ ಟ್ರೀಟ್ ಮಾಡಿ ಅವರನ್ನು ಉಳಿಸಿದ. ಸರ್ ಇಲ್ಲೇನು ಗೊತ್ತಾ, ಒಂದು ಸ್ಮಾಲ್ ಡಿವಿಯೇಷನ್ ತೊಗೊತೀನಿ ನಾನು. ಏನಾಗಿದೆ ಅಂದರೆ, ಬಿಕಾಸ್ ನಾವು ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ, ನಾನಲ್ಲಿ ಹೇಳ್ತಾ ಇರ್ತೀನಿ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಅಂತ ಇರ್ತೀನಿ. ಎನ್ಲೈಟನ್ಮೆಂಟ್ ಅಂತ ಅಂದಾಗ ಬರೀ ನಾವು ಜ್ಞಾನವೇ ಹಿಂಗಾಗೋ ಅಂತ ಎನ್ಲೈಟನ್ಮೆಂಟ್ ಬಗ್ಗೆನೇ ಅಲ್ಲ, ಒಂದು ರಿಯಲ್ ಪ್ರಾಕ್ಟಿಕಲ್ ಸೊಸೈಟಿಯಲ್ಲಿ ಆಗೋ ರಿಯಲೈಸೇಷನ್ನ ಕೂಡ ನಾನು ಎನ್ಲೈಟನ್ಮೆಂಟ್ ಅಂತಲೇ ಅಂತೀನಿ. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಈಗ ನಾವು ಹೇಳಿದ್ವಿ ಗೊತ್ತಾ, ಅವ್ರು ಹಿಂಗೆ ಕಾಣ್ತಾ ಇದ್ರು, ಇಷ್ಟುದ್ದ ಕೂದಲು ಬಿಟ್ಟಿದ್ರು, ಭಸ್ಮ ಹಾಕಿದ್ರು. ಇದನ್ನ ಒಂದು ಕಾಸ್ಟ್ಯೂಮ್ ಆಗಿ, ಗೆಟಪ್ ಆಗಿ, ಮೇಕಪ್ ಆಗಿ ಮಾಡಿಕೊಂಡು ಸುಮಾರು ಜನ ಯಾಮಾರಿಸಿರೋ ಅಂಥವ್ರು ಇದ್ದಾರೆ. ಹೌದು, ಇದು ಮಿಕ್ಸ್ ಆಗಿರೋದ್ರಿಂದ ಏನಾಗ್ತಾ ಇದೆ, ಸುಮಾರು ಜನಕ್ಕೆ ಅದು ಕನ್ಫ್ಯೂಷನ್ನು. ಈತ ಸರಿನಾ, ಇವನು ಹಿಂಗ, ಇವ್ರಿಗಾಗೋ ಕೆಟ್ಟ ಅನುಭವಗಳಿಂದ ಇಟ್ಕೊಂಡು ಏನಾಗುತ್ತೆ, ಈಗ 10ರಲ್ಲಿ 7ರಿಂದ 8 ಅಂತವೇ ಇರ್ತವೆ ಮೇಜರ್. ಯಾವುದೋ 2 ಅಷ್ಟೇ ವಜ್ರ ಸಿಗೋದು ನಿಮ್ಗೆ ಅಲ್ವಾ. ಸಮುದ್ರದ ದಂಡೆಯಲ್ಲಿ ಹೋದ್ರೆ ಕಪೆ ಚಿಪ್ ಜಾಸ್ತಿ ಸಿಗುತ್ತಾ, ಮುತ್ತು ಸಿಗುತ್ತಾ? ಮುತ್ತಂದ್ರೆ ಇಳಿಬೇಕು ಸಮುದ್ರದೊಳಗೆ, ಕಪೆ ಚಿಪ್ಪೆ ಜಾಸ್ತಿ ಸಿಗುತ್ತೆ. ಬಟ್ ಅದನ್ನ ಶೋಧಿಸುವ ಸಮಯವೋ ಶೋಧಿಸುವ ಜ್ಞಾನವೋ ಇವ್ರಿಗಿಲ್ದೆ, ಇವರ ವೈಯಕ್ತಿಕ ಆಸೆಗಳಿಂದ ಮೋಸ ಹೋಗಿ ನಂತರ ಇವ್ರು ಟೈಟಲ್ ಕೊಡೋದೇನು ಅಂದ್ರೆ ಎಲ್ರು ಹಿಂಗೆ ಅಂತ. ಹೌದು, ನಾನು ಎಲ್ರಿಗೂ ಅದನ್ನೇ ಹೇಳೋದು, ಗುರು ನೀನ್ ಮೋಸ ಹೋಗಿದ್ಯಾ ಅಂದ್ರೆ ನೀನ್ ಆಸೆ ಇಲ್ಲದೆ ನೀನ್ ಮೋಸ ಹೋಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್, ರೈಟ್? ಖಂಡಿತ. ಡಿಸೈರ್ಸ್ ವಾಸ್ ಇನ್ಸೈಡ್ ಯು. ಅಬ್ಸಲ್ಯೂಟ್ಲಿ. ಅಪೇಕ್ಷೆ ನಿನ್ನೊಳಗಿತ್ತು. ನೀವು ಸ್ಟಾರ್ಟಿಂಗ್ ಒಂದು ಹೇಳಿದ್ರಿ ಗೊತ್ತಾ, ಸರೆಂಡರ್ ಅಂತ. ಈ ಅಪೇಕ್ಷೆ ಇಟ್ಕೊಂಡು ನೀನು ಹೋಗಿ ಯಾವ್ದಾದ್ರು ಗುರು ಹತ್ರ ನಿನಗೆ ಮೋಸ ಆಗಿದ್ರೆ ಅವಾಗ ಹೇಳಪ್ಪ ನನಗೆ ಅಂತ. ಖಂಡಿತ ಆಗಲ್ಲ. ಖಂಡಿತ. ಈಗ ನೋಡಿ, ಇದಕ್ಕೆ ನಾನು 2 ಮಾತು ಹೇಳ್ತೇನೆ. ಈಗ ನಾನು ಮೊನ್ನೆ ವಿನಯ್ ಗುರೂಜಿ ಅವರನ್ನೇ ಭೇಟಿಯಾದೆ. ಇನ್ ದ ಎಂಡ್ ಹಿ ಆಸ್ಕ್ಡ್ ಮಿ, ನಿಂಗೆ ಏನ್ ಬೇಕು ಅಂತ. ನನಗೆ ಈ ಶಾಂತಿ ನೆಮ್ಮದಿ ಮನಸ್ಸಿನೊಳಗೆ ಇರೋದನ್ನ ಇಟ್ಟಿರಿ ಗುರುಗಳೇ ಸಾಕು ಅಂದೆ. ಯಾಕೆ ಅವ್ರು ಸ್ಮೈಲ್ ಮಾಡ್ಕೊಂಡು ಹೇಳಿದ್ರು, ಬೇಕಾದಷ್ಟು ಇದೆ ಅಲ್ಲಪ್ಪ, ಇನ್ನೂ ಇರುತ್ತೆ ಅಂದ್ರು. ಮುಗಿದೋಯ್ತು. ಅದೇ ತರ ನಮ್ಮ ಬಾಬಾಜಿ 3 ಸಲ ನಮ್ಮನ್ನು ಪರೀಕ್ಷೆ ಮಾಡಿದ್ದಾರೆ. 1 ಸಲ ಒಂದು ದೊಡ್ಡ ಮನೆ ಕೀ ಕೊಟ್ಟು ಹೇಳಿದ್ರು, ಮನೆ ನೋಡು ಬನ್ನಿ ಅಂದ್ರು. ಯಾವ್ದೋ ಒಂದು 5 bedroom ಪೆಂಟ್ ಹೌಸ್, 6 crores 7 crores ವರ್ತ್ ಮನೆ ಬೆಳ್ಳಂದೂರ್ ಹತ್ರ ನೋಡು ಬನ್ನಿ ಅಂದ್ರು. ನಾವು ಅವ್ರ ಮನೆ ಅಲ್ಲ ಬಾಬಾಜಿದು ಮನೆ ಅಂತೇಳಿ ಹೋದ್ವಿ, ನೋಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ ಬಾಬಾಜಿ ಅಂದ್ವಿ. ಹೇಳಿದ್ರು, 10 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊ, ಮಾಡ್ಕೊಂಡ್ಬಿಡು ಅಂತಂದ್ರು. ನಾನು ಮಗಳಿಗೆ ಕೊಡ್ತಾ ಇದ್ದೇನೆ ಮನೆ ನಿಮಗೆ. ನಾನು ಆಗ ಒಂದೇ ಮಾತು ಹೇಳಿದೆ, ಬೇಡ ಬಾಬಾಜಿ, ನಮ್ಗೆ ನೀವು ಒಟ್ಟಿಗಿದ್ರೆ ಸಾಕು. ನಿಜವಾಗ್ಲೂ ಈ ತರ ಎಕ್ಸ್ಪೀರಿಯನ್ಸ್ 2-3 ಸಲ ಮಾಡಿದ್ದಾರೆ. ಮನೆಗಳು ತೋರಿಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ನಮ್ಮ ಕಣ್ಣೆದುರಿಟ್ಟು ತಗೊಂಡೋಗಿ ಮನೇಲಿ ಇಟ್ಕೋಪ್ಪ, ನಾನು ಮತ್ತೆ ತಗೊಳ್ತೇನೆ, ನೀನು ಅದ್ರಲ್ಲೊಂದಷ್ಟು ಇಟ್ಕೋ ಅಂತ ಹೇಳಿದ್ದಾರೆ. ಪ್ರತಿ ಸಲ ನಾವು ಏನ್ ಹೇಳಿದ್ದೇವೆ ಗೊತ್ತಾ, ನಮ್ಗೆ ಬೇಡ ಗುರುಜಿ, ಥ್ಯಾಂಕ್ ಯು. ಈಗ ನಾನು ಒಂದೇ ಮಾತು ಹೇಳ್ತೇನೆ, ಏನಂದ್ರೆ ನನ್ಗೇನು ಜೀವನದಲ್ಲಿ ಆಸೆ ಇಲ್ಲ ಅಥವಾ ಕಷ್ಟ ಇಲ್ಲ, ದುಡ್ಡು ಬಂದ್ರೆ ಹೆಲ್ಪ್ ಆಗಲ್ಲ ಅಂತಲ್ಲ. ಬಟ್ ನನಗೆ ಒಂದು ಜ್ಞಾನ ಬಂದಿತ್ತು, ಇದೆಲ್ಲ ನಾನು ದುಡ್ಡು ಕಾಸು ತಗೊಂಡ್ರೆ ಅಲ್ಲಿಗೆ ನನ್ನ ಜರ್ನಿ ಮುಗೀತು ಅವ್ರ ಜೊತೆ. ನಿಜವಾಗ್ಲೂ. So I had to choose between the journey and money. So we have chosen journey. ಆ ಜರ್ನಿ ಅದಕ್ಕೆ ಅವ್ರ ದೇಹ ಬಿಟ್ರು ಎಳ್ನೀರು ಟೇಸ್ಟ್ ರೂಪದಲ್ಲಿ ನಿಮ್ ಜೊತೆ ಇದಾರೆ ಅಂದ್ರೆ ಖಂಡಿತ ಇದಕ್ಕೇನೆ ಅಲ್ಲ. ಎಷ್ಟು ಸಲಿ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ, ಅದೇ 10 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ, ನೀನ್ ಏನಕ್ಕೋ ಮಾತಾಡ್ತೀಯಾ, ಅವ್ರಿಗೆ ಹೇಳೋದು ನೀನ್ ಏನಕ್ಕೋ ಮಾತಾಡ್ತೀಯಾ, ನನ್ ಚಿನ್ನಿ ಅಂತ ಕರಿತಿದ್ದ, ನನ್ ಚಿನ್ನಿಗೆ ನಾನು ಕೊಡ್ತಾ ಇದೀನಿ, ನೀನ್ ಏನಕ್ಕೆ ಮಾತಾಡಿ, 10 ರೂಪಾಯಿ ಕೊಡು ರಿಜಿಸ್ಟ್ರೇಷನ್ ಮಾಡಿಸ್ಕೊ. ನಾವು ಬಾಬಾಜಿ ನಮ್ಗೇನು ಬೇಡ, ನೀವು ನಮ್ ಜೊತೆ ಇರಿ ಯಾವಾಗ್ಲೂ, ನಿಮ್ ಆಶೀರ್ವಾದ ಇದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀವಿ, ನಾವ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀವಿ, ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ತೀವಿ. ಅವರ ಹತ್ರ ನಡ್ಕೊಂಡು ಬರ್ತಿದ್ದವರು ಇವತ್ತು ದೊಡ್ಡ MLA ಆಗಿ 5,000 ಕೋಟಿಗೆ ಇದ್ದಾರೆ ಬಾಬಾಜಿ ಆಶೀರ್ವಾದ. ಸೊ ಆ ಲೆವೆಲ್ಗೂ ಅವ್ರು ಬೇಕಾದ್ರೆ ನಿಮ್ಮನ್ನು, ಅವ್ರ ಆಶೀರ್ವಾದ ನಿಮ್ಮನ್ನು ತಗೊಂಡು ಹೋಗ್ತಾರೆ. ಮಾಡ್ತಾರೆ. ನಿಮ್ಗೆ ಏನು, ನಿನಗೇನ್ ಬೇಕು ಅನ್ನೋದು, ನಿನ್ಗೆ ಏನು ಬೇಕು ಅನ್ನೋದು ಮಾಲ್ ಇದ್ದಂಗೆ. ನೀನ್ ಮಾಲ್ ಸುತ್ತಾಡ್ಕೊಂಡು ಬರ್ತೀಯಾ, ಇಲ್ಲ ಅಲ್ಲೇನೇ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀಯಾ, ಇಲ್ಲ ಅಲ್ಲೇನೋ ಕೈಗೆ ಸಿಕ್ಕಿದ್ ಎತ್ಕೊಂತ ನೋಡ್ತಾ ಇರ್ತಾನೆ ಭಗವಂತ, ಅವ್ನು CC ಕ್ಯಾಮ್ರಾ ನೋಡ್ತಾ ಇರ್ತಾನೆ. ನಾನು ಅದನ್ನೇ ಹೇಳೋದು, ನೀನು ಇಫ್ ಯು ಆರ್ ಎ ಮ್ಯಾನಿಪ್ಯುಲೇಟಿಂಗ್ ಶಿಷ್ಯ, ಫಸ್ಟ್ ಆಫ್ ಆಲ್ ಯು ವಿಲ್ ಎಂಡ್ ಅಪ್ ವಿತ್ ಎ ಮ್ಯಾನಿಪ್ಯುಲೇಟಿಂಗ್ ಗುರು ಓನ್ಲಿ. ನಿನ್ನಲ್ಲಿ ಇದಿತ್ತು ಅಂತಂದ್ರೆ ಹೌದು ಹಂಗೆ ಆಗುತ್ತೆ. ನಿನ್ನಲ್ಲಿ ಒಂದು ತನ ಇತ್ತು ಅಂತಂದ್ರೆ ಆ ಶಕ್ತಿ ನಿನ್ನ ಒಂದ್ ಕಡೆ ಹೋಗಿ ಲ್ಯಾಂಡ್ ಮಾಡುತ್ತೆ. ಅವ್ರು ಇವತ್ತು ಇಲ್ದೇ ಇರ್ಬೋದು, ಬಟ್ ನಮ್ಗೆ ಎಷ್ಟು ಸಲ ಈ ಒಂದ್ ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು ನಾನು. ಅವ್ರ ಜೊತೆ ಕೂತ್ಕೊಳ್ವಾಗೆಲ್ಲ
ಅವ್ರ ಪಕ್ಕದಲ್ಲಿ ಕೂತ್ರೆ ಒಂದು ಇದ್ರದ್ದು ಗಂಧದ ವಾಸನೆ, ಸ್ಯಾಂಡಲ್ವುಡ್ ಇದು ಸ್ಮೆಲ್ ಬರ್ತಿತ್ತು ನಮ್ಗೆ. ಹಾ, ಅವಾಗ ಸುಮ್ನೆ ನೀ ಚೆನ್ನಾಗಿ ನೀರ್ ಹಾಕ್ಬಿಡೋದು, ಕೈ ಚೆನ್ನಾಗಿ ಸ್ಮೆಲ್ ನೋಡಿ ಅನ್ನೋದು, ಫುಲ್ ಸ್ಯಾಂಡಲ್ವುಡ್ ಸ್ಮೆಲ್ ಯಾವಾಗ್ಲೂ. ನಾನ್ ಫಸ್ಟ್ ಟೈಮ್ ಪ್ರಶಾಂತ್ ಏನೋ ಸೋಪು ಗೀಪು ಬಿಡೋ ಹಿಂಗೆ ಇರುತ್ತೆ ಅದನ್ನೇ ಹೇಳಿದ್ದು ನಾನು. ವಿ ಆರ್ ಕಾಮನ್ ಪೀಪಲ್, ಅದೇ ಹೇಳೋದು. ಆಸ್ಕ್ ದೋಷ ನಮ್ಮಲ್ಲಿ ಇದೆಯಪ್ಪ, ನಾವು ಹಂಗೆ ಇರ್ತೀವಿ. ನಾನ್ ಹೀಗೆ ಮಾತಾಡ್ತಿದ್ದೆಲ್ಲ, ಐ ಆಮ್ ಸೋ ಬ್ಲೆಸ್ಡ್, ಐ ಶುಡ್ ಸೇ. ಇಷ್ಟೇ ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡ್ತಿದ್ದೆ, ಹೋಗಿ ಬಾಬಾಜಿ ಏನೋ ಒಂದ್ ಸೋಪ್ ಹೋಗಿ, ಅಷ್ಟು ಪ್ರೀತಿ. ನಾನು ಅಂದ್ರೆ ಮಗು ತರ ನಾ ನೋಡ್ಕೊಂಡಿರೋದು. ಏನೋ ಒಂದ್ ಪರ್ಫ್ಯೂಮೋ ಸೋಪೋ ಏನೋ ಇಟ್ಕೊಂಡಿದ್ದೀರಾ, ಅದಕ್ಕೆ ಆಯ್ತು ಸರಿ, ಅದು 24 hours ಅಂಡ್ ಆಲ್ ವಿ ಹ್ಯಾವ್ ಸ್ಪೆಂಟ್ ವಿತ್ ಹಿಮ್. ಅದಾದ್ಮೇಲೆ 25th hour ನೋಡು ಸ್ಮೆಲ್ ನೋಡು, ಹೆಂಗ್ ಯಾವ್ದಾದ್ರು ಒಂದ್ ಸೋಪ್ ಪರ್ಫ್ಯೂಮ್ 25-26 hours. ಓಕೆ, ಸ್ನಾನ ಮಾಡ್ಕೊಂಡಾರು ಬರ್ಬೇಕಲ್ಲ. ಇದಾದ್ಮೇಲೆ ಏನಾಯ್ತು ಅಂದ್ರೆ, ನಾವು ರೀಸೆಂಟ್ ಆಗಿ 2 years ಯುರೋಪ್ ಅಲ್ಲಿ ಇದ್ವಿ, ಸ್ವೀಡನ್ ಅಲ್ಲಿ ಇದ್ವಿ. ಅಲ್ಲಿ ಏನಾಯ್ತು, ಅವರು ಅಲ್ಲಿದ್ದಾಗ ಈ ಒಂದು ಯಾವುದೋ ಕ್ಯಾಬ್ ಮಾಡಿದ್ವಿ, ಎಲ್ಲೋ ಹೋಗ್ಬೇಕಿತ್ತು ಅಂತ. ಏನೋ ಒಂದು ಅವತ್ತು ತುಂಬಾ ಮಿಸ್ ಮಾಡ್ಕೋತಿದ್ವಿ ನಾವು ಬಾಬಾಜಿನ, ನೆನ್ಸ್ಕೋತಾ ಇದ್ವಿ. ಆಯ್ತಾ, ನಾನು ಪ್ರಶಾಂತ್ ಇಬ್ರು, ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು, ಕಾರ್ ಡೋರ್ ತೆಗಿತೀವಿ ಹತ್ತಕ್ಕೆ, ಫ್ರೇಗ್ರೆನ್ಸ್ ಫುಲ್ ಸ್ಯಾಂಡಲ್ವುಡ್ ಫ್ರೇಗ್ರೆನ್ಸ್. ಎಲ್ಲಿಂದ ಬರ್ಬೇಕು? ಸ್ವೀಡನ್ ನಲ್ಲಿ ಒಂದು ಬೇರೆ ಕಂಟ್ರಿಯಿಂದ ಬಂದು ಇದ್ದಿದ್ದು ಡ್ರೈವರ್. ಸೊ ಆ ಕಾರ್ ಒಳಗಡೆ ಆ ಸುಗಂಧ ಎಲ್ಲಿಂದ ಬರ್ಬೇಕು? ಪ್ರಶಾಂತ್ ನಾನು ಇಬ್ರು ಮಾತಾಡಿಲ್ಲ, ಕಣ್ಣಲ್ಲೇ ಮಾತಾಯ್ತು, ಬಾಬಾಜಿ ಇದಾರೆ ಈ ಕಾರಲ್ಲೇ ಇದಾರೆ, ಅಷ್ಟೇ, ಮುಗ್ದು ಹೋಯ್ತು ನಮ್ಗೆ. ಇವನ್ ನಾನು ಬಾಂಬೆಲಿ ಒಬ್ಬನೇ ಇದ್ದೆ 1 ವರ್ಷ. ಬಂದಾಗೆಲ್ಲ ಇವ್ರಿಗೆ ಹಿಂಸೆ ಕೊಡೋದು, ಬಾಬಾಜಿ ನೀವು ಬರಲ್ಲ ಬಾಂಬೆಗೆ, ನೀವು ಸಿಗಲ್ಲ, ಹಾಗೆ ಹೇಗೆ ಅಂತ. ನಿನ್ ಮೊನ್ನೆ ಉಪ್ಪಿಟ್ಟು ಮಾಡೋ ಇರ್ಲಿಲ್ಲ ನನ್ನ ಪಕ್ಕದಲ್ಲಿ ಅಂದ್ರು. ನಿಜವಾಗ್ಲೂ ಉಪ್ಪಿಟ್ಟು ಮಾಡಿದ್ದ? ನಾನು ಮಾಡಿದ್ದು ಉಪ್ಪಿಟ್ಟು ಮಾತ್ರ, ಅಲ್ಲಿ ಬೇರೆ ಏನು ಅಡಿಗೆ ಮಾಡಿಲ್ಲ ಇಷ್ಟು ವರ್ಷದಲ್ಲಿ. ಒಂದೇ ಸಲ ಅವತ್ತು ಟ್ರೈ ಮಾಡಿ ಉಪ್ಪಿಟ್ಟು ಮಾಡಿದ್ದೆ. ನಿಮ್ಮನ್ನ ಉಪ್ಪಿಟ್ಟು ಮಾಡೋ ಇರ್ಲಿಲ್ವೇನೋ ನನ್ನ ಪಕ್ಕದಲ್ಲಿ ಅಂದ್ರು. ಸೊ ಹಾಗೆ ಹಿ ವಾಸ್ ಲೈಕ್ ಎ ರಿಯಲ್ ಮಿರಾಕಲ್ ಅಂಡ್ ಅದ್ಭುತ ನಮ್ಗೆ ಅದು. ಫ್ಯಾಂಟಾಸ್ಟಿಕ್. ಸಿ ನಮಗೆ ಇಟ್ ಟುಕ್ ಟೈಮ್, ಆಯ್ತಾ. ವೆನ್ ವಿ ಆರ್ ಕಾಮನ್ ಪೀಪಲ್, ಇಟ್ಸ್ ನಾಟ್ ದಟ್ ಅವ್ರು ಏನೋ ಒಂದ್ ಹೇಳಿದ್ರು, ಇನ್ನೊಂದೇನೋ ಫ್ಲೂಕಲ್ ಹೇಳಿದ್ರು, ಏನೋ ಒಂದ್ ಹೇಳಿದ್ರು, ಎಷ್ಟು ಸತಿ ಹೇಳಕ್ಕಾಗತ್ತೆ ಫ್ಲೂಕಲ್ ಅಂತ ಹೇಳ್ತೀರಾ? ನಿಮ್ ತಲೆಯಲ್ಲಿ ಏನ್ ಯೋಚನೆ ಮಾಡ್ತಿದ್ರಿ ಅಂತ ಎಸ್ಸಲಿ ಫ್ಲೂಕಲ್ ಹೇಳಕ್ ಸಾಧ್ಯ? ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನೇಷನ್ ಅನ್ನೋದು. ಸೊ ಆ ಶರಣಾಗತಿ ಅನ್ನೋದು ಬರ್ಲೇಬೇಕು. ಯು ಹ್ಯಾವ್ ನೋ ಚಾಯ್ಸ್, ಬರ್ಲೇಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ನನಗಂತೂ ಎಷ್ಟೋ ಸಲ ಹಂಗೆ ನಾನ್ ಕೇಳ್ತಿದ್ದೆ, ಬಾಬಾಜಿ ಇದು ತಪ್ಪಲ್ವಾ, ಈ ತರ ಮಾಡಕ, ಅಂದ್ರೆ ಇದು ಮಾಡಿದ್ರೆ ತಪ್ಪಾಗತ್ತಲ್ವಾ ಹಿಂಗೆಲ್ಲ ಮಾತಾಡುವಾಗ. ಇಷ್ಟೇ ಅವ್ರ ಮಾತು, ಒಂದೇ ಒಂದು ಮಾತು ಹೇಳ್ತಿದ್ರು, ಯಾವುದು ಲೈಫಲ್ಲಿ ತಪ್ಪು ಸರಿ ಅಂತಿಲ್ಲ, ಅದರಿಂದ ಬೇರೆಯವರಿಗೆ ನಿಂಗೆ ಹರ್ಟ್ ಆಗ್ಬಾರ್ದಷ್ಟೇ, ಆಯ್ತಾ. ಸೊ ಆ ತಪ್ಪು ಸರಿ ಅಂತ ಕ್ಲಾಸಿಫೈ ಮಾಡೋದು ಯಾರು? ಯಾವ್ದನ್ನು ತಪ್ಪು ಅಲ್ಲ ಸರಿನೂ ಅಲ್ಲ ಲೈಫಲ್ಲಿ. ನೀನ್ ಮಾಡ್ತಿರೋ ಚಾಯ್ಸು ನಿನ್ನ ನಂಬ್ದವ್ರಿಗೆ, ನಿಂಗೆ ಯಾರಿಗೂ ಹರ್ಟ್ ಆಗ್ದಂಗ್ ಇರೋಂಗಿರ್ಬೇಕು ಅಷ್ಟೇ. ಹೇಳಲ್ವಾ, ನಮ್ಮಿಂದ ಹೆಲ್ಪ್ ಆಗುತ್ತೋ ಏನೋ ಬೇಡ, ತೊಂದ್ರೆ ಅಂತೂ ಆಗ್ಬಾರ್ದು. ಅಲ್ಲಿ ಇನ್ನೊಂದು ಏನ್ ಗೊತ್ತಾ ಅನುಭವ ಆನಂದ್ ಹೇಳಬೇಕಿದು, ಅವ್ರಿಗೆ ತುಂಬಾ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ತಗೊಳ್ಳೋರು. ಅಲ್ಲಿ ಯಾರ್ಯಾರೋ ಬರೋರು, ಅವ್ರನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಸೋಕಾಲ್ ದೊಡ್ಡ ಜನಗಳು, ಕ್ರಿಮಿನಲ್ಗಳು, ತಪ್ಪು ಮಾಡಿರೋರು ಅಥವಾ ಏನೋ ಮೋಸ ಮಾಡಿರೋರು, ಎಲ್ರೂ ಬರೋರು. ಎಲ್ರು ಬಂದವ್ರ ಹತ್ರ ನಮ್ಮನ್ನು ಉಳಿಸಿತ್ಲೆ ಕೇಳ್ಕೊಳ್ಳೋರು. ಹೇಳಲಿಕ್ಕೆ ಆಗಲ್ಲ. ಕೆಲವು ಎಕ್ಸಾಂಪಲ್ಸ್ ನಾವು ನೋಡಿದೀವಿ. ಏನೋ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿ ಲಾಸ್ಟಿಗೆ ಬಂದು ಅಲ್ಲಿ ಕೂತು ನೀವು ಸರಿ ಮಾಡ್ಲೇಬೇಕು ಇದನ್ನು ಅಂತ. ಅಂಡ್ ಯಾರು ನಮ್ಮ ಕರ್ನಾಟಕದಲ್ಲಿ ಗುರುಗಳು ಅಂತ ಯಾರ್ಯಾರು ದೊಡ್ಡ ಗುರುಗಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ನಾವು ಅಲ್ಲಿ ನೋಡಿದ್ದೇವೆ. ಅವರೆಲ್ಲರೂ ಅಲ್ಲಿಗೆ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದಾರೆ, ಅವ್ರಿಗೆ ಗೈಡ್ ಮಾಡಿದ್ದಾರೆ. ಸೊ ಬೇರೆ ಪರ್ಸನಾಲಿಟಿ. ಈಗ ಯಾರೋ ಒಬ್ಬ ಒಂದ್ಸಲ ಏನೋ ಪ್ರಾಬ್ಲಮ್ ಆಗಿ ಅದಕ್ಕೆ ತುಂಬಾ ಇದಾಗಿ ಪೊಲೀಸ್ ಕಂಪ್ಲೇಂಟ್ ಆಗಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಏನೋ ತರಲೆ ಆಗ್ತಾ ಇದ್ರೆ, ನಾವು ಕಣ್ಣರ ಬಂದು ಅಲ್ಲಿ ಇಲ್ಲ ನೀವೇ ಮಾಡ್ಬೇಕು ಬಾಬಾಜಿ. ಇಲ್ಲ ಅದು ಏನ್ ಗೊತ್ತಾ, ಅದ್ರ ಮುಂಚೆ ಆಲ್ಮೋಸ್ಟ್ ಅವ್ರದ್ದು ಒಂದೇ ಫೋನು, ಎಲ್ಲಿ ಫೋನ್ ಮಾಡಕ್ ಫೋನ್ ಮಾಡಿದ್ರು, ನಾನು ಮಾತಾಡ್ತಾ ಇದ್ದೇನೆ, ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಷ್ಟೇ. ಅಲ್ಲ, ಬಟ್ ಇಲ್ಲಿ ಏನ್ ಯೋಚನೆ ಮಾಡ್ಬೇಕಂದ್ರೆ, ನಾವು ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಅವಾಗ ಜೊತೆಗಿದ್ವಿ. ಬಟ್ ವಿ ಆರ್ ಸೀಯಿಂಗ್ ದಟ್ ಪರ್ಸನ್ ಫಾರ್ ದ ಫಸ್ಟ್ ಟೈಮ್ ವಿತ್ ಹಿಮ್. ಅಷ್ಟು ಡೀಪ್ ಪ್ರಾಬ್ಲಮ್ ಆದಾಗ ಫಸ್ಟ್ ಟೈಮ್ ಬಂದ್ರು ಅವ್ರ ಹತ್ರ, ಸಾಲ್ವ್ ಮಾಡ್ಕೊಡು. ಗುರುಗಳು ಯಾವಾಗ ದೇಹ ಬಿಟ್ಟಿದ್ದು ಅಂತಂದ್ರೆ ನೀವು 2023 ಡಿಸೆಂಬರ್ 23. ಯಾಕೆ ಇದನ್ನ ಕೇಳಿದೆ ಅಂತಂದ್ರೆ, ನೋಡಿ ನಾನು 2017 ಭೇಟಿ ಆಗಿದ್ದು ವಿನಯ್ ಗುರುಜಿನ. ನನ್ನ ಒಂದು ಸ್ಪಿರಿಚುವಲ್ ಹುಡುಕಾಟ ಜರ್ನಿ ಒಂದು 2006 ಅಂತ ಅನ್ಕೊಳುವ. ಓಕೆನಾ. 17ವರೆಗೂ ನನಗೆ ವಿನಯ್ ಗುರುಜಿ ಪರಿಚಯ ಇಲ್ಲ, ಅಥವಾ ಅವಧೂತರು ಆ ಪಂಕ್ತ ಅದೆಲ್ಲ ಕೇಳೂ ಇಲ್ಲ ನಾನು ಶಬ್ದಗಳು. ಓಕೆನಾ. 17ಇಂದ ನನಗೆ ಗುರುಗಳು ಪರಿಚಯ ಆಗಿದೆ. ನಿಮಗೆ 15 ಇವ್ರು ಸಿಕ್ಕಿದ್ರು ಅಂತ ಹೇಳಿದ್ರೆ ನೀವು ಆವಾಗಲೇ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. 2015
ಈಗ ನಿಮಗೆ 15 ಇವ್ರು ಯಾಕೆ ಸಿಕ್ಬೇಕು, ನನಗೆ 17 ವಿನಯ್ ಗುರುಜಿನ ಯಾಕೆ ಸಿಗ್ಬೇಕು? ಐ ಆಮ್ ಜಸ್ಟ್ ಟೆಲಿಂಗ್. ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾರ್ಯಾರಿಗೆ ಯಾವ ಮಾರ್ಗದರ್ಶನದಲ್ಲಿ ಯಾರು ಸಿಗ್ಬೇಕು ಅಂತಿದ್ಯೋ ಆ ಗುರುನೇ ಸಿಗೋದು. ಹೌದು. ಸಿಗಬಾರ್ದು ಅಂದ್ರೆ ಸಿಗಕ್ ಆಗದೇ ಇಲ್ಲ, ಸಿಗೋದೇ ಇಲ್ಲ. ಏನು ಮಾಡಕ್ ಆಗಲ್ಲ. ಈಗ ನನ್ಗೆ 2023 17ರಿಂದ ಸಂಪರ್ಕ ಇರ್ಬೇಕಾರೆ ಎಷ್ಟ್ ಸತಿ ನಾನು ನಿಮ್ ಗುರುಗಳನ್ನ ಭೇಟಿ ಮಾಡ್ಬೋದಾಗಿತ್ತು, ಹಾಗಿಲ್ವಲ್ಲ. ಅಲ್ಲ, ಇವಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಇವಾಗ 2023ನಲ್ಲಿ ಅವರು ತೀರ್ಕೊಂಡ್ರು. ಅಂಡ್ ನಾನು ಅವಾಗ 8 months ಪ್ರೆಗ್ನೆಂಟ್, ಓಕೆ, ಮೈ ಸೆಕೆಂಡ್ ಚೈಲ್ಡ್. ಓಕೆ, ಐ ಕುಡಂಟ್ ಟೇಕ್ ಇಟ್. ಆಯ್ತಾ, ಎಲ್ಲ ನನಗೆ ಮನೆಯಿಂದೆಲ್ಲ ಫೋನ್ ಮಾಡಿದ್ರು, ನೀನ್ ಇಲ್ಲಿ ಬರೋಕ್ ಹೋಗ್ಬೇಡ ಅಂತ. ನಾನ್ ಹೇಳಿದೆ, ಏನ್ ಬೇಕಾದ್ರೆ ಆಗ್ಲಿ, ನಾನ್ ಬಾಬಾಜಿ ನೋಡ್ಬೇಕು. ಒನ್ ಲಾಸ್ಟ್ ಟೈಮ್ ಐ ಹ್ಯಾವ್ ಟು ಸಿ ಹಿಮ್. ಅಲ್ಲಿ ಹೋದ್ವಿ, ಕಾಶಿಯಿಂದ ಸುಮಾರು ದೊಡ್ಡ ದೊಡ್ಡ ಗುರುಗಳು ಬಂದಿದ್ರು. ಇಟ್ ವಾಸ್ ಅ ವೆರಿ ಕ್ಲೋಸ್ಡ್ ರೂಮ್. ಅಂಡ್ ಅವರ ಇಡೀ ದೇಹನ ಇದರಲ್ಲಿ ರಿವೈವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ತುಂಬಾ ದೊಡ್ಡ ದೊಡ್ಡ ಗುರುಗಳು ಬಂದಿದ್ರು ಕಾಶಿಯಿಂದ, ಎಲ್ಲ ಟ್ರೈ ಮಾಡ್ತಾರೆ. ಐ ವಾಸ್ ಸಿಟಿಂಗ್ ದೇರ್ ಆಲ್ಮೋಸ್ಟ್ ಫಾರ್ 2 hours ನೆಕ್ಸ್ಟ್ ಪ್ರಶಾಂತ್ ಕೂತ್ಕೊಂಡಿದ್ವಿ. ಏನ್ ನಾನ್ ಅಟ್ ಎನಿ ಕಾಸ್ಟ್ ನಾನು ಅವ್ರನ್ನ ನೋಡ್ಲೇಬೇಕು. ಈ ಒಂದು ಸಿಚುವೇಶನ್ ಪಾಸ್ ಆದ್ಮೇಲೆ ಏನಾಯ್ತು, ನನಗೆ ಒಂಥರ ಪ್ರಶಾಂತ್, ನಾವು ಯಾರನ್ನು ಅಷ್ಟ ನಂಬಿ ಆತರ ಎಲ್ಲ ಮಾಡ್ದವ್ರೆ ಅಲ್ಲ. ನಮ್ಗೇನ್ ಸರಿ ಅನ್ಸುತ್ತೆ ನಾವ್ ಅದನ್ನ ಮಾಡ್ಕೊಂಡು ಹೋಗ್ತಿದ್ವಿ. ಅಷ್ಟು ಡೀಪ್ ಆಗಿ ಅವ್ರನ್ನ ನಂಬಿ, ಅವ್ರ ಅಷ್ಟು ಒಳ್ಳೆ ಆಶೀರ್ವಾದ ಅವ್ರ ಜೊತೆ ಇದ್ದು, ಸಡನ್ ಆಗಿ ಅವ್ರ ಇಲ್ಲ ಅಂದ್ರೆ ಆ 1 year ನನಗೆ ಒಂದ್ ಫೇಸ್ ಅಲ್ಲಿ ಇನ್ನ ನೆಕ್ಸ್ಟ್ ಗುರು ಅಂತ ಯಾರನ್ನ ಕರೀಲಿ, ನಾನು ಯಾರ ಜೊತೆ ಹೋಗಿ ಕೂತ್ಕೊಳ್ಳಿ, ಏನ್ ಮಾರ್ಗದರ್ಶನ ಏನೋ ಹೆಂಗ್ ಪಡ್ಕೊಳ್ಳಿ, ಆ ಒಂಥರ ಒಂದ್ ಬ್ಲಾಂಕ್ ಫೇಸ್ ಅದು. ಏನ್ ಮಾಡ್ಲಿ, ಸುಮ್ನೆ ಯಾರ ಹತ್ರನೋ ಹೋಗ್ಬಿಟ್ಟು ನೀವ್ ಇವಾಗ ಹೇಳ್ದಂಗೆ ಸುಮ್ನೆ ಯಾರ ಇನ್ಮೇಲಿಂದ ಇವ್ರು ನನ್ ಗುರು ಹೆಂಗಾಗುತ್ತೆ, ಆಯ್ತಾ? ಸೊ ದೇರ್ ವಾಸ್ ದಟ್ ಟೈಮ್, ಎಷ್ಟೋ ವರ್ಷ ಐ ಫೆಲ್ಟ್ ಲೈಕ್, ನಾ ಪ್ರಶಾಂತ್ ಹೇಳ್ತಿದ್ದೆ, ನಂಗೆ ಈ ತರ ಎಲ್ಲ ಅಂದ್ರೆ ಸ್ವಲ್ಪ ಮನಸ್ ವೀಕ್ ಆಗಕ್ ಸ್ಟಾರ್ಟ್ ಆಗಿದ್ದು ಎಲ್ಲ. ಐ ಫೀಲ್ ಲೈಕ್ ಗುರುಗಳು ಇವಾಗ ನಮ್ ಜೊತೆ ಇಲ್ಲ ಅನ್ನೋದು ಥಿಂಕ್ ಮಾಡಿದಾಗ. ಸೊ ಬಟ್ ಅವ್ರ ಜೊತೆ ಇದಾರೆ, ಅದನ್ನ ನಾವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಲೇಬೇಕು. ಅಂಡ್ ಯಾವಾಗ ಇನ್ನೊಬ್ರು ಗುರು ಸಿಗ್ಬೇಕು ಅನ್ನೋದನ್ನ, ಅದು ದ ಟೈಮ್ ವಿಲ್ ಡಿಸೈಡ್. ಅಲ್ಲಿ ಹೋಗಿ ಕೂತ್ಕೊಂಡು ಇವತ್ತಿನ ಪ್ರಶಾಂತ್ ಹೇಳ್ದ, ನೋಡು ನಾವ್ ಇಂಥ ಏರಿಯಾದಲ್ಲಿ ಇದೀವಿ, ನಮ್ ಸುತ್ತಮುತ್ತ ಇಷ್ಟು ಗುರುಗಳು ಇದಾರೆ. ಯು ಗೆಟ್ ಮೈ ಪಾಯಿಂಟ್. ಯಾರಾದ್ರೂ ಹೋದ್ರೆ ಹೋಗ್ಬಿಟ್ಟು ಓಕೆ ಇನ್ಮೇಲಿಂದ ಇವ್ರು ನಮ್ ಗುರು, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಹಂಗಾಗಲ್ಲ, ಆ ಕನೆಕ್ಟೇ ಬರಲ್ಲ, ಅದು ಕರ್ಸ್ಕೋಬೇಕಲ್ಲ. ಈಗ ಇಷ್ಟು ವರ್ಷ ಬಿಟ್ಟು ಫಸ್ಟ್ ಟೈಮ್ ವಿ ಮೆಟ್ ವಿನಯ್ ಗುರುಜಿ ಮೊನ್ನೆ ಲಾಸ್ಟ್ ಅಲ್ಲಿ ಸಿಕ್ಕಿದಾಗ, ಇಟ್ ವಾಸ್ ಅ ವೆರಿ ಡಿವೈನ್ ಫೀಲಿಂಗ್. ವೆರಿ ಲೈಕ್ ಓಕೆ, ಇಷ್ಟು ವರ್ಷ ಏನೋ ಒಂದು ಮಿಸ್ಸಿಂಗ್ ಅನ್ಸ್ತಿತ್ತು, ಬಾಬಾಜಿ ನಮ್ ಜೊತೆ ಇದ್ರೂನು. ಬಟ್ ವಿ ಫೌಂಡ್, ನಾನು ಪ್ರಶಾಂತ್ ಅದನ್ನೇ ಮಾತಾಡ್ತೀವಿ, ಕರೆಕ್ಟ್ ಜಾಗಕ್ಕೆ ಬಂದು ಸೇರ್ಕೊಂಡ್ವಿ. ಆಮೇಲೆ ನಿಮ್ಮನ್ನು ನಾನು ಫಸ್ಟ್ ಟೈಮ್ ಇಷ್ಟು ವರ್ಷ ನಾನ್ ಜೊತೆಲಿರೋ ಹೊತ್ತಿಗೆ ನಿಮ್ಮನ್ನ ಮೊನ್ನೆನೆ ನಾನು ರಥದಲ್ಲಿ ನೋಡಿದ್ದು. ಅವಾಗ್ಲೇ ನಾವು ಕೆಳಗಡೆ ಬಂದು ಮಾತಾಡಿದಾಗ ಇವೆಲ್ಲ ಕನೆಕ್ಟ್ ಆದಾಗ, ಅಯ್ಯೋ ಈ ವಿಷಯ ಮಾತಾಡೋಣ ಮೇಡಮ್. ಎಷ್ಟು ಎಕ್ಸ್ಪೀರಿಯನ್ಸ್, ಐ ಥಿಂಕ್ ಫಸ್ಟ್ ಟೈಮ್ ಮೀಟ್ ಆದಾಗ್ಲೇ 3 hours ಸ್ಪಿರಿಚುವಲ್ ಜರ್ನಿ ಬಗ್ಗೆ ಮಾತಾಡಿದ್ವಿ ನಾವು. ನಿಮ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ. ಈಗ ನಮ್ದು 2ನೇ ಮಗುವಿನ ಕಥೆ ಹೇಳಿದ್ಲಲ್ಲ, ಸೊ ನಮ್ಮ ಬಾಬಾಜಿ ಯಾವಾಗ್ಲೂ ಹೇಳೋರು 2 ಮಗು ಇರ್ಬೇಕು ಅಂತ. ಇವಳು ಮಗಳ ತರ, ಅವ್ರು ಅದೇ ತರ ಅಪ್ಪನ ತರನೇ ಮಾತಾಡೋರು ಇವ್ರ ಜೊತೆ. ಆ ವಿಷಯ ಎಲ್ಲ ಬಂದಾಗ 2 ಮಕ್ಳು ಇರ್ಬೇಕಣ್ಣ, 1 ಮಗು ಇರೋದಲ್ಲ, 2 ಮಗು ಇರ್ಬೇಕು ಅಂತ. ನಾವು ಸ್ವಲ್ಪ ಲೌಕಿಕ, 1 ಮಗು ನೋಡ್ಕೊಳ್ಳಿಕ್ಕೆ ನಮ್ ಟೈಮ್ ಇಲ್ಲ, ನಾವು ನಮ್ಗೆ ಅಂತ. ಅವರು ಇಲ್ಲ ಪ್ರಶಾಂತ್ 2 ಮಗು ಬೇಕು. ಅವ್ರೊಂಥರ ಹೇಗ್ ಗೊತ್ತಾ, ನಂಗೆ ಇನ್ನೊಂದು ಫೀಲಿಂಗ್ ಏನ್ ಕೊಡೋದಂದ್ರೆ, ಈಗ ಒಂದು ಮಗಳದ್ದು ತಂದೆ ಅಳಿಯನಿಗೆ ಒಂದು ಗೌರವ ಕೊಡ್ತಾರೆ, ನನ್ನ ಮಗಳ ಗಂಡ, ಅವ್ರನ್ನ ಆ ತರ ಟ್ರೀಟ್ ಮಾಡೋದು. ಗುರುಗಳಾಗಿದ್ರು ನಂಗೊಂಥರ ಬೇರೆ ರೆಸ್ಪೆಕ್ಟ್, ನನ್ನ ಜೊತೆ ಮಾತಾಡೋದು ತುಂಬಾ ಗೌರವ. ನಂಗೆ ಒಂದಿನ ಬೈದಿಲ್ಲ ಅವರು. ಅವ್ರು ಸಿಟ್ಟು ಮನೆ ಸಿಕ್ಕಾಬಡೆ ಬೈದ್ ಬಿಡೋರು. ಎಷ್ಟೆಷ್ಟೋ ದೊಡ್ಡವರಿಗೆ ನಾವೇ ತಲೆ ಕೆಳಗೆ ಹಾಕೊಂಡು ಕೂತಿದ್ದೇವೆ, ಈ ಮನುಷ್ಯ ಇಷ್ಟು ದೊಡ್ಡವಪ್ಪ ಹಿಂಗ್ ಬೈಸ್ಕೊತಾ ಇದ್ದಾನೆ ಇಲ್ಲಿ ಅಂತ ಹೇಳಿ, ಹಂಗ್ ಬೈದ್ ಬಿಡೋರು. ಬಟ್ ನಂಗೆ ಒಂದಿನೂ ಬೈದಿಲ್ಲ, ಪ್ರೀತಿಯಿಂದಲೇ ನೋಡ್ಕೊಂಡಿದ್ದಾರೆ. ಅದೇ ಒಂದು ಅಳಿಯಂತರ ಒಂದು ಫೀಲ್ ಅಲ್ಲೇ ಮಾಡಿದ್ದಾರೆ. ಈ ಕೊನೆಗೆ ನಾವು ಡಿಸೈಡ್ ಮಾಡಿದ್ವಿ, ನಮ್ಗೆ 2ನೇ ಮಗು ಬೇಕು, ನಮ್ಮ 1ನೇ ಮಗು ಒಂಟಿ ಆಗ್ತಾ ಇದ್ದಾನೆ ಹೇಳಿ, ಏನೋ ದೇವರ ಆಶೀರ್ವಾದದಿಂದ ದಯವಿಟ್ಟು ಕನ್ಸೀವ್ ಆಯ್ತು. ನಾವಾಗ ಸ್ವೀಡನ್ ಅಲ್ಲಿ ಇದ್ವಿ, ಫೋನ್ ಮಾಡಿ ಹೇಳಿದ್ವಿ ಅವರಿಗೆ 3ನೇ ತಿಂಗಳಿಗೆ. ನಾನು ಹೇಳಿಲ್ವಾ ಆಗುತ್ತೆ ಅಂತ ಹೇಳಿ. ತುಂಬಾ ಖುಷಿ ಆಯ್ತು ನಂಗೆ, ಒಳ್ಳೆ ಡಿಸಿಷನ್. ಮತ್ತೆ ಮಗುಗೆ ನಾನೇ ಬಂದು ಹೆಸರು ಇಡೋದು, ಹಂಗೆ ಹಿಂಗೆ ಅದು ಆಯ್ತು ಬಾಬಾಜಿ. ಅದು 8ನೇ ತಿಂಗಳು ಹೇಳಿದ್ನಲ್ಲ ಇವರು, ಅವಾಗ ಮೆಟರ್ನಿಟಿ ಶೂಟ್ ಇತ್ತು ಶನಿವಾರ, ಫೋಟೋ ಶೂಟ್ಗೆ. ಮೆಟರ್ನಿಟಿ ಫೋಟೋ ಶೂಟಿಗೆ ನಾವು ಹೋಗ್ತಾ ಇದ್ವಿ. ಒಂದು 2-3 ತಿಂಗಳಿಂದ ಬಾಬಾಜಿ ಟಚ್ ಅಲ್ಲಿ ಇರಲಿಲ್ಲ. ಕೆಲವು ಸಲ ಒಂದು 2-3 ತಿಂಗಳು ಗ್ಯಾಪ್ ಆಗೋದು, ಅವರವರ ಸಾಧನೆ ಅದು ಇದರಲ್ಲ ಸ್ವಲ್ಪ ಗ್ಯಾಪ್ ಆಗೋದು. ಇಟ್ಸ್ ನಾಟ್ ದಟ್ ಯಾವಾಗ್ಲೂ ಅಲ್ಲೇ ಹೋಗಿ ಆತರ ಅಲ್ಲ, ದಟ್ ಕನೆಕ್ಷನ್ ವಾಸ್ ವೆರಿ ಸ್ಟ್ರಾಂಗ್. ಆವಾಗ ಇವ್ರು ಬೆಳಿಗ್ಗೆ ಹೋಗ್ತಿರೋ, ಬಾಬಾಜಿದ್ 2-3 ಮಿಸ್ಡ್ ಕಾಲ್ ಇದೆ ಕಣೋ ಅಂತ ವಾಪಸ್ ಮಾಡಿದ್ಲು ಕಾಲ್. ಆವಾಗ ಅವರು ಆದೇಶದಲ್ಲಿದ್ರು.
ಅವ್ರಿಗೊಂದು ಅವಾಗ ಆದೇಶ ಬರುತ್ತೆ, ಎನರ್ಜಿಗಳನ್ನೆಲ್ಲ, ಪ್ರಪಂಚದಲ್ಲಿರೋ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂತೇಳಿ. ಓಕೆ. ಆ ಸಂದರ್ಭಕ್ಕೆ ಅವ್ರು ಆದೇಶಕ್ಕೆ ಹೋದ್ರೆ, ನೀವಿಗೆ ಹೇಳಿ ನನಗೆ, ಒಬ್ಬ ಮನುಷ್ಯ ಒಂದು ಎಷ್ಟು ಬಿಯರ್ ಕುಡಿಬಹುದು? ಎನಿ ಆಲ್ಕೋಹಾಲ್ ಫಾರ್ ದಟ್ ಮ್ಯಾಟರ್. ಎಷ್ಟು ಟಿನ್ ಬಿಯರ್? ಒಂದು ಟಿನ್ ಅಂದ್ರೆ ಒಂದ್ ಎಷ್ಟು ಟಿನ್? ಐದು 4 ಒಂದು 5. ಕೆಲವು ಸ್ಪೆಷಲಿಸ್ಟ್ಗಳು ಇದಾರೆ, 10 ಒಂದ್ ಕೇಸ್ ಅನ್ನೋದ್ ಲೆಕ್ಕದಲ್ಲಿ ಆಯ್ತು ಸರಿ, ಅದಕ್ಕಿಂತ ಜಾಸ್ತಿ ಅಂತೂ ಇಲ್ಲಲ್ಲ. ನಾವು ಕಣ್ಣಾರೆ ದಿನಗಟ್ಲೆ ಬಾಬಾಜಿ 60 ಟಿನ್ ಕುಡಿದಿರೋದು ನೋಡಿದ್ವಿ. 60 ಟಿನ್ ಅಂಡ್ ಹಿ ವಾಸ್ ಸ್ಟಡಿ. ಓಕೆ. ಅಂಡ್ ಆ ಫೇಸ್ ಹೆಂಗೆ, ದಟ್ ಇಸ್ ಕಾಲ್ಡ್ ಆದೇಶ್ ಪೀರಿಯಡ್ ಅವ್ರದ್ದು. ಓಕೆ. ಇಟ್ ಮೆಂಟ್ ದಟ್ ಹಿ ವಾಸ್ ಟೇಕಿಂಗ್ ದಟ್ negative energy from someone else in the form of in the form of that, and to save lives. And ಅದು ಎಷ್ಟು ಪೀಕಿಗೆ ಹೋಗ್ತಿತ್ತು ನಮ್ಮಿಬ್ರಿಗೆ, ಲೈಕ್ ಸಾಮಾನ್ಯ ಜನ ತರ ನಾವು ಮಾತಾಡ್ತೀವಲ್ಲ, ಬಾಬಾಜಿ ಬೇಡ ಅನ್ಸತ್ತೆ, ತುಂಬಾ ಬೇಡ, ಜಾಸ್ತಿ ಆಯ್ತು ಬಾಬಾಜಿ ಅಂತ. ಯಾರ ಮಾತು ಕೇಳಲ್ಲ ಒಂದು ಆ ಟೈಮಲ್ಲಿ. ಕುಡ್ದು ಕೊನೆಗೆ ಹೇಗಾಗೋದು ಅಂದ್ರೆ, ಹಿ ಯೂಸ್ ಟು ವಾಮಿಟ್ ಫುಲ್ ಬ್ಲಡ್. ಓಕೆ, ಫುಲ್ ಬ್ಲಡ್, ಲೈಕ್ ಲಿಟ್ರಲಿ ಎವ್ರಿಬಡಿ ಯೂಸ್ ಟು ಗಿವ್ ಟವಲ್ಸ್. So it's definitely a sensitive thing that I'm saying now. Towels ಕೊಡ್ತಿದ್ರು, ಟವಲ್ ಗಟ್ಲೆ ಬ್ಲಡ್ ಆಗೋದು. And he used to sleep. Okay. ಅಂದ್ರೆ ಅರ್ಥ ಏನಂದ್ರೆ, ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಯಾರ್ದೋ ಹೋಗೋ ಪ್ರಾಣಕ್ಕೆ ತೊಂದರೆ ಆಗೋದನ್ನ ಉಳಿಸಿದ್ದಾರೆ ನಿಜವಾಗ್ಲು. ಅಂಡ್ ದೇರ್ ಆರ್ ಡೇಸ್ ಅಷ್ಟೇ, ನಾವೆಲ್ಲ ಮನೆಗೆ ಹೊರಡ್ತಾ ಇದ್ವಿ. ಅದಾದ್ಮೇಲೆ he used to sleep off. Next day morning if you come and see, he is full same ಶಿವನ್ ಎನರ್ಜಿ ತರ, ಫುಲ್ ಸ್ಟಡಿಯಾಗಿ ಹಿಂಗ್ ಕೂತ್ಕೊಂಡು ಎಲ್ಲಾರ್ದು ಪ್ರಾಬ್ಲಮ್ ಸಾಲ್ವಿಂಗ್. ನಿಮ್ಗೆ ಆಗ ಕತೆ ಹೇಳ್ತಾ ಇದ್ದೆ ನಾನು. 8ನೇ ತಿಂಗಳಿಗೆ ನಾವು ಹೋಗ್ತಾ ಇದ್ವಿ, ಫೋನ್ ಬಂತು, ಮಿಸ್ಡ್ ಕಾಲ್ ಇತ್ತು ಅಂತ ವಾಪಸ್ ಮಾಡಿದ್ವಿ. ವಾಪಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಆದೇಶದಲ್ಲಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ಚಿನ್ನಿ ಅಂತೇಳಿ ಮಾತಾಡಿದ್ರು. ನಂಗೋಸ್ಕರ ಹಾಡೆ ಅಂದ್ರು. ಇವಳು ಹಾಡು ತುಂಬಾ ಇಷ್ಟ ಅವ್ರಿಗೆ, ಯಾವಾಗ್ಲೂ ಹಾಡ್ಸೋರು ಇವಳನ್ನು. ಇವಳೊಂದು ಅಪ್ಪ ಐ ಲವ್ ಯು ಅಂತ ಒಂದು ಹಾಡನ್ನು ಹಾಡ್ತಾ ಇದ್ಲು ಅವ್ರಿಗೋಸ್ಕರ ಯಾವಾಗಲೂ. ಆ ಹಾಡೆ ಅಂದ್ರು. ನಮ್ಮ ಮನೆಯಿಂದ ಹೊರಗೆ ಬಂದಿದ್ವಿ, ಕಗ್ಲಿಪುರದಿಂದ ಆಲ್ಮೋಸ್ಟ್ ಬ್ರಿಗೇಡ್ ಮೆಡೋಸ್ವರೆಗೆ 3-4 ನಿಮಿಷ ಡಿಸ್ಟೆನ್ಸ್ ಅಲ್ಲಿ ಫುಲ್ ಹಾಡಿದ್ವಿ. ಹಾಡಿದ್ಮೇಲೆ ಅವರು ಲಾಸ್ಟಿಗೆ ಹಾಡಿದ್ರು, ಒಂದಷ್ಟು ಕಣ್ಣೀರು ಹಾಕಿದ್ರು, ಬಿಟ್ರು ಲಾಸ್ಟಿಗೆ. ಇವಳು ಇಲ್ಲ ಬಾಬಾಜಿ ನಾನು ಬರ್ತೇನೆ, ಸಿಗ್ತೇನೆ ನಿಮ್ಗೆ, ಹಂಗೆ ನನ್ಗೆ ಫೋನ್ ಕೊಟ್ರು. ನನ್ನ ಜೊತೆ ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಮಾತಾಡಿದ್ರು. ಖುಷಿಯಾಗಿರಿ, ಏನು ಟೆನ್ಷನ್ ಇಲ್ಲ, ನಾನು ಇದ್ದೇನೆ, ಯಾವುದಕ್ಕೂ ಇದು ಮಾಡಬೇಡಿ, ಹಾಗೆ ಹೀಗೆ ಅಂತ ಹೇಳಿ ನಾವಿಬ್ರು ಸ್ಪೀಕರ್ ಇದ್ದು ಒಂದು ಮಾತು ಹೇಳಿದ್ರು, ಹುಟ್ಟೋ ಮಗುಗೆ ನನ್ನ ಹೆಸರಿಟ್ಟು ಬಿಡಿ ಅಂದ್ರು. ಅದಕ್ಕೆ ದೀಪ್ತಿ ಹೇಳಿದ್ರು, ನೀವೇ ಬರ್ತೀರಲ್ಲ ಅವಾಗ ಮಾತಾಡೋಣ. ಅಲ್ಲ, ಯಾಕೆಂದ್ರೆ ಇದು ಸ್ವೀಡನ್ ಅಲ್ಲಿ ಇದ್ದಾಗ ಹೇಳಿದ್ರು, ನಾನೇ ನಾಮಕರಣ ಮಾಡ್ತೀನಿ ಅನ್ನೋ ಆ ಸೆಂಟೆನ್ಸ್. ಇವಾಗ ಯು ವಿಲ್ ಸಿಟ್ ಅಂಡ್ ಥಿಂಕ್, ಯಾಕೆ ಹಿಂಗ್ ಹೇಳಿದ್ರು? ಈಗ ಹುಟ್ಟೋ ಮಗುಗೆ ನನ್ನ ಹೆಸರಿಟ್ಟು ಬಿಡಿ ಅಂದ್ರು. ಈಗ ನೀವು ಬರ್ತೀರಲ್ಲ ಬಾಬಾಜಿ, ನೀವ್ ಹೇಳಿ ಅಂದ್ರೆ ಇಟ್ಬಿಟ್ವಿ ನಾವು. ನಮ್ಗೆ ಆ ಕ್ಲೂ ಗೊತ್ತಾಗ್ಲಿಲ್ಲ. ಇದು ಶನಿವಾರ ಆದ್ದು, ಸೋಮವಾರ ಬೆಳಿಗ್ಗೆ ನ್ಯೂಸ್ ಬಂತು, ಸಂಡೇ ನೈಟ್, ಸಂಡೇ ಈವ್ನಿಂಗ್ ಭಾನುವಾರ ತೀರೋಗಿದ್ರು ಅಂತ. ಐ ಹೆಡ್ ಸ್ಪೋಕನ್ 1 day prayer. ಅಂಡ್ ಆ ಹಾಡು ಅವ್ರದ್ದು ಫೇವ್ರೆಟ್ ಹಾಡು, ಯಾವಾಗ್ಲೂ ಹಾಡ್ಸೋರು. ನಾನು ಹೇಳ್ದೆ 8 ತಿಂಗಳು ಬಾಬಾಜಿ, ಹಾರ್ಡ್ಲಿ ಐ ಆಮ್ ಟೇಕಿಂಗ್ ಬ್ರೆತ್, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ, ಹಾಡಿಸ್ತಿದ್ದೀರಾ, ಅದು ಮೂವಿಂಗ್ ಕಾರಲ್ಲಿ. ಎಲ್ಲರೂ ಫೋಟೋ ಶೂಟ್ಗೆ ಹೋಗ್ತಾ ಇದ್ವಿ. ಮೂವಿಂಗ್ ಕಾರಲ್ಲಿ ಹಾಡಕ್ ಕಷ್ಟ ಆಗುತ್ತೆ ಬಾಬಾಜಿ. ಹಾಡೆ, ಇಲ್ಲೆಲ್ಲ ನನ್ನೊಂದು 3-4 ಜನ ಇದ್ದಾರೆ ಜೊತೆಗೆ, ಅವ್ರು ಕೇಳ್ಬೇಕು ನಿನ್ ಹಾಡು, ಹೇಳು ಅಂತ ಹೇಳ್ಬಿಟ್ಟು ಹೇಳ್ಸಿದ್ರು. ಡೋಂಟ್ ಮೈಂಡ್, ಒಂದು ಲೈನ್ ಹಾಡೇ ಬಿಡಿ. ಯಾಕೆ ಗೊತ್ತಾ, ನೀವು ಬಂದ್ರಿ, ಎಳ್ನೀರ್ ಟೇಸ್ಟ್ ನಿಮ್ಮಿಬ್ರಿಗೆ ಆ ಫ್ಲೇವರ್ ಬಂದಿದೆ ಅಂದ್ಮೇಲೆ ಅವರು ಇದಾರೆ ಅಂತ ಅಂದ್ಮೇಲೆ ನಂದು ಒಂದು ಪಾಡ್ಕಾಸ್ಟ್ ಪಾವನವಾಗ್ಲಿ. ನೀವು ಹಾಡು ಕೇಳೋಣ ಅದ್ರ ಜೊತೆಗೆ. ಎನಿಥಿಂಗ್ ಫಾರ್ ಬಾಬಾಜಿ, ಪ್ಲೀಸ್. ಸೊ ಹಂಗಾಗಿ ದೆನ್ ವಿ ಹ್ಯಾಡ್ ಟು ರೀಥಿಂಕ್, ಅವ್ರು ಯಾಕೆ ಹಾಡ್ಸಿದ್ರು. ಹುಟ್ಟೋ ಮಗುಗೆ ನಿಮ್ಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿಲ್ಲ ಅಲ್ಲ? ಹೆಂಗ್ ಗೊತ್ತಾಗತ್ತೆ? ಯು ವಾಂಟ್ ಥಿಂಕ್ ಅಲ್ಲ. ಇಷ್ಟು ವರ್ಷ ನಾನ್ ನಾಮಕರಣ ಮಾಡ್ತೀನಿ ಅಂತ ಹೇಳ್ತಿದ್ದವರು, ಹುಟ್ಟೋ ಮಗುಗ್ ನನ್ನ ಹೆಸರು ಇಟ್ಟು ಬಿಡು ಅಂದ್ರೆ, ಹಿ ಹ್ಯಾಡ್ ಡಿಸೈಡೆಡ್ ಟು ಗೋ. ಅವರು ರೆಡಿ ಆಗೋಷ್ಟೊತ್ತಿಗೆ ಹೇಳ್ತೇನೆ ನಾನು ಹಾಡ್ಲಿಕ್ಕೆ. ಅವರ ಟೆಂಪಲ್ ಇದೆ JP ನಗರದಲ್ಲಿ, ಬ್ಲ್ಯಾಕ್ ಸಾಯಿಬಾಬಾ ಟೆಂಪಲ್ ಇದೆ ಅವ್ರದ್ದು, ನೀವು ನೋಡಿರ್ಬೋದು. ತುಂಬಾ ಚೆನ್ನಾಗಿದೆ. ಅಲ್ಲೇ ಅವ್ರದ್ದೊಂದು ಸಮಾಧಿನೇ ಮಾಡ್ಕೊಂಡಿದ್ರು. ಅಂದ್ರೆ ಹೇಳೋರು, ನನ್ಗೆ ಯಾವಾಗ ಬೇಕಾಗ ಹೋಗ್ಬಿಡ್ತೇನೆ ನಾನು. ವೆನ್ ಐ ಫೀಲ್ ಐ ಆಮ್ ಡನ್, ಐ ವಿಲ್ ಗೋ, ಯಾರನ್ನು ಕೇಳಲ್ಲ ನಾನು, ಆ ಥರ. ಸೊ ದಿಸ್ ಇಸ್ ಫಾರ್ ಬಾಬಾಜಿ. ಇನ್ಫ್ಯಾಕ್ಟ್ ಈ ಹಾಡನ್ನ ನಾನು ಅವತ್ತು ಹಾಡಿದ್ಮೇಲೆ ಹಾಡೇ ಇಲ್ಲ. I don't know if I break down, I don't know. ಇರ್ಲಿ ಪಾಪ. ಬೆರಳನು ಹಿಡಿದರೆ ವಿಶ್ವಾಸವೋ ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು,
ನಾನು ಓದೋ ಪಾಠದಲ್ಲಿ ಅದು ಯಾಕೋ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಮುಂದೆ ಪ್ರೀತಿ ಏನಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಸೂಪರ್. ಹಾಡನ್ನು ಯಾವಾಗ್ಲೂ ಹಾಡ್ಸೋರು, ಅವರು ಇವ್ರ ಜೊತೆ ಹಾಡೋರು, ಅವ್ರಿಗೆ ತುಂಬಾ ಇಮೋಷನಲ್ ಆಗ್ಬಿಡೋರು ಈ ಹಾಡು ಕೇಳಿ. This is one of his favorite song, very favorite song. ವೆರಿ ಕನೆಕ್ಟಿಂಗ್ ನೀವು ಹೇಳ್ಬೇಕಾರೆ. ಅಲ್ಲ, ನಾವಲ್ಲಿ ಇನ್ನೊಂದೇನು ನೋಡಿದೀವಿ ಆನಂದ್ ಗೊತ್ತಾ, ಕೆಲವರು ಅವ್ರ ಜೊತೆ ತುಂಬಾ ವರ್ಷದಿಂದ ಇದ್ರು, ನಮ್ ತರನೇ ಅವ್ರ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ರು, ಇದು ನಮ್ಕಿಂತ ಜಾಸ್ತಿ ಹತ್ರ ಇದ್ರು, ಅಂದ್ರೆ ಡೈಲಿ ಸಿಗ್ತಾ ಇರೋದು ಅಂತವರೆಲ್ಲ ಇದ್ರು. ಅವ್ರನ್ನೆಲ್ಲ ಬಾಬಾಜಿ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಈಗ ಗೊತ್ತಾಗುತ್ತೆ. ಸಿ, ದೇ ಆಲ್ ಹ್ಯಾಡ್ ಲಿಟಲ್ ಬಿಟ್ ಆಫ್ ನಾಟ್ ಸೋ ಗುಡ್ ಲೈಫ್ ಸ್ಟೈಲ್, ಊಟ ತಿಂಡಿ ಇನ್ನೊಂದು ಮತ್ತೊಂದು ಅದು ಇದೆಲ್ಲ. ಬಟ್ ಬಾಬಾಜಿ ಜೊತೆ ಇರುವಾಗ ಅದು ಯಾವುದೂ ಅವ್ರಿಗೆ ಇಂಪ್ಯಾಕ್ಟ್ ಆಗಿಲ್ಲ. ಈಗ ಬಾಬಾಜಿ ಹೋದ್ಮೇಲೆ ನಾವು ನೋಡ್ತಾ ಇದ್ದೇವೆ, ಯಾರೋ ಒಬ್ರಿಗೆ ಕಿಡ್ನಿ ಹೋಗ್ಬಿಟ್ಟಿದೆ, ಅವ್ರು ಈಗಲೂ ಹೇಳ್ತಾರೆ ನಾವು ಸಿಕ್ಕಿದಾಗೆಲ್ಲ, ಬಾಬಾಜಿ ಇರ್ತಿದ್ರೆ ನಾನು ಈ ತರ ಇರ್ತಿರ್ಲಿಲ್ಲ. ಅಂದ್ರೆ ಆ ಶಕ್ತಿ ಹೇಗಿತ್ತು ಅಂದ್ರೆ, ಗುರುಗಳು ನಿಮ್ಮನ್ನ ಹತ್ರ ಇಟ್ಕೊಂಡು ಬಿಟ್ರೆ ನಿಮ್ಮ ಲೌಕಿಕವಾದ ಬೇರೆ ಯಾವುದೇ ಪ್ರಾಬ್ಲಮ್ ಇದ್ರು ಅವ್ರು ನಿಮ್ಮನ್ನ ಹತ್ರ ಬರ್ದಾಗೆ ನೋಡ್ಕೋತಾರೆ. ಇದ್ರು ನಮ್ ತರ ಲೈಕ್ ಆಲ್ಮೋಸ್ಟ್ ಒಂದು 20-25 ಪೀಪಲ್ ತುಂಬಾ ಲೈಕ್ ರೆಗ್ಯುಲರ್ ಆಗಿ ಬರೋದು. ಹಿ ವಾಸ್ ವೆರಿ ಪ್ರೊಟೆಕ್ಟಿವ್ ಆಫ್ ಎವ್ರಿಬಡಿ. ಆ ಒಂದಿದೆಯಲ್ಲ, ಆ ಸರ್ಕಲ್ ಅಲ್ಲಿ ಇರೋದೇ ಒಂದು ಚಂದ. ಏನಿಲ್ಲ ಸರ್, ಇದರಿಂದ ಒಂದು ಪಾಠ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಹೇಳ್ಬೋದಿಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಗುರುಗಳು ಸಲ ಹೇಳ್ತಾ ಇರ್ತಾರೆ, ಏನೋ ಇರೋವರೆಗೂ ಆಮೇಲೆ ಏನರೋ ನಿಮ್ಮ ಗತಿ ಅಂತಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ನಮಗೂ ಒಂದ್ಸಲ ಎಲ್ಲ ಜರ್ಕೊಡಿಯುತ್ತೆ ಅಲ್ಲ, ನಿಜ, ಅದು ಸತ್ಯ ಒಪ್ಕೋಬೇಕದು. ಎಲ್ಲೋ ಒಂದು ಕಡೆ ಒಂದೇನೋ ಅವಾಗ ಮನ್ಸನ್ನು ಅವರೇ ಒಂದು ಪ್ರಶ್ನೆ ಉದ್ಭವ ಮಾಡಿ ಅವರೇ ಅದಕ್ಕೊಂದು ಒಳಗಡೆ ಉತ್ತರ ಕೊಡೋದೇನು ಅಂತಂದರೆ, ಅದಕ್ಕೆ ಯಾವತ್ತು ಗುರು ದೇಹನ ಫಾಲೋ ಮಾಡಬೇಡಿ, ಗುರು ವಾಕ್ಯನ ಪಾಲಿಸಿ ಅಂತ. ಹೌದು. ಸೊ ಅವಾಗ ನಾನು ಅದಕ್ಕೆ ನಾನು ಸುಮಾರು ನೋಟ್ ಮಾಡ್ಕೊತಾ ಇರ್ತೀನಿ ಯಾವಾಗಲೂ. ನಾನು ಅವ್ರು ಕೂತಾಗ ಯಾವಾಗಲೂ ಬುಕ್ ಇಟ್ಕೊಂಡು ಕೂತಿರ್ತೀನಿ. ನಂದು ಸುಮಾರು ಸ್ಕ್ರ್ಯಾಚ್ ಆಗಿರೋ ಬುಕ್ಗಳು ಈ ಥರದ್ದೆಲ್ಲ ಇದೆ, ಒಂದೊಂದೇ ಪಾಯಿಂಟ್ ಸುಮ್ಮನೆ ರೌಂಡ್ ಆಗಿಬಿಟ್ಟಿರೋದು. ಯಾಕೆ ನಾನು ಆ ಪಾಡ್ಕಾಸ್ಟ್ಗಳು, ನನ್ನ ಪಾಡ್ಕಾಸ್ಟ್ ಅವೆಲ್ಲ ಹೇಳ್ತೀನಿ ಅಥವಾ ಯಾರು ಸಿಕ್ಕಿದಾಗ ಹೇಳ್ತೀನಿ ಅಂತ ನಾನು ಬರ್ಕೊತೀನಿ. ಅವ್ರು ಸಿಕ್ಕಿದಾಗೆಲ್ಲ ನಾನು ಇಟ್ಕೊಂಡು ಬುಕ್ಕು ಪೆನ್ ಇಟ್ಕೊಂಡು ಕೂತ್ಕೊಂಡು, ನನ್ನ ತಮ್ಮಂಗೂ ಹ್ಯಾಬಿಟ್ ಇದೆ. ಸೊ ಗೊತ್ತಿಲ್ಲ ನಮಗೆ, ಅದು ಮುತ್ತುಗಳು ಸರ್ ಉದುರ್ತಾ ಇದೆ, ಖಂಡಿತ. ಅವಾಗ ಅದನ್ನ ಸೇಫ್ ಆಗಿ ಇಟ್ಕೋಬೇಕು. ಇಲ್ಲ, ನಿಮ್ಗೆ ಯಾವ ಕಷ್ಟ ಇದ್ದಾಗ ಯಾವ ಪೇಜ್ ತಿರ್ಸಿದಾಗ ಎಲ್ಲ ಆನ್ಸರ್ ಸಿಕ್ಬಿಡುತ್ತೋ ಗೊತ್ತಿಲ್ಲ. ಬಿಕಾಸ್ ದಿಸ್ ಮೆಮೊರಿಗೆ ತುಂಬಾ ಸ್ಟ್ರಾಂಗ್ ಮೀನಿಂಗ್ಸ್ ಇರುತ್ತೆ, ಎಷ್ಟು ಒಳ ಅರ್ಥಗಳಿರುತ್ತೆ. ಒಂದು ಮಾತು ನಿಮ್ಗೆ ಯಾವ್ದೋ ಕಾಂಟೆಕ್ಸ್ಟ್ ಅಲ್ಲಿ ಏನೋ ಒಂದ್ ಸಂಕಷ್ಟದಲ್ಲಿ ಸಿಗಾಕೊಂಡ್ರಿ ಅನ್ಕೊಳ್ಳಿ, ಹೌದು, ಯಾವ್ದೋ ಕಾಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳಿದ ಮಾತು ಇದಕ್ಕೆ ರಿಲೆವೆಂಟ್ ಆಗಿರುತ್ತೆ. ರಿಲೆವೆಂಟ್ ಆದಾಗ ನಿನಗೆ ಅಲ್ಲಿ ಉತ್ತರ ಸಿಗುತ್ತೆ. ಅದಕ್ಕೆ ಗುರು ದೇಹನ ಫಾಲೋ ಮಾಡಬೇಡಿ, ಗುರು ವಾಕ್ಯನ ಪಾಲಿಸಿ ಅಂತ. ಸೊ ಅವ್ರು ಹಾಕೊಟ್ರ ಮಾರ್ಗ ನಾವು ಪಾಲಿಸ್ದಾಗ ಏನಾಗುತ್ತೆ ಸರ್, ನಮಗೆ ಖಂಡಿತ ಆ ಥರ ಆಗೋ ಸಾಧ್ಯತೆಗಳು. ಈಗ ನಿಮಗಂದ್ರೆ ನೋಡಿ, ಇವರು ಬೋತ್ ಆರ್ ಸೋ ಮಚ್ ಕನೆಕ್ಟೆಡ್. ಕಾಯ ವಾಚ ಮನಸ್ಸ ಅವ್ರ ಬಗ್ಗೆ ಚಿಂತಿಸ್ತಾ ಇರ್ತೀರಿ, ಯೋಚನೆ ಮಾಡ್ತಾ ಇರ್ತೀರಿ. ಯಾವುದೇ ತಪ್ಪಾಗಕ್ಕೆ ಮುಂಚೆ 10 ಸತಿ ಯೋಚನೆ ಮಾಡೋವಂಥದ್ದು. ಆಮೇಲೆ ಈ ಸಲಿಗೆ ಅನ್ನೋದೊಂದು ಇದೆಯಲ್ಲ, ಅದು ಬಹಳ ತಪ್ಪಾಗುತ್ತೆ ಎಂಥ ಸಂಬಂಧಗಳ ಮಧ್ಯೆ. ಅವ್ರು ರಿಸರ್ವೇಟ್ ಮಾಡ್ಕೊಂತಾರೆ, ನಾನೇನ್ ಮಾಡ್ರು ಪರವಾಗಿಲ್ಲ, ಅವ್ರು ಇನ್ನೊಂದು ಎಕ್ಸ್ಟ್ರಾ ಬೀರ್ ಕುಡಿತಾರೆ, ಕಕ್ತಾರೆ, ಬಿಡ್ ನಾನು ಮಾಡ್ಕೊಂತೀನಿ. ಈ ಟೇಕನ್ ಫಾರ್ ಗ್ರಾಂಟೆಡ್ ಅದೇ ತುಂಬಾ ಕಷ್ಟ ತಪ್ಪಾಗುತ್ತೆ. ನಾನು ನೋಡಿದ್ದೀನಿ ಅದನ್ನ. ಅವ್ರದ್ದು ಶಕ್ತಿನೇ ಬೇರೆ, ಅವ್ರದ್ದು ಪಾತೆ ಬೇರೆ. ನೀವು ಅವರನ್ನು ಆ ವಿಷಯಗಳಲ್ಲಿ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಸಿ, ಈಗ ನಮಗೆ ನಾವು ಒಂದು 2015 ಇಂದ ನೋಡಿದೀವ, ಬಟ್ ಅವರು ಒಂದು ಎಷ್ಟು ವರ್ಷ ಹಿಂದೆಯಿಂದ ಇವಾಗ ಹಿ ವಾಸ್ ಆಲ್ಸೋ ಅ ನಾರ್ಮಲ್ ಪರ್ಸನ್. ಲೈಕ್ ಇಟ್ಸ್ ನಾಟ್ ದಟ್ ಫಸ್ಟ್ ಇಂದ ಹೀಗೆ ಇದ್ರು ಅಂತಲ್ಲ ಅಲ್ವಾ, ಅವ್ರಿಗೊಂದು ರಿಯಲೈಸೇಷನ್ ಪಾಯಿಂಟ್ ಇರುತ್ತೆ. ಅಲ್ಲಿಂದ ಅವರು
ಕಾಶಿಗೆ ಹೋಗಿ ಇನ್ನೊಂದು ಮತ್ತೆ ಅದ್ರ ಬಗ್ಗೆ ಅಲ್ಲಿ ಗೊತ್ತಿದೆ ಸ್ವಲ್ಪ ಸಾಧನೆಗಳು. ಹೇಳಿ, ಅವರ ಪೂರ್ವಾಶ್ರಮ ಮತ್ತು ಆ, ಸ್ಟೋರಿ ಏನಾದ್ರು ಗೊತ್ತಿದೆ, ಅವ್ರ ಪಾಯಿಂಟ್ ಆಫ್ ರಿಯಲೈಸೇಷನ್ ನಾವು ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ. ಹೋಗಿಲ್ಲ. ಓಕೆ, Yeah. ಆದ್ರೆ ಅವರು ವ್ಯವಹಾರಗಳು ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ಹೇಳಿ, ಮಾಡಿದ್ದಾರೆ. ಮಾಡ್ಲೇಬೇಕು. ಈಗ ಪುಟ್ಟೇನಹಳ್ಳಿಯಲ್ಲಿ ಇರುವಂತದ್ದು ನನ್ಗೆ ಗೊತ್ತಿರೋ ಪ್ರಕಾರ ಆ ಪುಟ್ಟೇನಹಳ್ಳಿಯಲ್ಲಿ ಏನು ಆ ಜಾಗಗಳಷ್ಟು ಲೇಔಟ್ ಇರಲ್ಲ, ಅದೆಲ್ಲ ಅವ್ರ ತಂದೆದ್ದು. ಸೊ ಇಸ್ ಫ್ರಮ್ ಎ ರಿಯಲ್ ಎಸ್ಟೇಟ್, ಹ್ಯೂಜ್ ರಿಯಲ್ ಎಸ್ಟೇಟ್ ಬ್ಯಾಕ್ ಗ್ರೌಂಡ್. ಇಲ್ಲ, ಗೋಯಿಂಗ್ ಬ್ಯಾಕ್ ಟು ನಿಮ್ಮ ಈ ಎಕ್ಸ್ಪೀರಿಯನ್ಸ್ಗೆ ನಾನು ಸಣ್ಣ ಮೀಟ್ ಆಗಿದ್ದು ಒಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ನಮ್ದು ಸಿನಿಮಾ ಮುಂಚೆ ಬರೋ ಟ್ರೈಲರ್ ತರ ಚಿಕ್ಕದು, ಪಿಕ್ಚರ್ ನಿಮ್ದು ದೊಡ್ಡದಿರೋದು. ಅಲ್ಲ, ಹೇಳ್ಬಿಡ್ತೀನಿ ಅದು. ಯಾಕೆ ನಮಗೆ ಗುರುಗಳು ನಮಗೆ ಅರ್ಥ ಆಗ್ಬೇಕಲ್ಲ ಅವ್ರು ಯಾರು ಅಂತ, ನಿಜ. ಅವ್ರ ಸಾಧನೆ ಏನು ಅಂತ ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ವಿನಯ್ ಗುರುಜಿ ನಮಗೆ ಹೇಳಿದ್ದು, ನಾವು ನಮ್ಮೆಲ್ಲ ಅರ್ಥ ಆಗ್ಬೇಕು ಅಂತ. ಅವರು ಅವರ ಒಂದು ಸೆಕ್ಷುವಲ್ ಎನರ್ಜಿ ಅಂತ ನಾವೇನು ಕರಿತೀವಿ, ಮೇಲ್ ಎನರ್ಜಿನ, ಅದನ್ನ ಹಿಡಿದಿಟ್ಕೊಂಡೆ 40 ವರ್ಷದ ಮೇಲಾಯ್ತಪ್ಪ ಅಂದ್ರು. ಅವ್ರು ಅಂಥವ್ರೊಬ್ರು ಬರ್ತಿದ್ದಾರೆ ಇವತ್ತು ಆಶ್ರಮಕ್ಕೆ, ಗೌರಿ ಗದ್ದೆಲ್ ಹೇಳಿರೋದು. ಹೌದೌದು, 40 ಇಯರ್ಸ್ ಮೇಲಾಗಿದೆ. ಅವರು ಆ ಮೇಲ್ ಎನರ್ಜಿನ ಸ್ಪರ್ಮ್ನ ಒಳಗಿಟ್ಕೊಂಡು ಅಂಥವ್ರೊಬ್ರು ನಾಳೆ ಬರ್ತಿದ್ದಾರೆ, ಎಲ್ಲರೂ ಸ್ವಲ್ಪ ಎಚ್ಚರವಾಗಿರಿ ಅಂತಂದರು. ಆವಾಗ ನಾವು ಅವ್ರ ಸಾಧನೆ ಅದು ಏನು ರೇಂಜ್ ಅಂತ ಗೊತ್ತಾಯ್ತು ನಮಗೆ. ಅದಾದ್ಮೇಲೆ ಅವ್ರನ್ನ ನೋಡ್ಲಿಕ್ಕೆ ಅಂತ ನಾವು ಇದಾದಾಗ ನಮಗೆ ಸಿಕ್ಕಿದ್ದೆ ಸಾಯಂಕಾಲ ಒಂದು ಟೈಮು. ಅದು ಗುರುಜಿ ರೂಮಲ್ಲಿ ಓಪನ್ ಮಾಡಿದಾಗ ಬರೀ ದೀಪಗಳು ಹಚ್ಚಿದ್ರೆ, ಯಾವುದೋ ಲೈಟ್ ಹಾಕಿರಲಿಲ್ಲ. ಒಂದು ದೊಡ್ಡ ಸರ್ಕಲ್ ಮಂಡಲ ಥರ ಹಾಕ್ಬಿಟ್ಟಿದ್ರು. ಓಕೆ. ಅದ್ರ ಮಧ್ಯೆ ಕೂತಿದ್ರು ನಿಮ್ಮ ಗುರುಗಳು, ಅದ್ರ ಮಧ್ಯೆ ಕೂತಿದ್ರು. ನಮಗೇನಿದ್ರು ಆ ಮಂಡಲದಿಂದ ಆಚೆ ನಮಸ್ಕಾರ ಮಾಡಿ ಹೋಗ್ಬೇಕಷ್ಟೇ, ನಾವು ಬೇರೆ ನಾವು ಸೀನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ, ನಾನೇನಿಲ್ಲ. ಹಿಂಗೆ ಕೂತಿದ್ರು ಅವರು. ಆವಾಗಲೇ ನಾನು ನೋಡಿದೆ, ಇಷ್ಟು ಉದ್ದ ಕೂದಲು, ಇಷ್ಟು ರುದ್ರಾಕ್ಷಿಗಳು ಹಾಕ್ಕೊಂಡು, ಫುಲ್ ಭಸ್ಮ. ಆ್ಯಂಡ್ ಸರ್ಪ್ರೈಸಿಂಗ್, ಇಫ್ ಐ ಆಮ್ ನಾಟ್ ರಾಂಗ್, ಐ ರಿಮೆಂಬರ್ ಅವ್ರ ತುಟಿ ಭಾಳ ಕೆಂಪಗಿತ್ತು ನಾನು ನೋಡಿದಾಗ. ಜೊತೆಲಿ ವಿನಯ್ ಗುರುಜಿ ಕೂತಿದ್ರು, ಅದೇ ಸರ್ಕಲ್ ಒಳಗೆ ಅವರು ಕೂತಿದ್ರು, ನಿಮ್ಮ ಗುರುಗಳು ಕೂತಿದ್ರು. ನಾವೆಲ್ಲ ಫುಲ್ಲು ಹೋಗಿ ಮೀಟರ್ ಆಫಲ್ಲಿ ಬಾಗಿಲು ತೆಗೆದ್ರು, ನಮಸ್ಕಾರ ಮಾಡಿ ನೆನ್ನೆ ಹೇಳ್ಬಿಟ್ಟಿದ್ರಲ್ಲ ಅವ್ರ ಬಗ್ಗೆ ಇಷ್ಟೆಲ್ಲ, ಹೋಗೋ ಇದಿಲ್ಲ, ಸ್ಮೈಲ್ ಮಾಡಿ ನಕ್ಬಿಟ್ಟು ನಕ್ಕಿದ್ರು ಅಷ್ಟೇ. ಅದೇ ನಾನು ನೋಡಿದ್ದು ಅಷ್ಟೇ, ನನಗೆ ಅನುಭವ ಇಲ್ಲ. ಅವರು ನೀವು ಹೇಳೋ ನಾನು ದೀಪ್ತಿ ಅವ್ರು ನಕ್ಕೊಂಡ್ವಿ, ಯಾಕಂದ್ರೆ ನೀವು ಹತ್ರ ಹೋಗ್ಲಿಲ್ಲ ಅಂತ ಹೇಳಿದ್ರಲ್ಲ. ಅವರು ನನ್ನನ್ನು ದೀಪ್ತಿಯನ್ನು ಅವರ ಕಾಲ್ ಮೇಲೆ, ಈ ತೊಡೆ ಮೇಲೆ ದೀಪ್ತಿ ಇಬ್ರು ತೊಡೆ ಮೇಲೆ ಮಲಗಿಸ್ಕೊಂಡು ಮಲಗಿಸಿಕೊಂಡಿದ್ದಾರೆ. ನಾನು ಹೇಳೋದು. ಅದು ಏನು ಗೊತ್ತಾ, ರಾತ್ರಿ 2-3 ಗಂಟೆ ನಂಗೆ ಸ್ವಲ್ಪ ನಿದ್ದೆ ತಡೆಯಲ್ಲ. ದೀಪ್ತಿ ಬೇಕಾದ್ರೆ ಫುಲ್ ನೈಟ್ ಎದ್ದಿರ್ತಾಳೆ, ಬಟ್ ನಂಗೆ 10:30-11 ಗಂಟೆ ಆಗ್ತಿದ್ದಂಗೆ ನನ್ನ ಬ್ಯಾಟ್ರಿ ಆಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ರಾತ್ರಿ 12-1 ಗಂಟೆ ಆಗ್ತಿದ್ದಂಗೆ ಅವ್ರ ಎದುರಿಗೆ ಅಲ್ಲಿಗೆ ಸ್ಟಾರ್ಟ್ ಆಗ್ತಾ ಇರೋದು. ಅವ್ರು ರೇಗಿಸೋರು ನಂಗೆ, ಎಲ್ಲ ಕರ್ಮ ಕಳಿಯುತ್ತಪ್ಪ, ಸ್ವಲ್ಪ ಎಚ್ಚರವಾಗಿ ಇರೋ ಅಂತ. ಇನ್ನೊಂದು ಮಾತು ಹೇಳೋರು ಅವ್ರು ಯಾವಾಗ್ಲೂ, ಟೈಮ್ ಊಟ, ಟೈಮ್ ನಿದ್ದೆ, ಎಲ್ಲ ಕೆಲಸ ಟೈಮ್ ಮಾಡು, ರೋಗನು ಟೈಮ್ ಬರುತ್ತೆ. ಇಲ್ಲ, ಇದು ತುಂಬಾ ಒಂದು ಇಂಪಾರ್ಟೆಂಟ್ ಮಾತು. ಯಾಕೆ ಹಸಿವಾದಾಗ ಊಟ ಮಾಡು, ನಿದ್ದೆ ಬಂದಾಗ ನಿದ್ದೆ ಮಾಡು, ನಿಂಗೆ ಯಾವಾಗ ಏನ್ ಮಾಡ್ಬೇಕದನ್ನ ಮಾಡು, ಅದಕ್ಕೆಲ್ಲ ಟೈಮ್ ಇಟ್ಕೋಬೇಡ. ಇದು ಟೈಮ್ ಇದು ಮಾಡ್ಲೇಬೇಕು, ಇದು ಟೈಮ್ ರೋಗನು ಟೈಮ್ ಬರುತ್ತೆ. ಇದು ನಮ್ಗಾಗಿದ್ದ ಎಕ್ಸ್ಪೀರಿಯನ್ಸ್. ಅಲ್ಲಿ ಕೂತಿದ್ದಾಗ ನಾವ್ ಯೂಶಲಿ ಲೈಕ್ ಸುಮಾರು ಟೈಮ್ ಕಳಿತಿದ್ವಲ್ಲ ಅಲ್ಲಿ. 1 ಗಂಟೆ ಆಗ್ತದೆ, 1 ಗಂಟೆ ಆಗ್ತದೆ, ಪ್ರಶಾಂತ್ ಊಟ ಅಂತೆಲ್ಲ ನಾವಿಬ್ರು ಸಿಗ್ನಲ್ ಮಾಡ್ಕೋತಿದ್ವಲ್ಲ, ಊಟ ಹಶ್ವಾಗ್ತಿದೆ, ಊಟ 1 ಗಂಟೆ ಆಯ್ತು ಅಂತ ಹಶ್ವಾಗ್ತಿದ್ಯಾ ಅಂತ ಈ ಮಾತುಗಳು ಬರ್ತಿತ್ತು. ನಿಮ್ಗೆ ಹಶ್ವಾಗ್ತಿದ್ರೆ ನಾನು ಊಟ ತರಿಸ್ತೀನಿ, 1 ಗಂಟೆ ಆಯ್ತು ಅಂತ ಟೈಮಲ್ಲಿ ಊಟ ಮಾಡ್ಬೇಡ ಅನ್ನೋರು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿಲ್ ಸ್ಟೇ ವಿತ್ ಅಸ್ ಫಾರ್ ಎವರ್. ಹೌದೌದು. ಅವ್ರ ಮನೇಲಿ ತಿಂತಿದ್ದ ಸ್ವಲ್ಪ, ಅವರು ಆಂಧ್ರ ಕಡೆ ಊಟ ಅವ್ರ ಮನೇಲಿ ಜಾಸ್ತಿ. ಆ ಸಾರುಗಳು ಒಳ್ಳೆ ಖಾರ ತಿನ್ನಲ್ಲ, ಉಪ್ಪಿನಕಾಯಿ ಚಟ್ನಿ, ಆ ಸ್ಮೆಲ್ ಎಲ್ಲ ಕೈಯಲ್ಲಿ ಇನ್ನೂ ಇದೆ. ಅದು ಅವ್ರ ಜೊತೆ ಕೂತ್ ತಿಂದ್ರೆ ಎಕ್ಸ್ಟ್ರಾ ಟೇಸ್ಟ್ ಅದಕ್ಕೆ. ಒಂದ್ ತುತ್ತು ಅವರು ಕಲ್ಸ್ಕೊಡೋರು. ಸೊ ಅದೊಂದು ಆಪರ್ಚುನಿಟಿ ಸರ್ ನನಗೆ, ಅವ್ರನ್ನ ದೇಹದಲ್ಲಿ ನೋಡಿದ್ದು. ಅದಾದ ಮೇಲೆ ವೆರಿ ರೀಸೆಂಟ್ಲಿ 1 ವರ್ಷ ಆಗಿರ್ಬೋದು ಮ್ಯಾಕ್ಸಿಮಮ್, 25 ಅಂತ ಅನ್ಕೋತೀನಿ, 24 ಫ್ಯಾಗ್ ಎಂಡಲ್ಲಿ ಅಂತ ಅನ್ಕೋತೀನಿ ನಾನು. ಗುರುಗಳು ಬಂದ್ಬಿಟ್ಟು ಸಡನ್ ಆಗಿ ಅವರ ಸಮಾಧಿಗೆ ಇರ್ತಕ್ಕಂಥದ್ದು ಪುಟ್ಟಬರ್ತಿ ಹೋಗೋ ದಾರಿ ಇಲ್ಲ, ಅದೇನು ಎಕ್ಸಾಕ್ಟ್ ಏರಿಯಾ ಹೆಸರು ಅದೇನು ಸರ್, ಅದು ಊರ ಹೆಸರು ಏನಾದ್ರು ಗೊತ್ತಿದೆಯಾ ನಿಮಗೆ? ಪುಟ್ಟಬರ್ತಿ ಹತ್ರ. ಆವಾಗ ನಮ್ಗೆ ಎಲ್ಲರಿಗೂ ಅನೌನ್ಸ್ ಮಾಡಿದ್ರು, ಯಾರು ಹೋಗ್ತೀರಪ್ಪ ಈ ಥರ ಅಲ್ಲಿ ಹೋಗಿ ಎಷ್ಟೋ ಸತಿ ರುದ್ರ ಹೇಳಬೇಕು. ಐ ಥಿಂಕ್ 12 ಸತಿನೋ 15 ಸತಿನೋ ಏನೋ ರುದ್ರ ಪಠಣ ಮಾಡ್ಬೇಕು, ಯಾರು ಹೋಗ್ತೀರಾ ಅಂತಂದು. ನಾನು ಅದಕ್ಕೆ ನಾನು ಹೋಗ್ತೀನಿ ಅಂತಂದೆ. ನಾನು ಹೇಳೋದು ಅದನ್ನೇ, ಎಲ್ರಿಗೂ ಅವಕಾಶ ಸಿಗಲ್ಲ. ಒಂದಷ್ಟು ಜನ ಕೈ ಎತ್ತಿದ್ವಿ, 3 ಕಾರ್ ಹೊರಡುತ್ತೆ ಆ್ಯಕ್ಚುಲಿ. ಅವತ್ತು ನಾವು ಹೋದಾಗ ಅಲ್ಲಿ ಅಮ್ಮ ಇದ್ರು, ಮಾಯಿ ಇದ್ರು, ಮಾತಾಡಿದ್ವಿ ಅವ್ರ ಜೊತೆ. ಮಾಯಿ ಇದ್ರು. ಅದು ಇವಾಗಿನ್ನ ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಎಲ್ಲವೂ ಆ ಜಾಗದಲ್ಲಿ. ಇವರ ಸಮಾಧಿ ಇತ್ತು. ನಾನು ಅಲ್ಲಿ ಹೋದೆ. ಮತ್ತು ಅವ್ರದ್ದೊಂದು ಮೂರ್ತಿ ಥರದ್ದು ಒಂದು ಮಾಡಿದಾರಲ್ಲ ಅಲ್ಲಿ. ಸೊ ಅಲ್ಲಿ ಕೂತು ನಾವು ಒಂದು 12 ಸತಿನೋ 15 ಸತಿನೋ ರುದ್ರ ಹೇಳಿದ್ವಿ. ಯಾಕಂದ್ರೆ ಅದು 1 ಸತಿ ಹೇಳೋಕ್ಕೇನೆ ಒಂದು 19 ನಿಮಿಷ ಆಗುತ್ತೆ ಕರೆಕ್ಟಾಗಿ ಹೇಳಿದ್ರೆ. ತುಂಬ ಫಾಸ್ಟಾಗಿ ಹೇಳ್ತೀನಿ ಅಂದ್ರೆ 15 ನಿಮಿಷ ಆಗುತ್ತೆ.
ಆ ಥರ ಅದನ್ನು ನಾವು ಅಷ್ಟೊತ್ತಿ ರಿಸೈಟ್ ಮಾಡ್ಬೇಕಂದ್ರೆ ನಮ್ಗೆ ತುಂಬ ಟೈಮ್ ಆಯಿತು. ಅಷ್ಟೊತ್ತಿದ್ದು ಇಷ್ಟು ದೂರ ಬಂದಿದ್ದೀವಿ, ಹಾಗೆ ಪುಟ್ಟಬರ್ತಿಗೆ ಹೋಗೋಣ ಅಂತ ನಾವು 1-2 ಗಾಡಿ ನಾವು ಪುಟ್ಟಬರ್ತಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ನಾವು. ಸೊ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ, ಆ ಕನೆಕ್ಷನ್ ಯಾವ ಥರ ನಿಜ. ಹೆಂಗೆ ಏನು ಅಂದ್ಬಿಟ್ಟು ಅಂತ. ಇಲ್ಲ ಅದು ಈವನ್ ಅಲ್ಲಿ ಅವರ ಸಾಯಿಬಾಬಾ, ಬ್ಲ್ಯಾಕ್ ಸಾಯಿಬಾಬಾ, ನೀವೆಲ್ಲೂ ಈ ಕರಿಶಿಲೆ ಸಾಯಿಬಾಬಾ ನೀವು ಒಂದೇ ಒಂದು ಮೈಸೂರಲ್ಲಿ ನೋಡಿದೀನಿ ಸರ್ ನಾನು. ಇದು ಅಷ್ಟೇ, ಬೆಂಗಳೂರಲ್ಲಿ ಎಲ್ಲೂ 7 ನೋಡಿಲ್ಲ. ಫೇಸ್ JP ನಗರ್ ಪುಟ್ಟೇನಹಳ್ಳಿಲಿ ಇರೋದು. ಹೌದು, Okay. ಹೌದು. ದ ಅದ್ ಟೆಂಪಲ್ ನೀವು ಇಸ್ ಆಲ್ಸೋ ಬ್ಲಾಕ್. ಇವತ್ತಿಗೂ ನೀವು ಆ ಟೆಂಪಲ್ ಒಳಗೆ ಹೋದ್ರೆ ಒಂದು ಗುಹೆ ತರ ಮಾಡಿದ್ದಾರೆ, ಒಂದು It's a cave ಬ್ಲಾಕ್ type. ಕಲರ್ ಕೇವ್ ಟೈಪ್. ಒಳಗೋಗಿ ಕೆಳಗೋಗಿ ಸಾಯಿಬಾಬಾ. ನಾವೀಗ ಹೋಗಿ ತುಂಬಾ ವರ್ಷ ಆಯ್ತು. ಬಾಬಾಜಿ ಹೋದ್ಮೇಲೆ ನಾವು ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಧೈರ್ಯ ಇನ್ನ ಬಂದಿಲ್ಲ. ಅದ್ ಏನೋ ಇನ್ನು ಆ ಒಂದು 2-3 ವರ್ಷದಲ್ಲಿ ಇನ್ನ ಧೈರ್ಯ ಬಂದಿಲ್ಲ. ಅವ್ರು ನಮ್ ಜೊತೆನೆ ಇದ್ದಾರೆ ಅಂತ ಇದ್ದೇವೆ. ಬಟ್ ನಾವು ಹೋಗ್ಬೇಕೀಗ ಅಲ್ಲಿಗೆ ಇನ್ನೊಂದ್ಸಲ ಆದಷ್ಟು ಬೇಗ. ಅದು ಅವರೇ ಕಟ್ಸಿದ್ದ ಅದು? ಹೌದು. ಅಂದ್ರೆ ಹಿ ಯೂಸ್ ಟು ವರ್ಷಿಪ್ ಸಾಯಿಬಾಬಾನ? ಸಾಯಿಬಾಬಂದು ಅವರಿಗೆ ಅವರಿಗೆ ಸಾಯಿಬಾಬನ ಮೇಲೆ ನಂಬಿಕೆ ಇತ್ತು. ಅಲ್ಲೊಂದು ಬಾಬಾದೊಂದು ಬೇಸಿಕ್ಲಿ ಅದು ರೆಸಿಡೆನ್ಸ್. ಅದು ಇಟ್ಸ್ ಅ ರೆಸಿಡೆನ್ಸ್. ಎಂಟರ್ ಆದ ತಕ್ಷಣ ಅದು ಒಂಥರ ಗುಹೆ ತರ ಇದೆ. ಪ್ರೈವೇಟ್ ಟೆಂಪಲ್. ಹಾ, ಸೊ ಇಟ್ಸ್ ಅ ಪ್ರೈವೇಟ್ ಟೆಂಪಲ್. ಅಂದ್ರೆ ಅಲ್ಲಿಂದ ಫಸ್ಟ್ ಫ್ಲೋರ್ ಆಕ್ಸೆಸ್ ಅವ್ರ ಮನೆಗೆ. ಅವ್ರ ಮನೆ ದೇವಸ್ಥಾನನ ಟೆಂಪಲ್ ತರ ಕಟ್ಬಿಟ್ಟು ಸಾರ್ವಜನಿಕರ ದರ್ಶನಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಹಂಗೈಬಿಟ್ಟು ಇಟ್ಸ್ ನಾಟ್ ಅ ಲೈಕ್ ಫುಲ್ ಫ್ಲೆಜ್ ಟೆಂಪಲ್, ಬಟ್ ಅವ್ರ ಮನೆ ವಿಸಿನಿಟಿನ ಅವರು ಟೆಂಪಲ್ ತರ ಬಿಟ್ಟಿದ್ದಾರೆ. ಅವ್ರೊಂದ್ ಮಾತು ಹೇಳೋರು, ನನ್ಗೆ ಅದ್ರ ಬಗ್ಗೆ ತುಂಬಾ ಓದ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಅವ್ರೊಂದ್ ಮಾತು ಹೇಳೋರು, ಸಾಯಿಬಾಬಾನು ಅಘೋರಿ ಅಂತ. ಹೌದೌದೌದು. ಸೊ ನಮ್ ಪಂತನೇ ಅವರು ಅಂತ. ಆಬ್ಸಲ್ಯೂಟ್ಲಿ ಸರ್, ಅದನ್ನ ನಾನು ಹೇಳ್ತಾ ಇರೋದು. ಸಾಯಿಬಾಬಾ ಅವ್ರ ಅಘೋರಿನೇ. ಯಾಕಂದ್ರೆ ಸ್ಟಾರ್ಟಿಂಗ್ ಹೇಳಿಲ್ವಾ, ಯಾವುದೆಲ್ಲವೂ ನಿನಗೆ ಘನಘೋರ, ಅವನಿಗೆ ಅದು ಅಘೋರ, ಅವನು ಅಘೋರಿ ಅನ್ಬಿಟ್ಟು ಅಂತ. ಸೊ ಮತ್ತೆ ಬಾಬಾ ಬಗ್ಗೆ ಇನ್ನೇನು ಹೇಳೋರು ಅವರು, ಅದು ಕೇಳಕ್ ಖುಷಿ ನನಗೆ. ಖಂಡಿತ ಅವರು ಈ ಸಾಯಿಬಾಬಾ ಬಗ್ಗೆನು ಇದೆ, ನೀವು ಹೇಳಿದ ರೀತಿನೇ ಹೇಳೋರು. ಇರುವಾಗ ಅವ್ರಿಗೆ ಏನ್ ಮಾಡಿಲ್ಲ, ಇರುವಾಗ ತುಂಬಾ ಜನ ಇದ್ ಮಾಡ್ತಿದ್ರು, ಅವರನ್ನು ನಂಬ್ತಿರ್ಲಿಲ್ಲ. ನೆಕ್ಸ್ಟ್ ಅವ್ರು ಇಲ್ದಿದ್ದಾಗ ಅವರದ್ದು ಏನು ಮಾಡಿದ್ದಾರೆ, ಅವ್ರು ಹೇಗೆ ನೋಡಿದ್ದಾರೆ ಗೊತ್ತಾಯ್ತು ಅಂತ. ಹಾಗೆ ಅದು ಸೊ ಬಾಬಾಗೆ ರಾತ್ರಿ ಎಲ್ಲ ಕೆಲವು ಸಲ ನಮ್ಮ ಹತ್ರ ಆರತಿ ಮಾಡಿಸೋರು. ಏನೋ ನಮ್ದು ಕರ್ಮಗಳು ಕಳಿಬೇಕು ಅಂದ್ರೆ ಹೋಗಿ ಆರತಿ ಮಾಡಿ ಬಾ ಅನ್ನೋರು. ಮತ್ತೆ ಈ ಏನ್ ಹೇಳ್ತಾರೆ, ಅವನು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ನೀವು ಈಗಲೂ ಅಲ್ಲಿ ಹೋಗಿ ಅಲ್ಲಿ ಆ ಸಾಯಿಬಾಬಾ ಮುಂದೆ ನಿಂತ್ರೆ ಲಿಟ್ರಲಿ ಫೀಲ್ ದೇರ್ ಇಸ್ ಸಮ್ ಎನರ್ಜಿ. ನಿಮ್ಗೆ ಎಲ್ಲ ಕಡೆ ನಾನು ಬಾಬಾ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ರೆ ಸರ್, ನನ್ನ ಪಾರ್ಟ್ 1 ಪಾರ್ಟ್ 2 ಅಷ್ಟಿದೆ ವಿಷಯ ನಂದು ಸಾಯಿಬಾಬಾ ಜೊತೆ ಕನೆಕ್ಟೆಡ್. ಟಿಲ್ ವಿನಯ್ ಗುರುಜಿ ಮೀಟಿಂಗ್, ದ ಸೀಕ್ರೆಟ್ ಬಿಹೈಂಡ್ ದಟ್ ಅಂತಂದ್ರೆ, ನಾನ್ ವಿನಯ್ ಗುರುಜಿ ಫಸ್ಟ್ ಭೇಟಿ ಆಗಿದ್ದ ದಿನ 15th of October 2017. 15th of October ಏನು ಸಾಯಿಬಾಬಾ ದೇಹ ಬಿಟ್ಟಿದ್ದಿನ. ಹೌದು ಹೌದು. ನನಗೆ ಸಾಯಿ ಸಚ್ಚರಿತೆ ಓದಿರ್ತೀವಿ, ನೆನಪಿರುತ್ತೆ, ಕೆಲವೊಂದು ಪಾಲ್ಗೊಂಡಿರ್ತೀವಿ, ಮರ್ತೋಗ್ಬಿಟ್ಟಿತ್ತು ನನಗೆ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಯಾವತ್ತೇನೋ ಮೊಬೈಲ್ ರೀಲ್ ನೋಡ್ತಾ ಇದೀನಿ, ಬಾಬಾನೇ ದೇಹಾಂತ್ಯ ಆತ 15th October ಸನ್ ಇದು ಅಂದ್ಬಿಟ್ಟು ಹಿಂದಿಲೇನ ಇಯರ್ ಹೇಳ್ತಾರಲ್ಲ, ಸಕ್ಕಂತ ಹೊಡಿತಾ ಡೇಟ್ ನನಗೆ. 1510 ಅನ್ಬಿಟ್ಟು ಅಂತ. ನೋಡಿ ಯಾವ ರೂಪದಲ್ಲಿ ಯಾರು ಬಂದು ಯಾವಾಗ ಹೆಂಗ್ ಸಿಗ್ತಾರೆ ನನಗೆ. ವಿನಯ್ ಗುರುಜಿ ಅವತ್ತೇ ಯಾಕೆ ಸಿಗ್ಬೇಕು ನನಗೆ 1510ಗೆ? ಇಲ್ಲ, ಇನ್ನೊಂದು ಏನ್ ಗೊತ್ತಾ, ಈ ನೀವು ಹೇಳಿದಾಗ ಸಾಯಿಬಾಬಾದ್ದು ಅನುಭವದ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಆದ್ರೆ ಸಾಯಿಬಾಬಾನು ಹಾಗೆ, ಅವ್ರು ಎಲ್ಲರನ್ನು ಒಟ್ಟಿಗೆ ತರ್ತಾರೆ. ಹೌದೌದೌದು. ನೀವು ಯಾರಿಗಾರು ಕ್ಲೋಸ್ ಆಗಿ ಕನೆಕ್ಟ್ ಆದ್ರಿ, ಹೌದು. ಏನೋ ಒಂದು ಅಸೋಸಿಯೇಷನ್ ಬೆಳೆಯುತ್ತೆ ಅಂದ್ರೆ ಅಯ್ಯೋ, ಅದು ಸಾಯಿಬಾಬಾ ಫ್ಯಾಮಿಲಿನೇ ಆಗಿರುತ್ತೆ. ಮತ್ತೆ ಎಲ್ಲೂ ನಾವು ಈ ಬ್ಲಾಕ್ ಕಲರ್ ಸ್ಟ್ಯಾಚು ನೋಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಇಫ್ ಐ ಆಮ್ ನಾಟ್ ರಾಂಗ್, ಶಿರಡಿಲಿ ಇರೋಷ್ಟೇ ಬಾಬಾನ ಮೂರ್ತಿಯ ಸೈಜ್ ಇದೆ ಇಲ್ಲಿ. ಸೈಜ್ ಇದೆ. ಓಕೆ. ಸೊ ಬ್ಲಾಕ್, ಬಟ್ ಸೊ ಇಫ್ ಐ ಆಮ್ ನಾಟ್ ರಾಂಗ್, ಇಟ್ಸ್ ವೆರಿ ಕ್ಲೋಸ್. ಐ ಕ್ಯಾನ್ ಸೇ ಓಕೆ ಓಕೆ. ವೆರಿ ಹ್ಯೂಜ್, ವೆರಿ ಬಿಗ್. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಒಂದು ಗುರು, ಒಂದು ಮಗು, ಒಂದು ಗೆಳೆಯ, ಒಂದು ನಿಮ್ಗೆ ಹೆಣ್ಣು ಕೊಟ್ಟ ಮಾವ, ಇದೆಲ್ಲ ಒಂದೇ ಮನುಷ್ಯನಲ್ಲಿ ನೋಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಒಂದು ಖುಷಿ. ಇನ್ನೇನ್ ಬೇಕು ಲೈಫ್ ಅಲ್ಲಿ. ಅವ್ರು ಅಷ್ಟು ವರ್ಷ ನಮ್ ಜೊತೆ ಇದ್ರಲ್ಲ, ಸಾಕು, ಇನ್ನೂ ಇರ್ತಾರೆ ಅವ್ರು ನಮ್ ಜೊತೆ ಅಂತ. ಈಗ ದೀಪ್ತಿ ಆಗೋನ್ ಹೇಳಿದ್ಲು, ಗುರು ಇಲ್ದೆ ಕನ್ಫ್ಯೂಷನ್ ಆದ್ರೆ ಸ್ವಲ್ಪ ಅಂತ ಹೇಳಿ. ಬಟ್ ಆನೆಸ್ಟ್ಲಿ ನನ್ಗೆ ಆ ಕನ್ಫ್ಯೂಷನ್ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ನನ್ಗೆ ಇವತ್ತಿಗೂ ನಾನು ಎಷ್ಟೋ ಸಲ ನಂಗೆ ತುಂಬಾ ಬೇಜಾರಾದ್ರೆ ಅಥವಾ ಏನೋ ಒಂದು ಡೈರೆಕ್ಷನ್ ಸಿಗ್ಲಿಲ್ಲ, ಕ್ಲೂಲೆಸ್ ಆದ್ರೆ ಸುಮ್ನೆ ರಿಂಗ್ ನೋಡ್ತೇನೆ. ದಿಸ್ ಇಸ್ ದ ರಿಂಗ್. 2 ರಿಂಗ್ ಅವ್ರು ಕೊಟ್ಟಿರೋದು ನಮ್ಗೆ. ಓ ಹೌದಾ? ಹಾಕೊಂಡಿರಿ ಅಂತ. ಇದನ್ನು ಎಷ್ಟೋ ವರ್ಷ ಒಳಗಿಟ್ಟಿದ್ದೆ, ನಾನು ಹಾಕೊಂಡೇ ಇರ್ಲಿಲ್ಲ. ಒಂದ್ ಫೈನ್ ಡೇ ಏನೋ ಮನ್ಸಿಗೆ ಅನ್ಸ್ಬಿಟ್ಟು, ಬಾಬಾಜಿ ತುಂಬಾ ನೆನ್ಸ್ಕೋತಾ ಇದ್ದೀನಿ ಅಂತ ಹೇಳಿ ಇವ್ರಿಗೆ ಹೇಳಿದ, ರಿಂಗ್ ಹುಡುಕಿ ಕೊಡೆ, ಹಾಕೋತೀನಿ. ಹುಡುಕಿ ಕೊಟ್ಲು, ವಾಪಸ್ ಹಾಕೊಂಡೆ. ಅದನ್ನ ಹಾಕೊಂಡ ದಿನ ಹೇಗೆ ನೀವು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಏನೋ ಒಂದು 2-3 ವಿಷಯಗಳು ತುಂಬಾ ಸ್ಟಕ್ ಆಗಿತ್ತು, ಮೂವೇ ಆಗ್ತಾ ಇರಲಿಲ್ಲ. ಹಾಕೊಂಡ ದಿನ ಇಟ್ ಸ್ಟಾರ್ಟೆಡ್ ಮೂವಿಂಗ್ ಫಾರ್ವರ್ಡ್. ನನಗೆ ಹೇಳೋರು, ಇದು ಬ್ಲೂ ಸಫೈರ್ ಕಣೆ, ಅಮಿತಾಬ್ ಬಚ್ಚನ್ ಬ್ಲೂ ಸಫೈರ್ ಹಾಕ್ತಾರೆ, ಅಷ್ಟು ಪವರ್ ಅದಕ್ಕೆ, ಐ ವಾಂಟ್ ಯು ಟು ವೇರ್ ಅನ್ನೋರು. ಹೀಗೆ ಎಲ್ಲ ಏನೋನೋ ಒಂದಿಷ್ಟು ಕೆರಿಯರ್ ಡಿಸ್ಕಷನ್ಸ್ ಎಲ್ಲ. ನಾನು ಅವರು ಮೀಟ್ ಆದ್ರೆ ಇಟ್ಸ್ ಲೈಕ್
ನಮ್ದು ಫೋಟೋ ಲೈಬ್ರರಿ ತೆಗಿಯೋದು, ಏನೇನ್ ಇನ್ಸಿಡೆಂಟ್ಸ್ ಆಯ್ತು, ಏನೇನಾಯ್ತು ಎಲ್ಲ ಹೇಳೋದು ಅವ್ರಿಗೆ. ಡಿಟೇಲ್ ಹೇಳ್ಬೇಕು. ಲಾಸ್ಟ್ ಆದ್ಮೇಲೆ ಎಲ್ಲಿ ಹೋದ್ರಿ, ಎಲ್ಲಿ ಎಲ್ಲ ಯಾವ್ದು ಮಿಸ್ ಮಾಡೋಂಗಿಲ್ಲ ನಾನು ಗ್ಯಾಲರಿಲಿ. ಇದು ಹೇಳಲಿಲ್ಲ ನೀನು. ಓಕೆ, ಈಗ ನಮ್ಮ ಅಂದರೆ ಆಡಿಯನ್ಸ್ ಏನು ಇಷ್ಟೊತ್ತು ನೋಡ್ತಿರ್ತಾರೆ, ನಾನು ಕ್ಯಾರಿಡ್ ಅವೇ ಆಗ್ಬಿಟ್ಟೆ ಆ ಸ್ಟೋರಿ ಒಳಗೆ. ಅಲ್ಲೇ ಸುಮಾರು ಜನ ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವಾಗ್ಲಿಂದ ಬರೀ ಅವ್ರನ್ನ ಅಗೋರಿ ಅಂತ ಇದ್ದೀರಾ, ಬಾಬಾ ಅಂತ ಇದ್ದಾರೆ, ಅವ್ರ ಹೆಸರು ಹೇಳ್ರಿ ಅಂತ ಕೆಲವ್ರು ಬೈಕ್ ಅಂತ ಇರ್ತಾರೆ ಮನಸ್ಸಲ್ಲೇ. ಅವ್ರಿಗೆ ಉತ್ತರವಾಗಿ ಈಗ ಕೇಳ್ತಾ ಇದ್ದೀನಿ, ಅಂದರೆ ನೀವು ಹೇಳಿದ್ದೀರಾ, ನಾನು ಬರ್ಕೊಂಡಿದ್ದೀನಿ, ನಿಮ್ಮ ಬಾಯಲ್ಲಿ ಕೇಳೋಕೆ ಇಷ್ಟ. ನಿಮ್ಮ ಗುರುಗಳ ನಾಮಧೇಯವನ್ನು ಹೇಳಿದ್ದೇವೆ. ಡಾಕ್ಟರ್ ಸಾಗರ್ ಅಘೋರಿ. ಡಾಕ್ಟರ್ ಸಾಗರ್ ಅಘೋರಿ ಅಂತ. ಅವರಿಗೆ ತುಂಬಾ ಯೂನಿವರ್ಸಿಟಿಗಳು ಹುಡುಕೊಂಡು ಬಂದು ಡಾಕ್ಟರೇಟ್ ಕೊಟ್ಟು ಹೋಗಿದೆ. ಯಾಕಂದ್ರೆ ಅವರಲ್ಲಿ ಏನ್ಷಿಯಂಟ್ ಮೆಡಿಸಿನ್ ಅಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಇತ್ತು ಅವರಿಗೆ. ಈ ಅಗೋರಿಗಳಲ್ಲೂ ನನ್ಗೆ ಗೊತ್ತಿರೋ ಲಿಮಿಟೆಡ್ ನಾಲೆಜ್ ಪ್ರಕಾರ ಬೇರೆ ಬೇರೆ ಸ್ಪೆಷಲೈಸೇಷನ್ಗಳು ಇರ್ತಾರೆ ಅವ್ರಿಗೆ. ಈಗ ಎಲ್ಲರೂ ಡಾಕ್ಟರ್ಗಳಾದ್ರು ಅದ್ರಲ್ಲಿ ಒಬ್ಬ ಹಾರ್ಟ್ ಸರ್ಜನ್ ಎಲ್ಲ ಇರ್ತಾನಲ್ಲ, ಹಾಗೆ ಇವ್ರದ್ದು ಸ್ಪೆಷಲೈಸೇಷನ್ ಮೆಡಿಸಿನ್. ಸೊ ಹಾಗೆ ಅವ್ರಿಗೆ ತುಂಬಾ ಜನ ಬಂದು, ತುಂಬಾ ಯೂನಿವರ್ಸಿಟಿಗಳು, ತುಂಬಾ ಕ್ವಾಲಿಫೈಡ್ ಪೀಪಲ್ ಎಲ್ಲ ಬಂದು ಅವರಿಗೆ ಡಾಕ್ಟರ್ ಅಂತ ಒಂದು 20-25 ಬೇರೆ ಬೇರೆ ಡಾಕ್ಟರೇಟ್ಗಳು, 20-25 ಡಾಕ್ಟರೇಟ್ಗಳು, ಡಾಕ್ಟರ್ ಆಫ್ ಆಸ್ಟ್ರಾಲಜಿ, ಡಾಕ್ಟರ್ ಆಫ್ ಇದು ಅಂತ. ಹಾಗಾಗಿ ಅವರು ಡಾಕ್ಟರ್ ಸಾಗರ್ ಅಘೋರಿ. ಸ್ವಂತ ಊರು, ಅವ್ರ ಹುಟ್ಟೂರು ಯಾವುದು, ಅಲ್ಲಿ ಎಲ್ಲಿ ಅದ್ರದ್ದು ಏನಾರು ಐಡಿಯಾಸ್ ಇದೆಯಾ ನಿಮ್ಗೆ? ಅವ್ರದ್ದು ಪುರಾಶ್ರಮ ಅಂತ ನಾನು ಹೇಳಿದೆ, ಮೂಲ ಪುಟ್ಟಪರ್ತಿ ಆ ಕಡೆಯಿಂದ. ಬಟ್ ಆದ್ರೆ ಅವ್ರ ತಂದೆ ಹೇಳಿದಲ್ಲ, ಪುಟ್ಟೇನಹಳ್ಳಿಯಲ್ಲೇ ಇದ್ದವರು, ಅಲ್ಲಿದ್ದು ಒನ್ ಆಫ್ ದ. ಕನ್ನಡನೇ ಮಾತಾಡ್ತಾ ಇದ್ರು, ಕನ್ನಡ ಮಾತಾಡ್ತಿದ್ರು. ಅವರಿಗೆ ಸ್ವಲ್ಪ ತೆಲುಗು ಇನ್ಫ್ಲೂಯೆನ್ಸ್. ಹೌದು, ಬಿಕಾಸ್ ಅವ್ರದ್ದು ಫ್ಯಾಮಿಲಿ ಇಸ್ ಫ್ರಮ್. ನೋಡಿ, ನೀವು ಮಾತಾಡ್ತಾ ಈಗ ಒಂದು ನೆನಪಾಯ್ತು ನನಗೆ. ವಿನಯ್ ಗುರುಜಿ ಹತ್ರ ಮಾತಾಡ್ಬೇಕಂದ್ರೆ ಹೆಸರು ಬಂದಿದ್ದಕ್ಕೆ ಇವಾಗ ಸಾಗರ್ ಗುರುಜಿ, ಅವ್ರ ಊರ ಹೆಸರು ಬಂತು ನನಗೆ. ಆವಾಗ ವಿನಯ್ ಗುರುಜಿಗೆ ಕೇಳಿದ್ರಂತೆ ನಿಮ್ಮ ಗುರುಗಳು, ಯಾಕೆಲ್ಲರೂ ನಿಮ್ಮನ್ನ ವಿನಯ್ ವಿನಯ್ ಅಂತ ಕರೀತಾರೆ, ದತ್ತ ಅಂತ ಕರಿಬೇಕಲ್ವಾ ನಿಮ್ಮನ್ನ ದತ್ತ ಅನ್ಬೇಕಲ್ವಾ, ನಿಮ್ಮನ್ಯಾಕೆ ವಿನಯ್ ಅಂತ ಕರೀತಾರೆ ಅಂತ ಇವ್ರು ಕೇಳೋದು. ಅದಕ್ಕೆ ಅವ್ರ ಉತ್ತರ ಏನು ಅಂತಂದ್ರೆ, ಈ ದೇಹವನ್ನೆಲ್ಲರೂ ಅವ್ರಂಗೆ ಗುರುತಿಸ್ತಾ ಇದಾರೆ ಅಷ್ಟೇ, ಹಂಗಾಗಿ ಈ ದೇಹಕ್ಕಿರೋ ಹೆಸರು ಅಂತ ಇವ್ರು ಹೇಳೋದು. ಈ ಕಾನ್ವರ್ಸೇಷನ್ ಇವಾಗ ನೆನಪಾಯ್ತು ನೋಡಿ ಸಡನ್ ಆಗಿ. ಅದಕ್ಕೆ ಅವರು ಸಾಗರ್ ಬ್ಯೂಟಿಫುಲ್ ಆಗಿರುತ್ತಲ್ಲ ಕೇಳಲಿಕ್ಕೆ, ಒಂಥರ ಎಷ್ಟು ಅಲ್ಲ ಸರ್. ನಮಗೊಂಥರ ಒಂದು ನಮ್ಮ 2ನೇ ಮಗಂಗೆ 5 ಹೆಸರು ಇಡ್ತಾರಲ್ಲ ನಾಮಕರಣದಲ್ಲಿ, ಅದ್ರಲ್ಲಿ ಒಂದ್ ಹೆಸರು ಸಾಗರ್. ಅದನ್ನ ಇಡುವಾಗ್ಲೇ ನಮ್ಗೊಂಥರ ಎಮೋಷನ್, ಬಿಕಾಸ್ ಅವನನ್ನ ಅವ್ರು ನೋಡ್ಲಿಲ್ಲ, ಆಶೀರ್ವಾದ ಕೊಟ್ಟು ನನ್ನ ಹೆಸರಿಡು ಅಂತ ಹೇಳಿ ಹೋದ್ರು. ಈಗ ಆ ರೂಪದಲ್ಲೇ ಇದಾರೆ ಅಂತ ಅನ್ಕೊಳ್ಳಿ ಅಷ್ಟೇ. ಖಂಡಿತ ಅವ್ರು ಇದ್ದಾಗ ಅವ್ರ ಮಡ್ಲಲ್ಲಿ ನಿಮ್ಮನ್ನ ಕೂರ್ಸ್ಕೊಂತಾ ಇದ್ರಿ, ನಿಮ್ ಮಡ್ಲಲ್ಲಿ ಅವ್ರು ಕೂತ್ಕೊಂತಾ ಇದ್ದಾರೆ. ಒಂದ್ ಹೆಸರು ಸಾಗರ್ ಅಂತ ಇಟ್ವಿ, ಬಟ್ ಅವನ ಹೆಸರು ದೈವಿತ್. ದೈವಿತ್ ಅಂದ್ರೆ ದೈವವಿತ್ತವಾಗಿ ನಮ್ಮ ಮೊದಲನೇ ಹುಡುಗ ಪ್ರಣೀತು, ಅವ್ರ ಹತ್ರ ಹೋದ್ರೆ ಅವ್ರ ಕಾಲ್ ಮೇಲೆ ಕೂತ್ಕೊಳ್ಸಾರ. ನಾನು ಇಬ್ರು ತುಂಬಾ ಫ್ರೆಂಡ್ಸ್ ತರ. ಹೋದ್ರೆ ಅವ್ರದೆಲ್ಲ ಕೆಲವರು ಇಬ್ರು ಒಟ್ಟಿಗೆ ನಿಂತಿರೋ ಫೋಟೋ ಇದೆ, ಬೇರೆ ಬೇರೆ ಎಲ್ಲ ಮಂಕಿ ಪೋಸ್ ಅಲ್ಲಿ ಇಬ್ರು ಒಟ್ಟಿಗೆ ನಿಂತು ಸೇಮ್ ಪೋಸ್ ಮಾಡೋದಿಬ್ರು. ಎಲ್ಲೋ ನಾವು ಒಂದೊಂದ್ಸಲಿ ಲಂಚ್ ಹೋಗೋಣ ಬಾಬಾಜಿ, ತುಂಬಾ ಹಶ್ವಾಗ್ತದೆ ಅವ್ರಿಗೂ. ಐ ಥಿಂಕ್ ಐ ಶುಡ್ ಸೇ ಇದು ಒನ್ ಆಫ್ ದ ಲೀಡಿಂಗ್ ಆಂಧ್ರ ಚೈನ್ಸ್ ಒಂದು ರೆಸ್ಟೋರೆಂಟ್ ಫೇವ್ರೆಟ್ ಅವ್ರಿಗೆ. ಅಲ್ಲಿ ಹೋಗೋಣ ಅನ್ನೋದು ಆಯ್ತಾ. ನನಗೆ ಪ್ರಶಾಂತ್ ಅಲ್ಲಿ ತಿನ್ನಕ್ಕಾಗಲ್ಲ ಖಾರ, ನಮ್ಗ್ ಖಾರ ಅಭ್ಯಾಸ. ಅವರು ಖಾರ ಅಂದ್ರೆ ಸಿಕ್ಕಾಪಡೆ ಖಾರ ತಿಂತಾರೆ. ನಾವಿಬ್ರು ಅಲ್ಲಿ ಹೋಗ್ಬೇಕನು, ನಾವಿಬ್ರು ಏನೋ ತಿನ್ನೋದು ಅಂತ ಯೋಚನೆ ಮಾಡೋದು. ಬಟ್ ಐ ಆಮ್ ಸೋ ಹ್ಯಾಪಿ, ಲೈಕ್ ಐ ಫೀಲ್ ಪ್ರಣೀತ್ ಇಸ್ ಆಲ್ಸೋ ಈಕ್ವಲಿ ಬ್ಲೆಸ್ಡ್, ಬಿಕಾಸ್ ಅವ್ರ ಜೊತೆ ತುಂಬಾ ಒಡನಾಟ ಅವನಿಗೂ ಸಿಕ್ತು. ಏನಿಲ್ಲ, ಅಲ್ಲಿ ಬಂದಿರೋನು ಪಾಪ ನಾವ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಿದ್ದೆ ಬರ್ತಿತ್ತು, ನಿದ್ದೆ ಮಾಡ್ತಿದ್ದ. ನಮ್ಗ ಅದೇ ಅನ್ಸುತ್ತೆ, ಅವನಿಗೆ ಅದೇ ಆಶೀರ್ವಾದ. ಯಾಕಂದ್ರೆ ಅಂತ ಜಾಗದಲ್ಲಿ ನಿದ್ದೆ ಮಾಡಿದ್ರು ಯು ಆರ್ ಸೀಕಿಂಗ್ ಪಾಸಿಟಿವ್ನೆಸ್. ಇಲ್ಲ ಆದ್ರೆ ನನಗೆ ಒಂದು ಅದಕ್ಕೆ ಬೇಜಾರು ಪಡ್ಬೇಕೋ ಅಥವಾ ಅದು ಅವ್ರದ್ದು ಒಂದು ಅವ್ರಿದ್ದ ರೀತಿನೋ ಗೊತ್ತಿಲ್ಲ. ನಂಗೆ ಎಷ್ಟೋ ಸಲ ಹೇಳೋರು, ಪ್ರಶಾಂತ್ ಸಾಕಾಗಿದೆ, ಎಲ್ಲರೂ 1 ವಾರ ಹೋಗೋಣ, ನಾವು ಯಾರಿಗೂ ಹೇಳೋದು ಬೇಡ, ಎಲ್ಲಿಗಾರು ಹೋಗ್ಬೇಡ 1 ವಾರ. ಇಲ್ಲೆಲ್ಲ ಬರೋರು ಎಲ್ಲ ಪ್ರಾಬ್ಲಮ್ ಇಟ್ಕೊಂಡೇ ಬರ್ತಾರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ. ಎಷ್ಟು ಕೊಟ್ಟು ಸಾಕಾಗಿದೆ, ಒಂಥರ ಎಲ್ಲರದ್ದು ಪ್ರಾಬ್ಲಮ್ ತಗೋಬೇಕು. ನಂಗೊಂಥರ ಸುಸ್ತಾಗಿ ಹೋಗಿರಪ್ಪ, ಎಲ್ಗಾರು ಹೋಗೋಣ 1 ವಾರ ಅಂತ. ಇದೊಂದು ವರ್ಷಕ್ಕೊಂದು 2 ಸಲ ಈ ಡೈಲಾಗ್ ಬರೋದು. ನೆಕ್ಸ್ಟ್ ಬೆಳಿಗ್ಗೆ ಪುನಃ 100 ಜನ ಇರ್ತಾರೆ. ಅಲ್ಲ ಅಷ್ಟೇ, ಅದು ಡೈಲಾಗೆ. ಸರಿ, ನಾವು ಹೌದು, ನಾವು ಫಸ್ಟ್ ಗೆಲ್ಲ ಅದನ್ನ ನಂಬಿ ಏನೇನೋ ಪ್ಲಾನ್ ಮಾಡೋರು. ನೆಕ್ಸ್ಟ್ ವೀಕೆಂಡ್ ಹೋಗೋಣ ಬಾಬಾಜಿ, ಅಲ್ಲಿ ಬುಕ್ ಮಾಡ್ತಾರೆ, ವೈನಾಡ್ ಅಂತ ಕೇಳಿ ಎಲ್ಲಾ ಕಡೆ ನಾವ್ ಎಲ್ಲಾ ಪ್ಲಾನ್ ಆಗಿದೆ ನಮ್ದು. ಒಂದು ನಡೆಯಲ್ಲ, ಆ ವೀಕೆಂಡ್ ಸಿಗೋದೇ ಇಲ್ಲ. ಅವ್ರ ಫೋನೇ ಇತ್ತಲ್ಲ ಅದು 3-4 days. ನೋಡಿ, ನೀವ್ ಹೇಳಿದಕ್ಕೆ ನನಗೆ ಎಷ್ಟು ಕನೆಕ್ಟ್ ಆಗ್ತಿದೆ ಅಂದ್ರೆ, ಸೇಮ್ ಟೈಮ್ ಸ್ಪೇಸ್ ಅಲ್ಲಿ ನಾವು ಟ್ರಾವೆಲ್ ಆಗ್ತಾ ಇದೀವಿ ವಿತ್ 2 ಡಿಫರೆಂಟ್ ಪರ್ಸನಾಲಿಟೀಸ್. ಶಕ್ತಿ ಒಂದೇನಾ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ತಿದೆ. ಅಲ್ಲ ನಿಜವಾಗ್ಲೂ ನಾವು ಇವ್ರು ಹೇಳ್ಬಿಟ್ರಲ್ಲ ಪಾಪ ಅವ್ರಿಗೆ ನಿಜವಾಗ್ಲೂ ಚೇಂಜ್ ಬೇಕೇನೋ, ಅಲ್ಲಿ ಬರೋರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾರೆ ಅಂತ ನಾವು
ಐ ಡೋಂಟ್ ನೋ ವೆದರ್ ಹೀಸ್ ಟೆಸ್ಟಿಂಗ್ ಅಸ್ ಆರ್ ನಾಟ್, ಬಟ್ ಪ್ರತಿ ಸಲ ನಾವು ಪ್ಲಾನ್ ಮಾಡೋದು ಅದು ಯಾವ ಟ್ರಿಪ್ ಆಗಿಲ್ಲ 7 ವರ್ಷದಲ್ಲಿ. ಆಯ್ತಾ, ಈಗ ನನಗೆ ಮಜಾ ಏನಂತಂದ್ರೆ ನನ್ ಕೇಳ್ತಾರಲ್ಲ ಅವರು, ನಮ್ ಗುರುಜಿ ಎಲ್ಲಿ ಸಿಗ್ತಾರೆ, ಎಲ್ಲಿ ಮೀಟ್ ಆಗ್ಬೋದು, ಯಾವಾಗ ಬರ್ಬೋದು. ನಾನು ಅಪಾಯಿಂಟ್ಮೆಂಟ್ ಕೊಡ್ಸೋಕ್ ಪರ್ಸನಾಲಿಟಿ ಅಲ್ಲಪ್ಪ, ಅದು ಈ ಟೈಮ್ ಬರ್ತಾರೆ, ಈ ವಾರ ಹೋಗಿ, ಹಂಗ ಆಗಲ್ಲ. ಅದು ನಿನ್ ಸಂಕಲ್ಪ ಸ್ಟ್ರಾಂಗ್ ಇರ್ಬೇಕು, ನಾನು ಅವ್ರಿಗೆ ಭೇಟಿ ಆಗ್ಲೇಬೇಕು ಅಂತ ನೀನ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕು, ಆಯ್ತಾ. ಹಂಗ್ ಸಿಗಬಹುದು, ಇಲ್ಲ ನಿನ್ನಲ್ಲಿ ವಿಪರೀತ ಪೇಷನ್ಸ್, ಅದು ಒಂದು. ಇನ್ನೊಂದು ಆಪೋಸಿಟ್ ಮಾತಾಡಣೆಗ, ಯಾಕಂದ್ರೆ ಭಗವಂತ ಪ್ರಹ್ಲಾದನ್ಗೂ ಪ್ರತ್ಯಕ್ಷ ಆದ, ಹಿರಣ್ಯಕಶಿಪುಗೂ ಪ್ರತ್ಯಕ್ಷ ಆದ. ಇಲ್ಲ ನೀನ್ ವಿಪರೀತ ಆಪೋಸಿಟ್ ಅಲ್ಲಿರೋ, ಅವಾಗ್ಲವ್ರು ನಿಂಗೆ ದರ್ಶನ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ, ಆಯ್ತಾ. ನನ್ ಎಲ್ಲಿಂದ ಅಪಾಯಿಂಟ್ಮೆಂಟ್ ಕೊಡ್ಸ್ಲಿ, ಈ ತರ ನಾಳೆ ಟ್ರಿಪ್ಗೆ ಹೋಗೋಣ ಅಂದವ್ರು 100 ಜನ ಅಪಾಯಿಂಟ್ಮೆಂಟ್ ನೀವೇ ಹೇಳಿದ್ರಿ, ನಾನ್ ಹೆಂಗ ಮಾಡ್ಲಿ, ಹೇಳ್ತೀನಿ, ಯಾರು ಅರ್ಥ ಮಾಡ್ಕೊಳಲ್ಲ. ಇಲ್ಲ ಅದ್ ಏನ್ ಗೊತ್ತಾ ಆನಂದ್, ತುಂಬಾ ಜನ ಅನ್ಕೋತಾರ, ನೀವು ಕ್ಲೋಸ್ ಇದ್ದೀರಾ, ನೀವು ಯಾವಾಗ್ಲೂ ಸಿಗ್ತೀರಾ. ನನ್ಗೆ ಎಷ್ಟೋ ಜನ ನೀವು ಬಾಬಾಜಿ ಹತ್ರ ಹೋಗೋ ನಮ್ಗೆ ಹೇಳಿ ಅಂತ ಹೇಳಿ, ಹಂಗೆಲ್ಲ ಹೇಳೋದು ಆಯ್ತಾ. ಎಷ್ಟೋ ಜನರಿಗೆ ನಾನು ಫಸ್ಟ್ಗೆ ನಾನು ಹೋಗ್ತಾ ಇದ್ದೀನಿ ಹೇಳಿ, ಅಯ್ಯೋ ಇವತ್ತೊಂಚೂರು ಬಿಸಿ ಇದ್ದೀನಿ, ಇನ್ನೊಂದ್ಸಲ ಹೋಗೋ ಹೇಳಿ, ಅಲ್ಲಿಗೆ ಅವನು ಮುಗೀತು, ಅವ್ರ ಪ್ರಯಾರಿಟಿ ಕೊಡಲ್ಲ, ಮುಗಿದೋಯ್ತು, ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಹೋಗಲ್ಲ. ನಾನು ಬಟ್ ಇನ್ನು ಎಷ್ಟೋ ಜನ ನಾನು ಹೋಗ್ತಾ ಇರುವಾಗ ಏನೊಂದು ಫೋನ್ ಮಾಡಿ, ನಾವು ಬರ್ತೀವಿ, ನಮ್ಗೂ ಸಡನ್ ಆಗಿ ಬಂದವ್ರು ಇದ್ದಾರೆ ಅಷ್ಟೇ. ಅದು ಆತರ ಅದೇ ನೀವ್ ಹೇಳ್ದಂಗೆ ಯಾವ ಅಪಾಯಿಂಟ್ಮೆಂಟು ಆಗಲ್ಲ. ಇವಾಗ ಮತ್ತೆ ಕೆಲವೊಬ್ರು ನಮಗ್ ಮನ್ಸಿಗೆ ತುಂಬಾ ಹತ್ರ ಇರೋರು, ನಮಗೆ ಅವ್ರನ್ನ ಇವ್ರು ಭೇಟಿ ಆಗ್ಲಿ ಅನ್ನೋದಿರುತ್ತೆ, ಗುರುಗಳನ್ನ ಇವ್ರು ಬಂದು ಒಂದ್ಸಲಿ ನೋಡ್ಲಿ ಅನ್ನೋದು, ನಮ್ಗೆ ಪಾಠ ಆಗುತ್ತೆ ಆಮೇಲೆ. ಅದು ನಿಜವಾಗ್ಲು ಅಲ್ಲ, ಇದಾಗಿದೆ ನಮ್ಗೆ. ನಾವ್ ಅವ್ರಿಗೆ ಹೇಳೋದು, ಹಿಂಗೆ ಹೋಗ್ತಾ ಇದೀವಿ ಬನ್ನಿ, ಅಯ್ಯೋ ಈಗಾಗಲ್ಲ, ಇನ್ನೊಂದ್ಸಲಿ ಬರ್ತೀನಿ, ಆಯ್ತಾ. ಸರಿ, ನಾವ್ 2ನೇ ಸಲಿ ನಮಗ್ ಬೇಜಾರು, ಇವ್ರಿಗೆ ಯಾಕಪ್ಪ ಅಲ್ಲ, ಟ್ರೈ ಬ್ಲೆಸ್ಸಿಂಗ್ಸ್ ಇವ್ರಿಗೆ ಸಿಕ್ತಿಲ್ವಲ್ಲ ಅಂತ ಬೇಜಾರು ನಮ್ಗೆ. 2ನೇ ಸಲಿ ನಾವ್ ಹೇಳ್ತೀವಿ, ಆಸೆ ಅಂದ್ರೆ ಅವ್ರು ಕರ್ಕೊಂಡು ಹೋದವ್ರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಆಸೆ. ಏನೋ ಒಂದು ತೊಂದರೆ ಇದ್ದಾನೆ, ಗುರುಗಳು ಒಂದ್ಸಲ ತಲೆ ಮೇಲೆ ಕೈ ಇಟ್ಟು ಒಳ್ಳೇದಾಗ್ತಾರೆ ನಮ್ಮ ಆಸೆ. ಅವರ ಕರ್ಮದಲ್ಲಿ ಇಲ್ಲ ಅಲ್ಲ. ಬಟ್ ಕೆಲವರು ಒಂದ್ಸಲಿ ಬಂದು ನಮಗಿಂತ ಜಾಸ್ತಿ ಸಲಿ ಅಲ್ಲಿ ಬಂದು ಇದ್ದವರು ಇದ್ದಾರೆ, ಒಂದ್ಸಲಿ ನಮ್ ಜೊತೆ ಬಂದು ಎಲ್ಲಾರು ಇದ್ದಾರೆ, ಅಷ್ಟೇ ಎಲ್ಲಾರು ಇದ್ದಾರೆ. ಒಂದ್ಸಲಿ ಬಂದು ಅವ್ರಿಗಾಗಿದ್ದ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಅಲ್ಲೇ ಉಳ್ಕೊಂಡವರು ಇದ್ದಾರೆ, ನಾವ್ 10 ಸಲಿ ಹೇಳಿ ಬರ್ದೇ ಇರೋರು ಇದ್ದಾರೆ. ಅದು ನನಗ್ ಗೊತ್ತಿಲ್ಲ ಯಾವ್ದು ಏನ್ ಲಾಸ್ ಅಂತ, ಬಟ್ ಇದು ಅವ್ರವ್ರಿಗೆ ಆಗೋ ಅನುಭವಗಳು. ನಾನು ಹೇಳ್ತೀನಲ್ಲ, ನನಗೂ ಆ ಜೋಶ್ ಎಲ್ಲ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಪಾಪ ಅಂದ್ರೆ ಈಗ ನಮಗ್ ಸಿಕ್ಕಿದ್ ಇನ್ನೊಬ್ರಿಗೂ ಸಿಗ್ಲಿ ಅನ್ನೋ 100% ನಾವು ಜೋಶಲ್ಲಿ ಹೇಳ್ತೀವಿ. ಅದನ್ನ ಸರಿಯಾಗಿ ನನ್ಗೆ ಅದನ್ನ ಅವ್ರ ಬಾಯಿಂದ ಇವತ್ತವರೆಗೂ ಬಂದಿಲ್ಲ, ಬಟ್ ಸಿಚುಯೇಷನ್ ನನಗೆ ರಿವೀಟ್ ಎತ್ತಿದ್ದಾರೆ. ಹೌದು, ಹೆಂಗೆ ಅಂದ್ರೆ ನಾನು ಅಷ್ಟೆಲ್ಲ ಭಕ್ತಿ ಭಾವದಿಂದ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತಂದಾಗ ಇವ್ರು ಅನ್ಬಿಲೀವಬಲ್ ವಿಚಾರಕ್ಕೆ ಗುರುಜಿನ್ ಮೀಟ್ ಮಾಡೋದನ್ನ ಚೇಂಜ್ ಮಾಡ್ತಾರೆ. ಅವಾಗ ನನ್ಗೆ ಅರ್ಥ ಆಗುತ್ತೆ, ಅಂತ ವ್ಯಕ್ತಿನ ಯಾವ್ದಕ್ ತಕಡಿಗೆ ಆಗ್ದೆ. ಹೌದು, ಅಯ್ಯೋ ಅದು ನಾವು ಇದಪ್ಪ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆ ರಿಲೇಟಿವ್ಸ್, ಅವ್ರನ್ನೆಲ್ಲ ಸ್ವಲ್ಪ ಇದ್ ಮಾಡ್ಬೇಕು. ಸೊ ಪ್ರಯಾರಿಟಿ ಕೊಟ್ಟೆ ನೀನು. ಒಂದ್ ನಿಮಿಷ ಸಿಂಪಲ್ ಹೇಳ್ತೇನೆ, ವಿನಯ್ ಗುರುಜಿಗಳನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ. ಏನಾಯ್ತು, ಒಂದ್ಸಲ ನಿಮ್ಮ ನಾಗೇಶ್ ಅವ್ರು ಫೋನ್ ಮಾಡಿದ್ರು, ಏನೋ ಗುರುಗಳದ್ದು ಕಾರದ್ದು ಏನೋ ಒಂದು XC90 ಸರ್ವಿಸಿಂಗ್ ಅದ್ ವಿಷಯ ಮಾತಾಡ್ಲಿಕ್ಕೆ. ಆಗ ಗುರುಗಳು ಹೇಳಿದ್ರೆ ನಾನ್ ಮಾತಾಡ್ತೇನೆ ಕೊಡು ಅಂತ. ಫೋನ್ ತಗೊಂಡು ವಿನಯ್ ಗುರುಜಿ ಅವ್ರು ಏನ್ ಹೇಳಿದ್ರು ಗೊತ್ತಾ, ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ಬೇಕು ಅಂತ ಇದೆಯಲ್ಲಪ್ಪ, ಒಟ್ಟಿಗೆ ಹೋಗೋಣ. ಫಸ್ಟ್ ಥಿಂಗ್ ನಾನ್ ದೀಪ್ತಿಗೆ 2-3 ವಾರದಿಂದ ಹೇಳ್ತಾ ಇದ್ದೆ, ಒಂದ್ಸಲ ಹೋಗ್ಬೇಕು ತಿರುವಣ್ಣಾಮಲೈಗೆ ಹೋಗ್ಬೇಕು. ಈ ಟೋಲ್ಡ್ ಮೀ ಮಹಾಕಾಲ ಕಣ್ಣೆದುರಿಗೆ ಬರ್ತಿದ್ದಾನಪ್ಪ ನಿಮ್ಮ ಹತ್ರ ಮಾತಾಡುವಾಗೆಲ್ಲ, ಒಂದ್ಸಲ ಉಜ್ಜಯಿನಿಗೆ ಹೋಗ್ಬಾ ನೋಡಿ. ಮಹಾಕಾಲ ಅಂದ್ರೆ ಯಾರು? ನಮ್ಮ ಗುರುಗಳು. ಅವ್ರು ನಂಬುದು ಮಹಾಕಾಲನನ್ನೇ, ಕಾಲಭೈರೇಶ್ವರನನ್ನೇ. ಅದು ಇವರ ಬಾಯಿಂದ ಬಂತು. ನೆಕ್ಸ್ಟ್ ಹೇಳಿದ್ರೆ ಆಯ್ತು ಗುರುಗಳೇ ಸಿಗೋಣ ಇನ್ನೊಮ್ಮೆ. ಸರಿ ಸಿಗೋಣ. ಅದು ಹಂಗೆ ಮಿಸ್ ಆಯ್ತು, ಮರ್ತೋಯ್ತು. ನಾನು ನಾಗೇಶಿಗೂ ಫಾಲೋ ಅಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ಒಂದಿನ 5:30 ಗಂಟೆಗೆ ಸಾಯಂಕಾಲ ಆವತ್ತು ನಿಮ್ಗೆ ಸಿಕ್ಕಿದೆ ಅಲ್ಲ, ಪ್ರಸ್ತೇಜ್ ಫಾಲ್ಕನ್ ಸಿಟಿಲಿ ಇದೆ. ನಾಗೇಶಿಗೆ ಫೋನ್ ಮಾಡಿದೆ, ಏನೋ ಒಂದು ವಿಷಯ ಕೇಳಲಿಕ್ಕೆ. ಆಗ ಈ ಗುರುಗಳು ಇವತ್ತು ಬೆಂಗಳೂರಿಗೆ ಬರ್ತಾರೆ, ಆಶ್ರಮಕ್ಕೆ ಬರ್ತಾರೆ, ನಿಮ್ಗೆ ಸಾಧ್ಯ ಆದ್ರೆ ಹೋಗಿ. ಸರಿ ಅಲ್ಲಿ ಹೇಳಿ ಯಾರಿಗೂ ಹೇಳಿದ್ರು. ನಾವು ಅಲ್ಲಿಂದ ಹೊರಟ್ವಿ 6 ಗಂಟೆ. ನಾನೇ ಇದ್ದದ, ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಬಂದು ಅಲ್ಲಿ ಮುಂದೆ ಆ ಚತುರ್ಮುಖ ಇದು ಟೆಂಪಲ್ ಇದೆ ಅಲ್ಲ ಗುರುಗಳದ್ದು, ಅಲ್ಲಿ ನಿಂತು ನಮಸ್ಕಾರ ಮಾಡ್ತಾ ಇದ್ವಿ. ಹಂಗೆ ನಮ್ಮ ಎದುರಿಗೆ ಕಾರಿಂದ ಇಳಿದ್ರು, ಬಂದು ನಮ್ಮ ಪಕ್ಕದಲ್ಲಿ ನಮಸ್ಕಾರ ಮಾಡಿದ್ರು. ಒಳಗೆ ಹೋಗೋ ಹೇಳಿದ್ರು, ನೀವು ಮನೆಗೆ ಹೇಳಿ ಇವತ್ತು ಬೇಗ ಹೋಗಲ್ಲ, ನೀವು ಸ್ವಲ್ಪ ಟೈಮ್ ಆಗ್ತದೆ ಅಂತ. ಫಸ್ಟ್ ಮೀಟಿಂಗ್ ಮೀಟ್ ಮಾಡ್ತಿರೋದೇ ಫಸ್ಟ್. ಅವತ್ತು ನಾನ್ ಸಿಕ್ಕಿದಾರ ಸೇಮ್ ಡೇ ಫಸ್ಟ್ ಮೀಟಿಂಗ್. ನೀವು ಹೇಳ್ಬಿಡಿ ಮನೆಗೆ ಲೇಟ್ ಆಗತ್ತೆ, ಬೇಗ ಕಳ್ಸಲ್ಲ. ಈ ಸೀನ್ ನಾನು ನೋಡಿಲ್ಲ, ನಾನ್ ನಿಮ್ಮನ್ನ ಡೈರೆಕ್ಟ್ ನೋಡಿದ್ದೆ. ಯಾವಾಗ ಗೊತ್ತಾ? ಓಕೆ ಬಂದೆಲ್ಲ ಮೋಸ್ಟ್ಲಿ ಮಾತುಕತೆ ಆಗಿತ್ತೇನೋ. ಇಬ್ರಿಗೂ ರುದ್ರಾಕ್ಷಿ ಹಾಕಿದ್ರಿ, ನಾನು ರುದ್ರಾಕ್ಷಿ ಸಾಮಾನ್ಯ ಹಾಕಲ್ಲ ಗುರುಜಿ, ಸಾಮಾನ್ಯ ಹಾಕಲ್ಲ. ಅದು 2 ಅರ್ಥ ಇದೆ ಅದಕ್ಕೆ. ತುಂಬಾ ಎಮರ್ಜೆನ್ಸಿ ಕೇಸ್ ಇದ್ದಾಗ ಹಾಕ್ತಾರೆ, ಇಲ್ಲ ಅಂತಂದ್ರೆ ತುಂಬಾ ಶಿವನ ರಿಲೇಟೆಡ್ ಇದ್ದಾಗ ಬರುತ್ತೆ. ಯಾಕಂದ್ರೆ ಅವ್ರೊಂದ್ಸತಿ ಅದೊಂದು ರುದ್ರಾಕ್ಷಿ ಹಾಕಿದ್ರು, ನಮ್ದೆಲ್ಲ ಮೈಂಡ್ ವಾಯ್ಸ್ಗಳು ಚೆನ್ನಾಗಿದೆ ರುದ್ರಾಕ್ಷಿ ಅಂತ. ಇನ್ನೊಂದ್ಸಲಿ ಒಂದು ಗ್ರೀನ್ ಸ್ಟೋನ್ ಒಂದು ಹಾಕಿದ್ರು ಗುರುಜಿ, ಮನ್ಸಿಗೆ ಬಂದ್ಬಿಡುತ್ತದು, ಏನ್ ಗುರು ಸಕ್ಕತ್ತಾಗಿದೆ, ಇವತ್ತು ಯಾರ್ಯಾರು ತೆಗೆದಾಕ್ತಾರೆ ಅದನ್ನ
ಆ ಕ್ಯಾಂಡಿಡೇಟ್ ನಾನಾಗಿರ್ಬೇಕು ಅಂತ ಒಂದು ಆಸೆ ಇರೋದು ಹೇಳ್ತಾ ಇದ್ದೀನಿ ಫ್ರಾಂಕ್ ಆಗಿ. ಎಲ್ಲರ ಮನ್ಸು ರೀಡ್ ಮಾಡೋದು ಹೇಳಿದ್ರು, ಯಾವನಿಗೆ ಕುತ್ತಿಗೆಗೆ ಇಲ್ಲಿವರೆಗೂ ಬಂದಿರುತ್ತಲ್ಲ ಅವನಿಗೆ ಅವನಿಗೆ ಹಾಕ್ಬೇಕು ಅಂತ ಇಟ್ಟಿರೋದು ನಾನು, ಬೇಕಾ ನಿನ್ ಯಾರಿಗಾರು ಅಂದ್ರು. ಹೇಳೇ ಬೇಡ ಸವಾಸ. ಅವತ್ತಿಂದ ನಾನು ರುದ್ರಾಕ್ಷಿದು ಮತ್ತೆ ಅವ್ರ ಕತ್ತಲ್ಲಿ ಒಂದು ಮಣಿ ಸರ ಇತ್ತು ಗ್ರೀನ್ ಕಲರ್ದು, ಅದೆರಡು ಆಸೆನೇ ಬಿಟ್ಬಿಟ್ಟೆ. ಮಜಾ ಕೇಳಿ, ಇನ್ನೂ ಒಂದು ಫೈನ್ ಡೇ ನಾನೆಲ್ಲೋ ನಡ್ಕೊಂಡು ಹೋಗ್ತಾ ಇದೀನಿ, ಇದು ಗೌರಿ ಗದ್ದೆಲ್ಲಾಗಿದ್ದು. ಅವಾಗ ಕರೆದ್ರು, ಬಾರೋ ಇವನ್ಗೊಂದು ರುದ್ರಾಕ್ಷಿ ಕೊಡಿ. ನಾನು ಅವಾಗ ಏನೋ ಇವಾಗ ಅರ್ಥ ಆಯ್ತಾ ಸಿಚುವೇಶನ್. ಓ ಹಂಗಾರೆ ನೆಕ್ಸ್ಟ್ ನಮಗೇನೋ ಕಾಲಿದೆ ಕುತ್ತಿಗೆಗೆ ಬರೋ ಅಂಥದ್ದು, ಅದಕ್ಕೆ ಹಾಕ್ತಿದ್ದಾರೆ ಅಂತ. ಮೇಡಮ್ 100% ನನಗೆ ಹಂಗಾಯ್ತು ಸಿಚುವೇಶನ್ನು. ತುಂಬ ನೆಕ್ ಟು ನೆಕ್ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಬಂತು, ಅದನ್ನ ದಾಟಿದೆ. ಹೌದು, ಆವಾಗ ಈ ರುದ್ರಾಕ್ಷಿ ಕೆಲಸ ಮಾಡ್ತು ಅಂತ ಹೇಳ್ಬೋದು. ಹೌದು, ಇದು ನನ್ನ ತಮ್ಮನಿಗೂ ಅನುಭವ ಬಂದಿದೆ. ಇನ್ನೊಬ್ಬ ನನ್ನ ಸ್ನೇಹಿತ, ಆತನ ಅವನೇನಾದ್ರು ಬಂದು ಪಾಡ್ಕಾಸ್ಟಲ್ಲಿ ಹೇಳ್ತೀನಿ ಅಂದ್ರೆ ಅವಾಗ ಹೇಳಿಸ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಏನ್ ಗೊತ್ತಾ, ನೀವಾಗ ಹೇಳಿದಾಗೆ ನಾವು ಇದನ್ನು ಮಾತಾಡ್ತಾ ಇದ್ದೇವೆ, ಪಾಡ್ಕಾಸ್ಟ್ ಎಷ್ಟೋ ಜನ ನೋಡ್ತಾರೆ, ಕೆಲವರಿಗೆ ಪ್ರಶ್ನೆ ಬರ್ಬೋದು, ನೋಡಿ ಏನಪ್ಪ ಇವರಿಬ್ರು ಕೂತ್ಕೊಂಡು ಏನೋ ಮಾತಾಡ್ತಾರೆ. ಬಟ್ ಈ ಅನುಭವಗಳಲ್ಲ, ಸ್ಪಿರಿಚುವಲ್ ಅನುಭವಗಳು, ಇದನ್ನು ಯಾರಿಗೆ ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡುವಂಥದ್ದಲ್ಲ, ಇದು ನಮ್ಮ ಅನುಭವ. ನಿಮ್ಗೆ ಏನಾಗಿದೆ ನಿಮ್ಮ ಸ್ವಂತ ಅನುಭವ, ನನ್ಗೆ ಏನಾಗಿದೆ ಅದು ನನ್ನ ಸ್ವಂತ ಅನುಭವ. ಬಟ್ ನಾವ್ ಇದನ್ನ ಯಾಕೆ ಮಾತಾಡ್ಬೇಕಪ್ಪ ಅಂದ್ರೆ, ಒಂದು ಜನರಿಗೆ ಒಂದು ಜ್ಞಾನ ಕೊಡ್ಲಿಕ್ಕೆ. ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿಲ್ಲದಂತದ್ದು ತುಂಬಾ ಇದೆ, ಹುಡ್ಕೊಂಡು ಹೋಗಿ ಕ್ಯೂರಿಯಾಸಿಟಿ ಇಟ್ಕೊಳ್ಳಿ, ಸಿಗುತ್ತೆ ಅದು. ಸರ್ ಇನ್ನೂ ಒಂದು ವರ್ಷನ್ ಹೇಳ, ನನಗೆ ಮೊನ್ನೆ ಗುರುಜಿ ಕ್ಲಾರಿಟಿ ಕೊಟ್ಬಿಟ್ರು. ನನಗಿತ್ತದು, ಯಾಕೆ ಮಾತಾಡ್ಬೇಕಾ, ನಾನು ಪಾಡ್ಕಾಸ್ಟ್ ಮಾಡ್ಬೇಕಾ, ಭಕ್ತಿದ್ ಹೇಳ್ಬೇಕಾ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಕಣೋ. ಅವಾಗ ಗುರುಚರಿತ್ರೆ ಬರೆದ್ರು, ಎಲ್ಲ ಬರಿತಾ ಇದ್ರು, ಇದು ಪಾಡ್ಕಾಸ್ಟ್ ಶ್ರವಣ. ಹೌದು, ನವವಿಧ ಭಕ್ತಿಯಲ್ಲಿ ಶ್ರವಣನು ಒಂದು ಅಂತ ಹೇಳ್ಬಿಟ್ರು. ನಂದು ಹಳೆ ಒಂದು ಎಪಿಸೋಡ್ ಅಲ್ಲಿ ಇದೆ. ಈಗ ಯಾರಿಗೆ ಓದ್ಲಿಕ್ಕೆ ಟೈಮ್ ಇದೆ, ಯಾರು ಓದ್ಲಿಕ್ಕೆ ಟೈಮ್. ಸೊ ನೀನ್ ಹೆಂಗೆ ಟೆಕ್ನಾಲಜಿ, ಕಾಲ, ದೇಶ, ಧರ್ಮ ಬದಲಾಗ್ತಾ ಇರುತ್ತೆ, ಭಗವಂತ ಟೀಚ್ ಮಾಡುವಂತ ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದನ್ನೇ ಹೇಳ್ತಾರಲ್ಲ, ದೇರ್ ಇಸ್ ಎ ಲೂಪ್ ಆಫ್ ರಾಮಾಯಣ ಮಹಾಭಾರತ ರಿಪೀಟ್ ಆಗುತ್ತಂತೆ, ಅದು ಪ್ರತಿ ಯುಗ ಮತ್ತೆ ರಿಪೀಟ್ ಆಗುತ್ತಂತೆ. ಬಟ್ ಎವ್ರಿ ಟೈಮ್ ಇಟ್ಸ್ ನಾಟ್ ದ ಸೇಮ್ ರಾಮಾಯಣ ದಟ್ ಹ್ಯಾಪೆಂಡ್. ಆಯುಧಗಳು ಬೇರೆ ಇರ್ತವೆ, ಬೇರೆ ಆಗ್ತವೆ. ಇದೇ ತರ ಮತ್ತೆ ಬಿಲ್ಲು ಬಾಣ. ಇವಾಗ ಯುದ್ಧ ಆಗ್ತಿದೆಯಲ್ಲ, ಇವಾಗ ನಮ್ಗೆ ಯುದ್ಧ ಆಗುತ್ತಲ್ಲ, ಸೈಬರ್ ವಾರ್ ಇದೆ ಒಂದು ಮಹಾಭಾರತ ಅದು. ಆಕ್ಚುಲಿ ಇಲ್ಲಿಂದ ಹಿಡನ್ ಯಾರೋ ಏನೋ ಕಳಿಸ್ತಾರೆ, ಅಲ್ಲಿಂದ ಏನೋ ಕಳಿಸ್ತೀವಿ, ಇಟ್ಸ್ ಅ ವಾರ್. ಸೊ ಹಾಗಾಗಿ ಅದೊಂದು ಕ್ಲಾರಿಟಿ ಕೊಟ್ಬಿಟ್ರೆ ಸರ್, ಅವಾಗಿಂದ ನಾನು ಹೆಂಗೆ ಫಿಕ್ಸ್ ಆಗಿದ್ದೀನಿ ಈಗ ಅಂದರೆ, ನಾವು ಗುರುಚರಿತ್ರೆ ಪ್ರತಿಯೊಂದು ಚಾಪ್ಟರ್ ನನಗೆ ನಾನು ಮಾಡ್ತಾ ಇರ್ತಕ್ಕಂಥ ಎಪಿಸೋಡ್ ಏನಾರು ಒಂದು ಅದು ಗುರುವಿನ ಕೆಲಸ ಅಂತ ಫಿಕ್ಸ್ ಆಗಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬೊಬ್ಬ ಮನುಷ್ಯಂದು ಒಂದೊಂದು ಸ್ಪಿರಿಚುವಲ್ ಜರ್ನಿ ಇರುತ್ತೆ. ಎಸ್. ಆಮೇಲೆ ಆ ಸ್ಪಿರಿಚುವಲ್ ಜರ್ನಿಲಿ ಒಬ್ರೊಬ್ರು ಒಂದೊಂದು ಫೇಸ್ ಅಲ್ಲಿ ಇರ್ತಾರೆ, ಸಿಗ್ತಾರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೇಸ್. ನೀನ್ ಈಗ ಪಾಡ್ಕಾಸ್ಟ್ ನೋಡಿ ಇದರಿಂದ ಎಷ್ಟು ತಿಳ್ಕೊತೀಯಾ, ಅದು ನೀನ್ ಯಾವ ಫೇಸ್ ಅಲ್ಲಿ ಇದೆಯಾ ಅಂತ ಮ್ಯಾಟ್ರ್ ಆಗತ್ತೆ. ಓ ಇವ್ರೇನೋ ಮಾತಾಡ್ತಾರೆ ಅಂತ ನಂಗೆ ಅದು ಒಂದ್ ಕಡೆ, ಇನ್ನೊಂದು ಓ ಇಷ್ಟೆಲ್ಲ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಇದನ್ನ ನಾವು ಹುಡುಕ್ತಾ ಹೋದ್ರೆ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ತೋರಿಸೋರು ಒಂದ್ ಕಡೆ. ಸೊ ಅವ್ರವ್ರ ಅನುಭವಗಳು, ಅವ್ರವ್ರ ಸ್ಪಿರಿಚುವಲ್ ಜರ್ನಿಲಿ ಯಾವ ಫೇಸ್ ಅಲ್ಲಿ ಇದ್ದಾರೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ವೆರಿ ಡಿಫ್ರೆಂಟ್. ಬತ್ತಿ ಎಷ್ಟು ಚೂಪ್ ಇರುತ್ತೋ ದೀಪ ಹಂಗೆ ಉರಿಯುತ್ತೆ. ದಪ್ಪ ಬತ್ತಿ ಇದ್ರೆ ದೀಪನು ಹಂಗಂಗೆ ಉರಿಯುತ್ತೆ. ಚೂಪು ಬತ್ತಿ ಎಷ್ಟು ಹಿಂಡಿ ರೆಡಿ ಆಗುತ್ತೋ ಅಷ್ಟು ಶಾರ್ಪ್ ಇರುತ್ತೆ ದೀಪ. ಮನಸ್ಸು ಹಂಗೇನೆ. ಈಗ ಹೇಳ್ತಾರಲ್ಲ, ತೇನ ವಿನ ತೃಣಮಪಿ ನ ಚಲತಿ. ಹಾಗೆ ಇವತ್ತು ನಾವು ನಿಮ್ ಜೊತೆ ಕೂತು ಮಾತಾಡ್ತಾ ಇರೋದು ನಮ್ಮ ಸಾಧನೆ ಅಲ್ಲ, ಇದು ಅಲ್ಲಲ್ಲ, ನಮ್ಮ ಗುರುಗಳ ಆಶೀರ್ವಾದ. ಅವ್ರು ನಮ್ಗೆ ಕೊಟ್ಟಿರೋ ಒಂದು ಪರ್ಮಿಷನ್. ಹೌದು, ಹೋಗಪ್ಪ ನೀನ್ ಮಾತಾಡು, ನಿನ್ನ ಅನುಭವಗಳನ್ನು ಹೇಳು. ಅದಾಕೆ ಇಷ್ಟು ದಿನ ಆಯ್ತಲ್ಲ ಪರ್ಮಿಷನ್. ಕೇಳಿದ ತಕ್ಷಣ ನೀವೇನ್ ಮಾರನೇ ದಿನ ಬರ್ಲಿಲ್ಲ, ನೀವೇನ್ ಹೇಳಿದ್ರಿ, ಅಲ್ಲೊಂದು ಪರ್ಮಿಷನ್ ತಗೊಂಡು ಸೈನ್ ಆಫ್ ರೆಸ್ಪೆಕ್ಟ್ ದಟ್ ಯು ಶೋ. ಐ ಅಕ್ಸೆಪ್ಟ್ ದಟ್. ನಾನು ಅದೇ ಹೇಳದ್ನಲ್ಲ, ಆ ರುದ್ರಾಕ್ಷಿಯಿಂದ ಡೈವರ್ಟ್ ಆಯ್ತು ಮ್ಯಾಟ್ರು. ಸಾರಿ, ನಿಮ್ಮಿಬ್ರು ರುದ್ರಾಕ್ಷಿ ಹಾಕಿದ್ ನೋಡಿ, ಈಗ ಯಾರಿಗ ಹಿಂಗ ಹಾಕಲ್ವಲ್ಲ, ಇದ್ಯಾವ್ದು ಜೋಡಿ ರುದ್ರಾಕ್ಷಿ, ಇದ್ಯಾವ್ದು ಜೋಡಿ ರುದ್ರಾಕ್ಷಿ ಇದೆ ಅಂದ್ರೆ ಏನೋ ಕತೆ ಇರುತ್ತೆ. ಮಾತಾಡೋಣ ಅಂತ ನೀವು ಕೆಳಗ್ ಬರಕ್ಕೂ ನಾನು ನೀವು ಬಂದ್ ಮೇಡಮ್ ವಾಲಂಟಿಯರ್ ನಾವು ನಿಂತ್ಕೊಂಡು ಮಾತಾಡಿದ್ವಿ. ಬಟ್ ನೋಡಿ ಅವತ್ತು 1-2 ಅವರ್ ಮಾತಾಡಿದೀವಿ, ಇದ್ಯಾವ್ದು ಮಾತಾಡಿಲ್ಲ. ತಿರ್ಗಾ ಇವತ್ತು ಹೊಸ ಚಾಪ್ಟರ್ ಮಾತಾಡ್ತಾ ಇದ್ವಿ. ಅಲ್ಲ, ಅದೇ ಹೇಳಿದ್ದು, ಅದು ಎಕ್ಸ್ಪೀರಿಯನ್ಸ್. ಈ ಜರ್ನಿಲಿ ಇರೋರು ಕನೆಕ್ಟ್ ಆದಾಗ ಅದು ಮಾತಾಡ್ದಷ್ಟು ಅದು ಇದ್ದೇ ಇರುತ್ತೆ. ನಾವು ಬಾಬಾಜಿ ಹತ್ರ ನಾವ್ ಯಾರ್ದು ಹೆಸರು ಹೇಳಲಿಕ್ಕೆ ಆಗಲ್ಲ. ಇಟ್ ಇಸ್ ರೈಟ್ ಥಿಂಗ್. ಬೇಡ ಬೇಡ ಬೇಡ. ನೀವು ಇಂಡಿಯಾದ್ದು ಹೈಯೆಸ್ಟ್ ಲೆವೆಲ್ ಸೆಲೆಬ್ರಿಟಿ ಯಾರು ಹೇಳ್ತೀರಾ, ಅಂತವ್ರದೆಲ್ಲ ಬಾಬಾಜಿ ಒಡನಾಟ ನೋಡಿದೀವಿ. ಯಾರೊಬ್ರು ಅಂತವ್ರು ಡೆತ್ ಬೆಡ್ ಅಲ್ಲಿ ಇದ್ದಾಗ ಬಾಬಾಜಿ ಹೋಗಿ ಊಟ ಮಾಡಿಸಿ ಅವರನ್ನು ಬದುಕಿಸಿದ್ದನ್ನು ನೋಡಿದ್ದೇವೆ ನಾವು. ಸೊ ಇದರಲ್ಲಿ ಏನ್ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಅಂದ್ರೆ, ಈ ಲೋಕದಲ್ಲಿ ನಾವು ಏನ್ ನೋಡ್ತೇವಲ್ಲ, ಸೆಲೆಬ್ರಿಟಿಗಳು, ಮೆಟೀರಿಯಲಿಸ್ಟಿಕ್, 10,000 ಕೋಟಿ 20,000 ಕೋಟಿ,
ಅದು ಗುರುವಿನ ಮುಂದೆ ಏನೂ ಅಲ್ಲ. ಏನು ಅಲ್ಲ ಸರ್, ಗುರುವಿನ ಶಕ್ತಿಯ ಮುಂದೆ, ಏನು ಅಲ್ಲ. ಗುರುವದ್ದು ನಿಮ್ಗೆ ಆಶೀರ್ವಾದ ಇಲ್ಲ ಅಂದ್ರೆ ಹೌದು, ಇದು ಯಾವುದೂ ಲೆಕ್ಕ. ಯಾವುದು ಲೆಕ್ಕ. ಅದನ್ನಂತೂ ನಾನು ಅಲ್ಲಿ ಕಲಿತೆ. ಖಂಡಿತ ಖಂಡಿತ. ಆಮೇಲೆ ಈಗ ನಿಮಗೆ ಆ ಗುರುಗಳ ಒಡನಾಟ ಇದೆಲ್ಲ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಸರ್. ನಾನು ಒಂದು ಸತಿ ಕಾರಲ್ಲಿ ಹೋಗ್ತಿದ್ರಂತೆ ಗುರೂಜಿ, ಇದು ಇನ್ನೊಬ್ರು ಹೇಳಿದ್ದು ನನಗೆ ಆಶ್ರಮದಲ್ಲಿ. ಸಡನ್ನಾಗಿ ಕಾರ್ ತಿರುಗಿಸು, ಎಲ್ಲಿಗೆ? ಮಾಲ್ಗೆ. ನೀನು ಮಾಲ್ಗೆ ಹೇಳ್ತಾ ಇದ್ದಾರೆ ಗುರೂಜಿ, ಮಾಲ್ಗೆ ಹೇಳ್ತಿದ್ದಾರೆ ಇವರು ವಿನಯ್ ಗುರೂಜಿ. ಹಾ. ಸರಿ, ಮಾಲಲ್ಲಿ ಪಾರ್ಕ್ ಮಾಡಿ ಸೀದಾ ಎಸ್ಕಲೇಟರ್ ಮೆಟ್ಲು ಬರ್ತದೆ, ಅದ್ರಲ್ಲಿ ಎತ್ಕೊಂಡು ಮೇಲವರೆಗೂ ಹೋಗಿ ತಿರ್ಗಾ ಕೆಳಗೆ ಬಂದು ಕಾರ್ ಹತ್ಕೊ ಹೊರಡು. ಇಷ್ಟೇ ಮಾಡಿದ್ದಂತ ಅವರು. ಓಕೆ, ಇದು ಮಜಾ ಇದೆ ನೋಡಿ ಇದು. ಅವಾಗ ಇವ್ರ ಪಕ್ಕದಲ್ಲಿರೋ ಕೇಳಿದಂತೆ, ಏನು ಗುರುಜಿ ಮಾಲ್ಗೆ ಹೋಗೋಣ ಅಂತಂದ್ರಿ, ಹೋದ್ರೆ ಕೊನೆ ಫ್ಲೋರ್ವರೆಗೂ ಮೆಟ್ಲಲ್ಲಿ ಹತ್ತಿದ್ದೆ, ಮಕ್ಕಳಾಡಲ್ವ ಇದು, ಟೀ ಅಂತ ಮೆಟ್ಲು ಹತ್ಕೊಂಡು ಟೀ ಅಂತ ಕೆಳಗಿಳು ಮತ್ತೆ ಬಂದು ಏನಿದು ಅಂತ ಕೇಳಿದ್ದಕ್ಕೆ, ನೋಡಪ್ಪ ನಮಗೂ ಒಂದು ಕೋಟ ಇರುತ್ತೆ. ಈಗ ನೀವು ಆದೇಶ ಅಂದ್ರಲ್ಲ ಆ ಥರ ನಮಗೊಂದು ಕೋಟ ಇರುತ್ತೆ, ನಮಗೊಂದು ಇರುತ್ತೆ. ನಮ್ಮ ಇಡೀ ಲೈಫ್ ಸ್ಪ್ಯಾನಲ್ಲಿ ಇಷ್ಟು ಜನಕ್ಕೆ ಮಾತ್ರ ದರ್ಶನ, ಇಷ್ಟು ಜನಕ್ಕೆ ಸಾಮೀಪ್ಯ, ಇಷ್ಟು ಜನಕ್ಕೆ ಸಾಯುಜ್ಯ, ಇಷ್ಟು ಜನಕ್ಕೆ ಇಷ್ಟು ಹತ್ರ ಇರಬೇಕು ಅನ್ನೋದು ಒಂದು ಕೌಂಟ್ ಇದೆ ನಮ್ಮ ಹತ್ರ. ನನಗೆ ಇವತ್ತು ಇಷ್ಟು ಜನಕ್ಕೆ ಬರೀ ನನ್ನ ದರ್ಶನ, ಅವ್ರು ನನ್ನ ನೋಡ್ತಾರೆ ಅಷ್ಟೇ, ದಿಲ್ ಜಸ್ಟ್ ಲುಕ್ ಅಟ್ ಮೀ, ಅದೊಂದು ಕೌಂಟ್ ಇತ್ತಂತ ಅವ್ರಿಗೆ. ಈ ನಂಬರ್ ನಾನು ಎಲ್ಲ ಅಚೀವ್ ಮಾಡಲಿ ಅಂತ ಹುಡುಕ್ತಾ ಇದ್ದೆ, ಮಾಲ್ ಐಡಿಯಾ ಬಂತು ನನಗೆ. ಮಾಲ್ ಒಳಗೆ ನುಗ್ಗುದ್ನಲ್ಲ ನಾನು, ನನ್ನ ಕೌಂಟು ಬಂದ್ಬಿಡ್ತು. ಅಷ್ಟು ಜನ ನಾನು ನೋಡಿದ್ರು, ನನ್ನ ಡ್ಯೂಟಿ ಮುಗಿಸ್ಕೊಂಡೆ ಬಂದು. ಏನು ಹೇಳ್ತೀರಾ ಸರ್ ಇದಕ್ಕೆ? ಏನು ಹೇಳ್ತೀರಾ ಇದಕ್ಕೆ? ಅದು ಕ್ವೆಶ್ಚನ್ನೇ ಮಾಡಕ್ಕಾಗಲ್ಲ. ಕ್ವೆಶ್ಚನ್ ಮಾಡೋದ್ರಲ್ಲಿ ಇಟ್ಸ್ ವೆರಿ ವೆರಿ. ಸೊ ಹಾಗಾಗಿ ಪ್ರತಿಯೊಬ್ಬ ಭಕ್ತನು ಅಥವಾ ಒಬ್ಬ ಆಸೆ ಪಡೋನು, ಇನ್ನೊಂದು ಪಡೋನು, ನಿನ್ನಲ್ಲಿ ಶ್ರದ್ಧೆ ಇನ್ನೊಂದು ಸುಮಾರು ವರ್ಷದ ಒಂದು ಜನ್ಮದ ಇನ್ನೊಂದು ಮತ್ತೊಂದು ಇದ್ದಾಗ ಒಂದೊಂದೇ ಸ್ಟೆಪ್ಪು. ಸೊ ಈಗ ನೀವು ನಾನು ಆಲೋಚನೆ ಮಾಡಿ, ಎಷ್ಟು ಜನ್ಮಗಳಿಂದ ನಾವು ಬರೀ ನೋಡಿದ್ವ ಗುರುನ, ಒಂದು ಜನ್ಮ ಹೋಗಿದೆ, ಅದೇ ಇನ್ನೊಂದು ಜನ್ಮ ಕ್ಯೂ ಅಲ್ಲಿ ನಿಂತಿದ್ವಿ, ಇನ್ನೊಂದು ಜನ್ಮ ಇನ್ನೊಂದು ಬಂತು, ಈ ತರ ಎಷ್ಟೋ ಜನ್ಮ ಆಗಿ ಈ ಬಡನಾಟಕ್ಕೆ ಬಂದಿರೋದು. ಖಂಡಿತ ಅದು ಹೇಳಾಕ ಎಕ್ಸ್ಪ್ಲೈನ್ ಮಾಡಿ. ಮೋಸ್ಟ್ಲಿ ಅದು ಕರ್ಮನೇ ಇರ್ಬೋದೇನೋ, ನಾವ್ಯಾರು ಜಡ್ಜ್ ಮಾಡ್ಲಿಕ್ಕೆ. ಅದ್ರ ದುರಂತವನ್ನು ಹೇಳ್ತೇನೆ, ನಾವು ಕೆಲವರನ್ನು ನೋಡಿದ್ದೇನೆ, ಅವರನ್ನು ಯೂಸ್ ಮಾಡ್ಕೊಂಡು ಹೌದೌದು ಏನೋ ಒಂದು ಬಿಸ್ನೆಸ್ ಓಪನ್ ಮಾಡಿ ಅವರ ಕೈಯಲ್ಲಿ ಟ್ರೀಟ್ಮೆಂಟ್ಗಳು ಕೊಡಿಸಿ ಇವರು ದುಡ್ಡು ತಗೊಳ್ಳೋದು. ಅದು ಮಾಡಿದವರನ್ನು ನೋಡಿದ್ದೇವೆ ನಾವು. ಸೊ ಅವಾಗ ನಂಗೆ ಮನ್ಸಲ್ಲಿ ಏನ್ ಅನ್ಸೋದು ಗೊತ್ತಾ? ಅಲ್ಲ, ನಮ್ಗಾಗ ಮನ್ಸಲ್ಲಿ ಏನ್ ಅನ್ಸೋದು ಗೊತ್ತಾ, ಏನ್ ಕರ್ಮ ಆಡ್ ಮಾಡ್ಕೋತಾ ಇದ್ದೀರಪ್ಪ. ಆ ಮನುಷ್ಯರು ನಿಮ್ಗೆ ಆಶೀರ್ವಾದ ಸಿಕ್ಕಿ ಒಂದು ಮುಕ್ತಿ ಪಥಕ್ಕೆ ಹೋಗುವಂತ ಒಂದು ಸಂದರ್ಭ ಇದೆ, ಅದು ಬಿಟ್ಟು ಇನ್ನೂ ಅವರನ್ನು ಯೂಸ್ ಮಾಡ್ಕೊಂಡು ನೀವು ಇರೋ ದುಡ್ಡು ಮೇಲೆ ದುಡ್ಡು ಮಾಡ್ಕೋತಿದ್ದೀರಲ್ಲ. ಅವ್ರು ಏನೋ ಒಂದನ್ನ ವ್ಯವಹಾರ ಮಾಡಿ ಎಲ್ರನ್ನು ಸೇರ್ಸ್ಕೊಳ್ಳೋದ್ ಬೇರೆ, ಅವ್ರನ್ನ ಮುಂದೆ ಇಟ್ಕೊಂಡು ಏನೋ ಒಂದು ವ್ಯವಹಾರಗಳನ್ನ ಮಾಡೋದ್ ಬೇರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಮಾಡಿ ಮತ್ತೆ ಹಿಂದಿಂದ ಅವ್ರ ಬಗ್ಗೆನೇ ಕೆಟ್ಟದ್ದು ಹೇಳ್ತಾರೆ. ಅವಾಗ ನಂಗೆ ಮನ್ಸಿಗೆ ಏನನ್ಸುತ್ತೆ ಗೊತ್ತಾ, ಛಾ ಇನ್ನು ಎಷ್ಟು ಜನ್ಮ ಬೇಕಪ್ಪ ಇವರಿಗೆ ಇಲ್ಲಿನ ಮುಕ್ತಿಯಿಂದ ಹೋಗ್ಲಿಕ್ಕೆ. ನನ್ಗೆ ಅವ್ರ ಮೇಲೆ ಸಿಟ್ಟು ಬರಲ್ಲ, ಬೇಜಾರಾಗ್ತದೆ, ಅನುಕಂಪ ಬರುತ್ತೆ. ಅಲ್ಲ, ದೇರ್ ವಾಸ್ ಒನ್ ಸ್ಟೇಜ್ ವೇರ್ ಇನ್ ಎಲ್ಲದಕ್ಕೂ ಏನೋ ನಾವೊಂದೇನೋ ಹೇಳ್ಬೇಕೇನೋ ಅನ್ನೋ ಒಂದು ಇತ್ತು ನಮ್ಗೂ. ಈಗ ಒಂದ್ ಸ್ಟೇಜ್ ಆಫ್ ಲೈಫ್ ಇದೆ, ಎಲ್ಲದನ್ನು ಒಂದ್ ಸ್ಟೆಪ್ ಹಿಂದ್ಗಡೆ ನಿಂತ್ಕೊಂಡು ನೋಡೋಣ ಆದಿದೆಯಲ್ಲ. ದಟ್ ಈಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ. ಕಲ್ತ್ಕೊಂಡದ್ದು ಏನಂದ್ರೆ, ಯಾರಿಗೂ ಅಡ್ವೈಸ್ ಮಾಡಬೇಡ, ಯಾರಿಗೂ ಬುದ್ಧಿ ಹೇಳಬೇಡ. ಯಾಕಂದ್ರೆ ನೀನ್ ನಿನ್ನ ಬುದ್ಧಿ ಕಲ್ತ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿರೋದು, ನೀನ್ ಬೇರೆಯವ್ರನ್ನ ಸರಿ ಮಾಡ್ಲಿಕ್ಕೆ ಬಂದಿರೋದಿಲ್ಲ. ಬಟ್ ಯಾರೋ ಬಂದು ಕೇಳಿದ್ರ ಸಿನ್ಸಿಯರ್ ಆಗಿ ಹೆಲ್ಪ್ ಮಾಡು, ಅಷ್ಟೇ. ನಾವಾಗಿ ಹಿಂದೆ ನಮ್ಗೊಂದು ಆ ಚಟ ಇರುತ್ತೆ ನೋಡಿ, ನಮ್ಮ ಜ್ಞಾನವನ್ನು ಎಲ್ರಿಗೂ ಹಂಚಬೇಕು, ನಿಜ, ಎಲ್ರಿಗೂ ಒಳ್ಳೇದು ಮಾಡಬೇಕು. ಇನಿಷಿಯಲ್ ಸ್ಟೇಜ್ ಅದೇನು ಮಾಡಕ್ಕಾಗಲ್ಲ ಸರ್. ಅದೇನ್ ಗೊತ್ತಾ, ಅದು ಇನ್ನೋಸೆನ್ಸ್ ಅಂತಾನೂ ಹೇಳ್ಬೋದು, ಹೇಳ್ಕೋಬೇಕು ಅನ್ನೋದಿರುತ್ತೆ. ನಮ್ಗೂ ಆಗಿದ್ದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಬಟ್ ಇಟ್ಸ್ ನಾಟ್ ಆಲ್ವೇಸ್ ದಟ್ ದೇ ಟೇಕ್ ಇಟ್ ಇನ್ ದ ರೈಟ್ ಸ್ಪಿರಿಟ್. ಸೊ ಅವ್ರು ಯಾವ ಫೇಸ್ ಅಲ್ಲಿ ಇದಾರೆ ಸ್ಪಿರಿಚುವಲ್ ಜರ್ನಿಲಿ, ಅವ್ರು ಅದೇ ತರಾನೇ ಅರ್ಥ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ಅ ರಿಯಲೈಸೇಷನ್. ಒಂದ್ ಸ್ಟೆಪ್ ಹಿಂದೆ ಬಂದು ಅದನ್ನ ದೂರದಿಂದ ನೋಡುವಂತ ಒಂದು ವಿಸ್ಡಮ್, ಅದು ಏನ್ ಹೇಳ್ತಿರೋ ಅದಕ್ಕೆ. ಇದು ಜೀವನದಕ್ಕೆ ಎಷ್ಟು ಪಾಠ ಅಂದ್ರೆ ಸರ್, ಇವಾಗ ನೀವು ಪೇರೆಂಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನನಗೆ ಸಿಗದೇ ಇರೋದೆಲ್ಲವೂ ನನ್ನ ಮಕ್ಳಿಗೆ ಸಿಗ್ಲಿ ಅಂತ ಅವ್ರಿಗೆ ಅದರ ಬೆಲೆ ಗೊತ್ತಾಗಕ್ ಮುಂಚೆನೆ ನಾವು ಅದು ಕೊಡ್ತೀವಿ. ಅವ್ರು ಆವಾಗ ನೀವು 1500 ರೂಪಾಯಿ 2000 ರೂಪಾಯಿ ಕೊಟ್ಟು ತಂದ್ರೆ ಆಟ ಸಾಮಾನು ಬಿಸಾಕ್ಬಿಟ್ಟು ಬಾಟ್ಲಿಗೆ ಒಂದು ದಾರ ಕಟ್ಕೊಂಡು ಅಂತ ಹೇಳ್ಕೊಂಡು ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದಕ್ಕೆ ಅದೇ ಬೇಕಾಗಿದ್ದು. ನಾನು ಇದು ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡಿದೆ, ಟ್ರಾವೆಲ್ ಮಾಡ್ಲಿ, ಅದು ಅಲ್ಲಿಗೆ ಬಂದ್ಮೇಲೆ ಅವಾಗ ಇದ್ರದ್ದು ಬೆಲೆ. ಅಬ್ಸಲ್ಯೂಟ್ಲಿ. ಇದು ಈ ಒಂದು ಸ್ಪೆಸಿಫಿಕ್ ಥಿಂಗ್ ನಾನು ಪ್ರಶಾಂತ್ ಸುಮಾರು ಸಲ ಡಿಸ್ಕಸ್ ಮಾಡಿದೀವಿ. ವೆನ್ ಇಟ್ ಕಮ್ಸ್ ಟು ಕಿಡ್ಸ್ ಎಲ್ಲ,
ಸಿ ದೇ ಹ್ಯಾವ್ ಅ ಜರ್ನಿ, They have a journey. ಎವ್ರಿಬಡಿ ಹ್ಯಾಸ್ ಅ Their ಜರ್ನಿ. journey ಅಷ್ಟೇ. ನೀವ್ ಏನೇ ಮಾಡಿದ್ರು ಓಕೆ ಇವ್ರಿಗೊಂದು ಶಾರ್ಟ್ ಕಟ್ ತೋರಿಸ್ಬಿಡ್ತೀನಿ ಆಗಲ್ಲ, ಆಗಲ್ಲ. ಅವ್ರ ರೂಟಲ್ಲೇ ಬರ್ಬೇಕು ಅದಕ್ಕೆ. ಹೌದು ಹೌದು. ಸೊ ಅಗೇನ್ ಪೇರೆಂಟಲ್ ಸ್ಕಿಲ್ಸ್ ಅದ್ರಲ್ಲಿ ಲಾಟ್ ಆ ಆಫ್ ಆತ್ಮ ಈಗ ಪೇರೆಂಟಲ್ ಸ್ಕಿಲ್ಸ್ ಇನ್ನೊಂದು ಮತ್ತೊಂದೆಲ್ಲ ಲೌಕಿಕ, ಹ್ಮ್ ಅದರ ಬಗ್ಗೆ ಇನ್ನೊಂದ್ಸಲ ಮಾತಾಡುವ, ಹ್ಮ್ ಲೌಕಿಕ ವಿಷಯಗಳಲ್ಲಿ ಮಾತಾಡುವ. ಬಟ್ ಆ ಆತ್ಮ ಹ್ಮ್ ನಿಮ್ಮನ್ನು ಪೇರೆಂಟ್ಸ್ ಆಗಿ ಚೂಸ್ ಮಾಡಿ ಬಂದಿದೆ ಜರ್ನಿ. ಹ್ಮ್ ಹ್ಮ್ ನೀವು ಅದರ ಜರ್ನಿನ ಹಾಳು ಮಾಡಬೇಡಿ. ಹಾಳು ಮಾಡಕ್ಕಲ್ಲ. ಹೌದು ಏನ್ ಮಾಡ್ಬೇಕು ಅಷ್ಟು ಮಾಡಿ. ಹೌದು. ಮತ್ತೆ ಅದು ನನ್ನ ಮಗ ಇದೇ ಆಗಬೇಕು, ನನ್ನ ಮಗ ಇದೇ ಓದಬೇಕು, Yes. ಇದೇ ಮಾಡಬೇಕು, ಬೇಡ. ಬೇಡ. ಇಲ್ಲ. ಇಲ್ಲಿ ಇನ್ನೊಂದು ಏನು ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಯೂಶಲ್ ಆಗಿ ಐ ಆಮ್ ಲೈಕ್ ಎವ್ರಿ ಅದರ್ ಪೇರೆಂಟ್ಸ್ ಆ್ಯಂಡ್ ಮದರ್, ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಮೈ ಚಿಲ್ಡ್ರನ್. ನಾನು ಪ್ರಶಾಂತ್ ಹತ್ರ ಕೇಳ್ತಿರ್ತೀನಿ, ನಾನು ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಮಕ್ಕಳಿಗೆಗೋಸ್ಕರ. ನಾವು ಇಟ್ಸ್ ನಾಟ್ ದಟ್ ನಾವು 24 ಗಂಟೆ ಅವ್ರ ಜೊತೆ ಕೂತಿರ್ತೀವಿ ಅಂತಲ್ಲ, ಬಟ್ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಏನಾದರೂ ಆಗ್ಬಿಟ್ರೆ ಲೈಫಲ್ಲಿ ಅದೊಂದು ಭಯ ಇರುತ್ತೆ ಗೊತ್ತಲ್ಲ, ಮಕ್ಳಿಗೆ ಏನಾದರೂ ಆಗ್ಬಿಟ್ರೆ ನಾವು ಹೆಂಗೆ ಅದನ್ನು ತಡ್ಕೋತೀವಿ ಅನ್ನೋದೊಂದು ಇರುತ್ತೆ. ನಾನು ಹೇಳೋದು ಅದನ್ನೇ, ಅವ್ರಿಗೇನಾದ್ರೂ ಆದ್ರೆ ನಾನು ಇರಲ್ಲ ಅನ್ನೋ ಒಂದು ಪೊಸಿಷನ್ಗೆ ಅದು ರೀಚ್ ಆಗ್ಬಿಡುತ್ತೆ. ಪ್ರಶಾಂತ್ ಯಾವಾಗ್ಲೂ ಒಂದೇ ಮಾತು ಹೇಳೋದಂತ ಟೈಮಲ್ಲಿ, ಲೈಫಲ್ಲಿ ನಾವು ಕೌಂಟ್ ಮಾಡ್ಬೇಕಾಗಿರೋದು ಬರೀ ಬ್ಲೆಸ್ಸಿಂಗ್ಸ್ ಅಷ್ಟೇ. ಅವ್ರಿಗೆ ಈ ತರ ಏನೋ ಆಗಲ್ಲ, ಗಾಡಿಯಿಂದ ಬೀಳಲ್ಲ, ಅಥವಾ ಏನೋ ಒಂದು ಏಟ್ ಆಗಲ್ಲ, ಇನ್ನೊಂದಾಗಲ್ಲ ಅಂತ ನಾವು ಆ ತರ ಯೋಚನೆ ಮಾಡಕ್ ಆಗಲ್ಲ. ದಟ್ ಈಸ್ ನಾಟ್ ದ ವೇ ಟು ಲೀಡ್ ಲೈಫ್. ನಾವು ಎಷ್ಟು ಅಂತ ಆ ತರ ಯೋಚನೆ ಮಾಡಕ್ ಇರಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಒಂದ್ ಸ್ಟೇಜ್ ಅಲ್ಲಿ ನೀವು ಸೈಲೆಂಟ್ ಆಗ್ಲೇಬೇಕು. ಬಟ್ ಬ್ಲೆಸ್ಸಿಂಗ್ಸ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಪ್ರೊಟೆಕ್ಟ್ ಅಸ್. ಸೊ ಈ ಏನೇ ನಮ್ಗೆ ಇದಿದ್ರೆ ಇದು ಕಳ್ಕೊಂಡ್ಬಿಟ್ರೆ ಹೆಂಗೋ, ಇದ್ರಲ್ಲಿ ಲಾಸ್ ಆಗ್ಬಿಟ್ರೆ ಹೆಂಗೆ ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಹೋದ್ರೆ, ನಾವು ಮಾಡ್ತಿರೋ ಕೆಲಸ ನಮ್ಗೆ ಗೊತ್ತಿದೆ ಅಲ್ವಾ? ಆ ಬ್ಲೆಸ್ಸಿಂಗ್ಸ್ ನಾವು ನಂಬಿದೀವಲ್ವಾ? ಆ ಬ್ಲೆಸ್ಸಿಂಗ್ಸ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಪ್ರೊಟೆಕ್ಟ್ ಅಸ್ ಫಾರ್ ಎವರ್. ಬಿಯಾಂಡ್ ದಟ್ ನಿನ್ನ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ. ನಾನು ದೀಪ್ತಿಗೆ ಅದೇ ಹೇಳ್ತೇನೆ. ಈಗ ನಮ್ಮ ಮಗು 2 ವರ್ಷದ ಮಗು ತುಂಬಾ ಓಡುತ್ತೆ, ಏಳುತ್ತೆ, ಬೀಳುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಪ್ರತಿ ಸಲ ದೇವರನ್ನ ಬೇಡಿಕೋ, ಆಶೀರ್ವಾದ ಇಟ್ಕೋ, ಆ ಮಗುನ್ ನೋಡ್ಕೋ ಅಪ್ಪ, ಗುರುಗಳೇ ಆ ಮಗುಗೆ ತೊಂದರೆ ಆಗಿದಾಗೆ ನೋಡ್ಕೊಳ್ಳಿ. ನಮ್ಮ ಕಣ್ಣೆದುರಲ್ಲಿ ಈ ಲೌಕಿಕದಲ್ಲಿ ನಾವು ಏನೋ ಒಂದು ದೊಡ್ಡ ಒಂದು ಆ ಮಗುವಿಗೆ ಪ್ರಾಬ್ಲಮ್ ಆಗೋದನ್ನ ನೋಡಿ ದುಃಖ ಪಡುವಂತ ಒಂದು ಸಂದರ್ಭ ಕೊಡಬೇಡಿ. ಅಷ್ಟನ್ನೇ ಗ್ರಾಜುಯೇಷನ್ ನಾವಿನ್ನೂ ಪಡೆದಿಲ್ಲ, ಅಷ್ಟು ಪಡ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಂಗೊಂದು ಅರ್ಥ ಆದ್ದು ಬಾಬಾಜಿ ಹತ್ರ ಏನಂದ್ರೆ, ಅವ್ರು ನಂಗೆ ಯಾವಾಗ್ಲೂ ಒಂದು ಮಾತು ಹೇಳೋರು. ನಾನು ಸ್ವಲ್ಪ ನನ್ನ ಓನ್ ಇನ್ಸೆಕ್ಯೂರಿಟಿಯಿಂದಾಗಿ ತುಂಬಾ ದಾನ ಮಾಡೋದು, ಏನೋ ಪುಣ್ಯ ಬರುತ್ತೆ, ಏನೋ ಒಳ್ಳೇದಾಗುತ್ತೆ, ನನ್ನನ್ನು ಯಾರೋ ಒಳ್ಳೆಯವನು ಅಂತಾರೆ, ನಾನು ಆ ಉದ್ದೇಶಕ್ಕೆ ತುಂಬಾ ಮಾಡ್ತಾ ಇದ್ದೆ, ನಾನು ತುಂಬಾ ಒಳ್ಳೆಯವನಾಗಿ ಬದುಕಬೇಕು ಅಂತ, ಆ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದೆ. ನನಗೆ ಬಾಬಾಜಿ ಒಂದ್ಸಲ ಒಂದೇ ಮಾತು ಹೇಳಿದ್ರು, ನೀನ್ ಏನ್ ಮಾಡ್ತೀಯಾ, ನಿಂಗೆ ಅದು ಜೆನ್ಯೂನ್ ಆಗಿ ಖುಷಿ ಕೊಟ್ರೆ ಮಾತ್ರ ಮಾಡು. ಸೂಪರ್. ಇನ್ನೊಬ್ರಿಗೆ ದಾನ ಮಾಡುವ ಮುಂಚೆ ನಿನ್ನ ಹತ್ರ ಅಬೆಂಡೆನ್ಸ್ ಅಲ್ಲಿ ಪಡ್ಕೋ, ನೀನು ಅಬೆಂಡೆನ್ಸ್ ಅಲ್ಲಿ ಇರೋ, ಆವಾಗ ನೀನು ಅಬೆಂಡೆನ್ಸ್ ಅಲ್ಲಿ ಕೊಡು. ನಿಂಗಿರೋ 10 ರೂಪಾಯಲ್ಲಿ ನಿಂಗೆ 10 ರೂಪಾಯಿ ಖರ್ಚಿರುವಾಗ 2 ರೂಪಾಯಿ ಸಾಲ ಮಾಡಿ ಯಾರಿಗೂ ಕೊಡ್ಬೇಡ. ಅವ್ರು ನಂಗೆ ಯಾವಾಗ್ಲೂ ಹೇಳೋರು ಈ ಬುದ್ಧಿ, ನೀನು ಫಸ್ಟ್ ನಿನ್ನ ನೋಡ್ಕೋ. ಈಗ ನಾವು ಹೇಳ್ತೇವಲ್ಲ, ಪ್ರಪಂಚಕ್ಕೆ ಬಂದದ್ದೇ ದಾನ ಮಾಡ್ಲಿಕ್ಕೆ, ಅದು ನಮ್ಮ ಟೀಚಿಂಗ್ ಹೇಳೋದು. ಬಟ್ ನಮ್ಮ ಗುರೂಜಿ ನಮಗೆ ಬಾಬಾಜಿ ಯಾವತ್ತು ಆ ಟೀಚಿಂಗ್ ಹೇಳಿಲ್ಲ. ನೀನ್ ಚೆನ್ನಾಗಿರಪ್ಪ, ನೀನ್ ಖುಷಿಯಾಗಿರಪ್ಪ, ನಿನ್ನ ಒಳಗೆ ಸಿಹಿ ಇಟ್ಕೋ, ಅವಾಗ ನೀನ್ ಸಿಹಿ ಕೊಡ್ಬೋದು. ನೀನ್ ಪ್ರಾಬ್ಲಮ್ ಮಾಡ್ಕೊಂಡು ಇನ್ನೇನಪ್ಪ ಇನ್ನೊಬ್ನಿಗೆ ಖುಷಿ ಕೊಡ್ತೀಯ, ಅದನ್ನೇ ಭಾವಶುದ್ಧಿ. ಸೊ ತುಂಬಾ ತುಂಬಾ ಕಲ್ತಿದ್ದೇವೆ ಇಂಥ. ಅಬ್ಸಲ್ಯೂಟ್ಲಿ ಸರ್. ಇಲ್ಲ, ನನಗೆ ನಿಮ್ಮಿಬ್ಬರ ಹತ್ರನೂ ಮಾತಾಡ್ತಾ ಇರೋದು ಹೆಂಗಿದೆ ಅಂತಂದ್ರೆ, ಐ ಆಮ್ ಜಸ್ಟ್ ಟಾಕಿಂಗ್ ಟು ಎ ಮಿರರ್ ಅಂತ ಅನಿಸ್ತಾ. ಫ್ರಾಂಕ್ಲಿ ಹೇಳ್ತೀನಿ, ನನಗೇನು ಬೇರೆ ಅನ್ನಿಸ್ತಾ ಇಲ್ಲ. ನಿಮ್ಮ ಅನುಭವಗಳು, ಐ ಕ್ಯಾನ್ ಲಿಟ್ರಲಿ ಫೀಲ್ ದಟ್. ನನಗೆ ಅದು ಅಂದ್ರೆ ಇಷ್ಟು ದಿನ ಬಂದಿದ್ದ ಗೆಸ್ಟ್ಗಳಲ್ಲಿ ಮಾತಾಡ್ತಾ ಇದ್ದೆ ನಾನು, ಬೇರೆ ವಿಷಯ ತಗೊತಾ ಇದ್ದೆ, ತಿಳಿತಾ ಇದ್ದೆ. ಇವತ್ತು ನನಗೆ ಸಮಾನ ಮನಸ್ಸಿನ ಯಾರೋ ಸಿಕ್ಕಿರಲ್ಲಪ್ಪ ಮಾತಾಡಕ್ಕೆ. ಒಂದ್ ಸೇಮ್ ಜರ್ನಿ ಇರುತ್ತೆ ಗೊತ್ತಾ, ಒಂದೇ ಟ್ರೈನಲ್ಲಿ. ನೀವೆಲ್ಲ ಹೋಗ್ತಾ ಇದ್ರ ಖುಷಿನೇ ಬೇರೆ, ಅದಾದ ಹಂಚ್ಕೊಳ್ಳೋ. ಏನ್ ಗೊತ್ತಾ, ನಾನ್ ನಿಮ್ಗೆ ಫಸ್ಟ್ ಟೈಮ್ ಸಿಕ್ಕಿದಾಗ್ಲೇ ಆ ಫೀಲ್ ಆಯ್ತು ನಮ್ಗೆ. ನಿಮ್ಗೆ ವಿನಯ್ ಗುರೂಜಿ ಅವರ ಜೊತೆ ಸೇಮ್ ಜರ್ನಿ ಆಗ್ತಾ ಇದೆ, ಅಥವಾ ಸಿಮಿಲರ್ ಜರ್ನಿ ಆಗಿದೆ. ಸೊ ನಿಮ್ಗೂ ಒಂದಷ್ಟು ಪಾಠಗಳು ಆಗಿದೆ ಜೀವನ. ನಮ್ಗೆ ಖುಷಿ ಆಗೋದು ಏನ್ ಗೊತ್ತಾ, ನಮ್ಗೆ ಟಿವಿಲಿ ಬಂದ ಮಾಸ್ಟರ್ ಆನಂದ್ ಅಥವಾ ಆಕ್ಟರ್ ಮಾಸ್ಟರ್ ಆನಂದ್, ಅದು ತುಂಬಾ ಲೌಕಿಕ ಎಲ್ಲ ಒಂದ್ ಕಡೆ ಸರ್. ಅದೆಲ್ಲ ಅದು ಲೌಕಿಕ, ಏನಕ್ಕೆ ಬಂತ ಅದು ಸಾಧನೆನೆ, ಅದು ನಿಮ್ಮ ಆತ್ಮದ ಸಾಧನೆ ಅಂತ ಹೇಳಲ್ಲ. ಬಟ್ ನಮ್ಗೆ ಖುಷಿ ಆಗೋದು ನಿಮ್ಗೆ ಈ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ನೋಡಿ, ಈ ಜರ್ನಿ ಆಗಿದೆ ಅಲ್ಲ, ಇದು ತುಂಬಾ ಜನರಿಗೆ ಏನಿಲ್ಲ. ಅದಕ್ಕೆ ತಮಾಷೆಗೆ ಒಂದ್ ಹೇಳ, ಈಗ ಉಪ್ಪಿನಕಾಯಿ ಬಾಟಲ್ ತೆಗಿತೀರಿ, ಮಿಕ್ಸ್ಡ್ ಉಪ್ಪಿನಕಾಯಿ ಇರುತ್ತೆ ಗೊತ್ತಾ, ಮಿಕ್ಸ್ಡ್ ಉಪ್ಪಿನಕಾಯಿ. ನೀವು ಯಾವ್ದೋ ನಿಂಬೆಹಣ್ಣು ಹಾಕೋಬೇಕು ಅಂತ ಹಿಂಗ್ ತಗೊಂತೀರಾ, ನೆಲ್ಲಿಕಾಯಿ ಬೀಳುತ್ತೆ, ಉಲ್ಟಾನೇ ಬರೋದು. ಹಂಗೆ ಯಾರು ಹೆಂಗ್ ಪಿಕ್ ಆದ್ರೂ ಪಿಕಲ್ಸ್ಗಳು ನಾವು ಗೊತ್ತಿಲ್ಲ, ಗುರು ಅವ್ನ ತಟ್ಟೆಲಿ ಹಾಕೊಂಡ್ರು ಉಪ್ಪಿನಕಾಯಿ ಅಷ್ಟೇ. ದಟ್ ಇಸ್ ಅಗೇನ್ ವಿನಯ್ ಗುರುಜಿ ನಾವು ನೋಡಿ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗಿದ್ ನಾವು. ಇಟ್ ವಾಸ್ ನಾಟ್ ಲೈಕ್ ವಿ ವರ್ ಕಮಿಂಗ್ ರೆಗ್ಯುಲರ್ಲಿ. ಅಂಡ್ ರಿಮೆಂಬರ್, ಆ ಭೇಟಿ ಆದ್ಮೇಲೆ ನಾವು ಇನ್ನೂ ಪ್ರಯತ್ನನೇ ಮಾಡಿಲ್ಲ, ಇನ್ನೊಂದ್ಸಲ ಹೋಗ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಾವು ಮಾಡಲ್ಲ. ಯಾಕೆ ನಿಮ್ಮಲ್ಲಿ ಆಸೆ ಆ ತರದ್ದು
ಮೆಟ್ರೋಲ್ ಇಲ್ವಲ್ಲ, ಇಲ್ಲ. ಗುರುಕೃಪೆ ಆದ್ರೆ ಅಷ್ಟೇ ಇರೋದು. ನಮ್ಗೆ ಗೊತ್ತು ಇನ್ನೊಂದ್ಸಲ ಅವ್ರನ್ನ ಭೇಟಿ ಆಗ್ಬೇಕು, ನಮ್ಗೆ ಅವರಿಂದ ಜ್ಞಾನ ಪಡ್ಕೋಬೇಕು, ನಮ್ದು ಇನ್ನೊಂದಷ್ಟು ಪರಿಶುದ್ಧಿ ಆಗ್ಬೇಕು ಅಂತ ಇದ್ರೆ ಅವ್ರೆ ಕರ್ಸ್ಕೋತಾರೆ. ನಿಮ್ಗೆ ಇನ್ನೊಂದು ಹಿಡನ್ ಸೀಕ್ರೆಟ್ ಹೇಳ್ಬಿಡ್ಲ ನಾನು. ಗುರುಜಿ ಅವಾಗ್ಲೂ ಹೇಳೋದೇನಂದ್ರೆ, ನನಗೆ ಯಾವಾಗಲೂ ಯಾರು ಫಸ್ಟ್ ಸಿಗ್ತಾರಲ್ಲ ಅವ್ರಿಗೆ ಏನು ಕೊಡಬೇಕೋ ನಾನು ಫಸ್ಟೇ ಕೊಟ್ಬಿಟ್ಟಿರ್ತೀನಿ ಅಂತ. ಅಂದರೆ ಎಂಟೈರ್ ಕೋಟಾ ಏನಿದೆಯಲ್ಲ, ನೀವು 10 ಸತಿ ಸಿಗಿ 100 ಸತಿ, ಇವಾಗ ನಮಗೂ ಅದೇ ಅಂತಾರೆ, ನೀವೇನು 24 ಗಂಟೆ ನನ್ನ ಜೊತೆ ಇದ್ದೀರಾ ಅಂದರೆ ದಿನ ನಾನು ಕೊಡ್ತಲ್ಲ, ನೀವು ಡೇ ಒನ್ ಸಿಕ್ಕಿದ್ರೆ ಗೊತ್ತಾ ನನಗೆ ಅವತ್ತೇ ಈ ಜನ್ಮಕ್ಕೆ ಏನು ಕೊಡ್ಬೇಕೋ ನಾನು ಕೊಟ್ಬಿಟ್ಟಿರ್ತೀನಿ ಅಂತ. ಮುಗಿದೋಯ್ತಂತದು, ಇನ್ನು ಕೊಡೋ ಸೀನ್ ಇಲ್ವಂತೆ ಗುರು ಹತ್ರ. ಇನ್ನೇನಿದ್ರು ಜೊತೆಲಿ ಇರ್ಬೋದು, ಅನುಭವಕ್ಕೆ ಇರಬೇಕು. ಡಿಸ್ಕನೆಕ್ಟ್ ಆದ್ರೆ ನಿನ್ ಹಣೆ ಬರ ಹಿಂಗ ಹೋಗುತ್ತದೆ ಅಷ್ಟೇ. ನಮಗೆ ಇಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್. ಕೂತಿದ್ವಿ ಅವ್ರ ಪಕ್ಕ, ಹೀಗೆ ನನಗೆ ಹೇಳಿದ್ರು ಇವಳಿಗೇನ್ ಬೇಕು, ಇವಳಿಗೆ ಶಿ ಇಸ್ ವೆರಿ ಕ್ಲೋಸ್ ಟು ನೇಚರ್, ಇವಳಿಗೇನು ಬೇಡ ಅಂತ. ಇಟ್ಸ್ ಲೈಕ್ ಹಿಂಗ್ ನೋಡ್ತಿದ್ದೆ ಅಷ್ಟೇ, ಇನ್ನೇನ್ ಹೇಳ್ತೀರಾ, ಏನ್ ಕೇಳ್ತೀರಾ. ಸೂಪರ್. ಸೊ ಇನ್ನೂ ಏನಾರು ಹೇಳೋದಿದ್ರು ಹೇಳ್ಬೋದು. ಇದೊಂಥರ ಜೇನು ತುಪ್ಪ ಮತ್ತೆ ಹಲಸಿನಣ್ಣು ಕಾಂಬಿನೇಷನ್ ತರ ಟೇಸ್ಟ್ ಫ್ಲೇವರ್ ಇರುತ್ತೆ. ಓಕೆ, ಏನಾರು ಹೇಳೋದಿದ್ರೆ ಹೇಳಿ, ಇಲ್ಲ ಅಂತಂದ್ರು ಇನ್ನೊಂದು ಅದ್ಭುತವಾದ ನಿಮ್ಗೆ ಏನ್ ಅನ್ನಿಸ್ತು ಇವತ್ತು ಪಾಡ್ಕಾಸ್ಟ್ ಬಂದು ಇದೆಲ್ಲ ಮಾತಾಡ್ತಾ ಇರೋದು? ಒಂದು ಅಪ್ರಯತ್ನವಾಗಿ ಬರ್ತಾ ಇದೆ ನನಗೆ. ಅದೇ ಹೇಳ್ದಂಗೆ, ವಿ ಆರ್ ಪೀಪಲ್ ಹೂ ಆಲ್ವೇಸ್ ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್. ಒಳ್ಳೇದಾಗ್ಲಪ್ಪ, ಆಯ್ತಾ? ಸೊ ಅಂಥದ್ರಲ್ಲಿ ನಾನು ಹೇಳ್ದಂಗೆ ಈಗ ಇಷ್ಟು ಒಂದು ಒಳ್ಳೆ ವೇದಿಕೆನಲ್ಲಿ ಬಾಬಾಜಿ ಬಗ್ಗೆ ನಮ್ಗಿದ್ದಿದ್ ಒಡನಾಟನ ಒಂದು ಹೇಳ್ಕೊಳಕ್ ಒಂದು ಅವಕಾಶ ಇಂಥ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದ್ದು, ಐ ಮಸ್ಟ್ ಸೇ ಇಟ್ಸ್ ಅ ಹ್ಯೂಜ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಏನು ಅಂದ್ರೆ ನಾನು ಅದನ್ನ ಕಮ್ಮಿ ಅಂತ ಹೇಳ್ತಾ ಇಲ್ಲ, ನೀವು ಪಾಪ ಒಳ್ಳೆ ಪ್ಲಾಟ್ಫಾರ್ಮ್ ಹೇಳ್ತಾರೆ ನಿಜ. ಯಾಕಂದ್ರೆ ಇದು ಭಗವಂತ ಕೊಟ್ಟಿರೋದು, ನನಗೆ ಗುರು ಕೊಟ್ಟಿರುವಂತ ಪ್ಲಾಟ್ಫಾರ್ಮ್, ಅದ್ಭುತ ಒಳ್ಳೆ ಪ್ಲಾಟ್ಫಾರ್ಮೇ. ಇನ್ನೂ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಇನ್ನು ನೀವು ಸಾಧಿಸ್ಬೇಕಾಗಿರೋ. ಇಲ್ಲ, ನಿಜ ಹೇಳ್ತಿದ್ದೀನಿ ನಾನು. ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು ನಾವು ಅವ್ರ ಜೊತೆ ಒಂದ್ ಒಡನಾಟ ಇದ್ದಿದ್ದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಹೋಗಿ ಹೇಳ್ಕೋತೀವಿ ಅನ್ನೋದು ನಮ್ಗೆ ನಿಜ ಗೊತ್ತಿರ್ಲಿಲ್ಲ. ಲೈಕ್ ಅಂಥದ್ರಲ್ಲಿ ಇನ್ನೊಬ್ರಿಗೆ ಇದರಿಂದ ಹೆಲ್ಪ್ ಆದ್ರೆ, ಏನೋ ಒಂದು ಇಷ್ಟು ಖಂಡಿತ ಹೆಲ್ಪ್ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನು. ಇವಾಗ ಹೇಳಿದ್ರೆ ಒಂದು ದೊಡ್ಡ ಮಾತದು, ಈ ಕಲಿಯುಗದಲ್ಲಿ ನಮ್ಗೆ ಗುರು ಚರಿತ್ರೆ ಇನ್ನೊಂದ್ಸಲ ಬರೀಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಇವತ್ತು ನಮ್ಗೆ ನೀವು ಕೊಟ್ಟ ಈ ಅವಕಾಶದಿಂದ ಗುರು ಚರಿತ್ರೆ ಪಠಣ ಮಾಡುವಂತ ಒಂದು ಅವಕಾಶ ಬಂತು. ನಾವೆಲ್ಲ ಇಷ್ಟೇ ಸರ್. ಅದ್ರಲ್ಲಿ ಚಾಪ್ಟರ್ಗಳು ಬರ್ತಾ ಗೊತ್ತಾ, ಆ ಚಾಪ್ಟರ್ ಒಬ್ಬೊಬ್ರದ್ದು ಒಂದೊಂದು ಕತೆ ಬರುತ್ತಲ್ಲ, ಆ ತರ ಇದು ಒಂದು ಡಿಜಿಟಲ್ ಗುರು ಚರಿತ್ರೆ ಅಷ್ಟೇನೆ. ಅದರಲ್ಲೆಲ್ಲವೂ ನಾವು ಒಂದು ಪಾತ್ರಗಳಾಗಿ ಬಂದು ಹೋಗ್ತಾ ಇದೀವಿ. ಸೊ ಐ ಆಲ್ಸೋ ಫೀಲ್ ಸೇಮ್ ಬ್ಲೆಸ್. ಮತ್ತು ನಾನು ಹೇಳ್ತೀನಲ್ಲ ಸರ್, ನನ್ನ ಆನೆಸ್ಟ್ಲಿ ನನ್ನ ಗೆಸ್ಟ್ ಯಾರು ಬರ್ತಾರೆ, ಹೆಂಗೆ ಬರ್ತಾರೆ, ನೆಕ್ಸ್ಟ್ ವೀಕ್ ಏನೋ, ಐ ಡೋಂಟ್ ಹ್ಯಾವ್ ಥರ್ಡ್ ವೀಕ್ ಎಪಿಸೋಡ್ ಬ್ಯಾಂಕಿಂಗ್. ಐ ಆಮ್ ಟೆಲಿಂಗ್ ಯು, ನನ್ನ ಹತ್ರ ಇಲ್ಲಿಂದ 3ನೇ ವಾರಕ್ಕೆ ನನ್ನ ಹತ್ರ ಎಪಿಸೋಡ್ ಇಲ್ಲ. ವಾರಕ್ಕೊಂದೇ ಹಾಕೋದು ನಾನು. ಮೇಲ್ ಆ ಥರದ್ದು ಹಾಕೋಕ್ಕಾಗಲ್ಲ. ಅಂದ್ರೆ ಆ ಸಂದರ್ಭ ಇದ್ದಾಗ ಮ್ಯಾಚ್ ಆದ್ರೆ ಮಾತ್ರ ಹಾಕ್ತೀನಿ, ಇಲ್ಲ ಅಂತಿಲ್ಲ. ಗೊತ್ತಿಲ್ಲ ನನಗೆ, ಇವತ್ತಿಂದ ಇನ್ನು 3 ದಿನಕ್ಕೆ ಯಾರು ಬರ್ತಾರೆ ನಂಗೆ ಗೊತ್ತಿಲ್ಲ. ಇದು ಹೇಳೋದು ಉತ್ಪ್ರೇಕ್ಷೆ ಅನ್ನಿಸ್ಬೋದು ಕೆಲವ್ರಿಗೆ. ಈ ಥರ 1 ವರ್ಷದಿಂದ ಒಂದು ಪವಾಡ ನಡೀತಾ ಇದೆ. ನನ್ನ ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತು. ಹೌ ಐ ಡಿಸೈಡ್ ಗೆಸ್ಟ್ ಅಂದ್ರೆ, ಐ ಗೆಟ್ ಎ ಸಿಗ್ನಲ್ ಆರ್ ಸೈನ್ ಸಮ್ವೇರ್. ನೀವಿಬ್ರು ಬಂದಾಗ ಅದು ರುದ್ರಾಕ್ಷಿ ನನ್ನ ಒಂದು ಮಾತಾಡಬೇಕು ಅನ್ನಿಸ್ತು. ಹೆಂಗಿದ್ದು ಜೋಡಿ ರುದ್ರಾಕ್ಷಿ ಹೇಳೋದು? ಯಾಕಂದ್ರೆ ರುದ್ರಾಕ್ಷಿ ನನ್ಗೊಂದು ಕತೆ ಇದೆ, ಈಸಿಗೆ ಹಂಗೆ ಹಾಕಲ್ಲ. ಹಾಕಿದವ್ರು ಇಬ್ರು ಒಟ್ಟಿಗೆ ಓಕೆ ಒಂದು ಮಾತಾಡುವ ಅಂದ ತಕ್ಷಣನೇ, ಯಾವಾಗ ನೀವು ಸಾಗರ ಗೌರಿ ಬಾಬಾ ಬಗ್ಗೆ ಹೇಳಿಬಿಟ್ರಿ, ಓ ಇವ್ರು ಅಲ್ಲಿ ಬಂದಿದ್ರ ನೋಡಿ, ಏನೋ ಒಂದು ಲಿಂಕ್ ಸಿಕ್ತು ಇವಾಗ ಮಾತಾಡುವ ಅಂತಂದಾಗ ಸುಮಾರು ಜನ ಸಜೆಸ್ಟ್ ಮಾಡ್ತಿರ್ತಾರೆ, ಇವ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಅಘೋರಿಗಳ ಬಗ್ಗೆ ತಿಳಿಸ್ಕೊಡಿ. ನೋ, ದ ಟೈಮ್ ಶುಡ್ ಕಮ್. ಹೌದು, ಅಘೋರಿಗಳ ಬಗ್ಗೆ ಅಂದ್ರೆ ಈಗ ಅದನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಮಾತಾಡೋದು ಬೇರೆ. ನಮ್ಗೆ ಆ ಜ್ಞಾನ ಇಲ್ಲ, ಬಟ್ ನಮ್ಗೆ ಒಬ್ರು ಅಘೋರಿಯಿಂದ ಏನ್ ಅನುಭವ ಆಗಿದೆ, ಏನ್ ಅನುಭವ ಅವ್ರಿಗೆ ನಮ್ಗೆ ಮಾತ್ರ ಅಲ್ಲ, ಈ ಪ್ರಪಂಚಕ್ಕೆ ಏನ್ ಮಾಡ್ತಾರೆ ಅವರು, ಈ ಪ್ರಪಂಚದಲ್ಲಿ ಇರುವ ಈ ನೆಗೆಟಿವ್ ಎನರ್ಜಿಯನ್ನು ಹೇಗೆ ತೆಗಿತಾರೆ. ಮತ್ತೆ ಅವರ ಒಂದು ಸಂಪರ್ಕಕ್ಕೆ ಬಂದವನು, ಅವನು ಕಳ್ಳನೋ ಸುಳ್ಳನೋ ಯಾರು ಅಂತಲೂ ಕೇಳಲ್ಲ, ಅವನ ಬ್ಯಾಕ್ ಗ್ರೌಂಡ್ ಅವನಿಗೆ ಒಳ್ಳೇದ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಅವ್ರದ್ದು ಏನಪ್ಪಾ ಅಂದ್ರೆ ಸಮಚಿತ್ತವಾಗಿ ಕೂತಿರ್ತಾರೆ, ಅವ್ರು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಅದನ್ನಂತೂ ನಾವು ನೋಡಿದ್ವಿ. ಅಲ್ಲಿ ಬಂದವರು ಎಷ್ಟೋ ಜನ ನಮ್ಗೆ ಗೊತ್ತು ಪರ್ಸನಲ್ ಆಗಿ, ತುಂಬಾ 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 ಕಳಪೆ ಜನಗಳು. ಸಾರಿ ಟು ಸೇ ದಿಸ್ ವರ್ಡ್, ಕಳಪೆ ಅಲ್ಲ, ನಾನು ಯಾರು ಜಡ್ಜ್ ಮಾಡ್ತಾ ಇಲ್ಲ, ಬಟ್ ಪ್ರಪಂಚದ ದೃಷ್ಟಿ ಅವ್ರು ಮಾಡ್ತಾ ಇರೋ ಕೆಲಸ, ಇನ್ನೊಬ್ರಿಗೆ ಮಾಡೋ ಮೋಸ, ಇನ್ನೊಂದು ಮತ್ತೊಂದು, ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಹಂಗಾಗಿ ಆದ್ರೂ ಬಾಬಾಜಿ ಯಾವತ್ತೂ ಅವರನ್ನು ನೆಗ್ಲೆಕ್ಟ್ ಮಾಡ್ಲಿಲ್ಲ, ಇನ್ಸಲ್ಟ್ ಮಾಡಿಲ್ಲ. ಇದ್ರಲ್ಲಿ ನಮ್ಗೆ ಪಾಠ ಏನಪ್ಪಾ ಅಂದ್ರೆ, ನೀನ್ ಯಾರನ್ನು ಜಡ್ಜ್ ಮಾಡ್ಬೇಡ, ನಿನ್ ಕರ್ಮ ಅದಲ್ಲ. ನಿನ್ ಕರ್ಮ ಯಾರು ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದ್ರೆ ಹೆಲ್ಪ್ ಮಾಡು. ಅಲ್ಲ, ಅಲ್ಲಂತೂ ಎಲ್ಲಾ ತರದ ಜನಗಳು ಬಂದಿರೋದು ನೋಡಿದೀನಿ. ಅಬ್ಸಲ್ಯೂಟ್ಲಿ, ನಂಗೆ ಅರ್ಥ ಆಗುತ್ತೆ. ಎಷ್ಟು ಸಾಧನೆ ಮಾಡಿರೋರು ಇರ್ಬೋದು, ಪಾಪ ಏನೂ ಇಲ್ದಿರೋರು ಇರ್ಬೋದು, ಎಷ್ಟು ಎಲ್ಲಾ ತರ ಜನ ಬಂದಿರೋದು. ಇಟ್ಸ್ ಲೈಕ್ ಎನ್ ಓಪನ್ ಪ್ಲಾಟ್ಫಾರ್ಮ್. ಯು ಕಮ್, ಪ್ರೇ, ಟೇಕ್ ಬ್ಲೆಸ್ಸಿಂಗ್ಸ್, ಗೋ. ಸೊ ಅದ್ಭುತ, ಅದ್ಭುತ. ಥ್ಯಾಂಕ್ ಯು ಸರ್. ನಾನು ನಿಮಗೆ ದಂಪತಿಗಳಿಗೆ ತುಂಬ
ಖುಷಿ ಮತ್ತು ಋಣಿ. ಅಂದರೆ ಯಾವ ಸ್ವರೂಪದಲ್ಲಿ, ಯಾವ ಒಂದು ಅವರ ಮೆಸೇಜ್, ಗಾಡ್ ಸೆಂಟ್ ಏಂಜಲ್ಸ್ ಅಂತಾರಲ್ಲ, ಆ ಥರ ನೀವು ಬಂದಿದ್ದೀರಿ, ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಅವ್ರ ಬಗ್ಗೆ ಎಲ್ಲ ಕೇಳಿದ್ ನನಗೂ ತುಂಬ ಖುಷಿ ಆಯ್ತು. ನನಗೇನು ಹಿಂಗೆ ಸಾಗರ್ ಗುರೂಜಿ, ವಿನಯ್ ಗುರೂಜಿ ಇಬ್ರದ್ದು ಫೇಸ್ ಹಿಂಗೆ ಬಂದು ಹೋಗ್ತಾ ಇದೆ ನನಗೆ ಅವಾಗಿಂದ ಮರ್ಜ್ ಆಗ್ತಾ ಇದೆ. ಯಾಕಂದರೆ ಎಲ್ಲವೂ ಒಂದೇ ಕತೆ. ಹೌದು. ಅದ್ರ ಜೊತೆಗೆ ಓದಂಥ ಸಾಯಿ ಸಚ್ಚರಿತೆ, ಸಾಯಿಬಾಬಾ ಇದ್ದಂಥ ರೀತಿ, ರಾಯರಿದ್ದಂಥ ಎಲ್ಲ ವಿಚಾರಗಳು ಹೆಂಗೆ ಒಂದಾಗ್ತಿದೆ ಅಂತಂದರೆ ಒಂದೇ ರೂಟು, ಒಂದೇ ಮರ, ಬೇರೆ ಬೇರೆ ಬ್ರಾಂಚಸ್, ಬೇರೆ ಬೇರೆ ಎಲೆಗಳಷ್ಟೇನೆ ಅಂತ ಹೇಳೋದಕ್ಕೆ ಇದೊಂದು ಅದ್ಭುತವಾದಂಥ ಒಂದು ಸಂಚಿಕೆ ಸಾಕ್ಷಿ ಆಯಿತು. ಸೊ ಫೈನಲಿ ವಿತ್ ನಿಮ್ಮ ಥ್ಯಾಂಕ್ಸ್ ನೋಟ್ ಫಾರ್ ಯುವರ್ ಗುರು ನೀವು ಹೇಳ್ಬೋದು. ನಿಮ್ಗೇನು ಅನ್ನಿಸ್ತದೆ ಮನಸ್ಸಿಗೆ? ಗುರುಗಳಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ, ಯಾಕಂದರೆ ಅದು ತುಂಬ ಕಮ್ಮಿ ಆಗ್ತದೆ. ನಾನು ಗುರುಗಳಿಗೆ ಇಷ್ಟೇ ಹೇಳೋದು, ಸಂಪೂರ್ಣವಾಗಿ ಶರಣಾಗತಿ, ನಮ್ಮನ್ನು ಕಾಪಾಡಿ ಅಷ್ಟೇ. ಬ್ಲೆಸ್ಸಿಂಗ್ಸ್ ಇಸ್ ಆಲ್ ವಿ ಕ್ಯಾನ್ ಆಸ್ಕ್ ಆ್ಯಂಡ್ ಟೇಕ್. ಖಂಡಿತ ಆಗಲಿ, ನಾವು ಭೇಟಿ ಆಗೋಣ ಮತ್ತೆ. ಆ್ಯಂಡ್ ಲೈಕ್ ಜರ್ನಿ ಮಾಡೋಣ ಇನ್ನೊಂದು. ಅಂದರೆ ಆಶ್ರಮಕ್ಕೆ ಬಂದಿದ್ದೀರಲ್ಲ ನೀವು, ಅಲ್ಲಿ ನಾನೇ ಇವಾಗ ನಿಮ್ಗೆ ಹೇಳೋಣ ಅಂತಿದ್ದೆ. ಇವಾಗ ನೀವು ಹೇಳಿದ್ರಲ್ಲ, ನೀವು ಇದಕ್ಕೆ ಹೋದ್ರಿ, ಏನೋ 2-3 ಕಾರ್ ಹೋದ್ರಿ ಅಂತ, ಅಲ್ಲಿ 4ನೇ ಕಾರು ಸೇರಿಸ್ಕೊಳ್ಳಿ ಅಂತ ನಾನು ಸೇರೋದಲ್ಲ, ಇವಾಗ ನೀವು ಸೇರ್ಕೋಬೇಕಷ್ಟೇ. ಖಂಡಿತ ಅದೊಂದು ಆಗಲಿ ಅಂತ ಬಯಸ್ತೀನಿ. ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಎಂಡೆವರ್ಸ್ ಎಲ್ಲ ಒಳ್ಳೇದಾಗಲಿ. ಅದ್ಭುತವಾಗಿ ಹಾಡಿದ್ರಿ ನೀವು. ಆ್ಯಂಡ್ ನಿಮ್ ಇನ್ನೊಂದು ಫೈನಲ್ ನೋಟ್ ಫಿನಿಶಿಂಗ್ ಮುಂಚೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ನನಗೆ ಮೇಡಮ್. ಗೊತ್ತಿದೆ ಕೆಲವ್ರಿಗೆ, ಇನ್ನೊಂಚೂರು ಹೇಳಿ ನನಗೆ ಒಂದು ಫೈನಲ್ ಅದೊಂದು ಹೇಳುವ. ನಾನು ಬೇಸಿಕಲಿ ಚಿಕ್ಕವಳಿಂದ ಹಾಡ್ತಾ ಇದ್ದೆ. ಐ ವಾಸ್ ಇನ್ ಟು ಮ್ಯೂಸಿಕ್ ಕ್ಲಾಸ್ ಇದೆಲ್ಲ. ಬಟ್ ಆಸ್ ಅ ಪ್ರೊಫೆಷನ್ ಐ ವಾಸ್ ಇನ್ ಟು, ಐ ಡಿಡ್ ಮೈ ಇಂಜಿನಿಯರಿಂಗ್ ಮತ್ತೆ MBA ಮಾಡಿ ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ 6 years. ಥ್ರೂ ಔಟ್ ಮ್ಯೂಸಿಕ್ ನನ್ನ ಜೊತೆನೇ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಇಟ್ಸ್ ಮೈ ಡ್ರೀಮ್ ಕೆರಿಯರ್ ಅನ್ನೋದು ಗೊತ್ತಿತ್ತು. ದಟ್ ಐ ಹ್ಯಾವ್ ಟು ಡೂ ದಿಸ್, ಮ್ಯೂಸಿಕ್ ಇಸ್ ಮೈ ಲೈನ್. ಅದು ಒಂಥರ ಒಂದು ಗೊತ್ತಾಗತ್ತಲ್ವಾ, ವೈ ಯು ಹ್ಯಾವ್ ಕಮ್ ಹಿಯರ್ ಟು ದಿಸ್ ವರ್ಲ್ಡ್ ಅಂತ ಒಂದು ಪರ್ಪಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನನಗದು ಮ್ಯೂಸಿಕ್ ಅಂತ ನನಗೆ ಗೊತ್ತಿತ್ತು. ಸೊ ಲಕ್ಕಿಲಿ ಫ್ಯಾಮಿಲಿ ವಾಸ್ ವೆರಿ ಸಪೋರ್ಟಿವ್. ಐ ಕ್ವಿಟ್ ಮೈ ಕಾರ್ಪೊರೇಟ್ ಕೆರಿಯರ್ ಅಂಡ್ ಡಿಡ್ ಫುಲ್ ಟೈಮ್ ಮ್ಯೂಸಿಕ್. ಅಂಡ್ ಇಟ್ಸ್ ಆಲ್ಮೋಸ್ಟ್ 10 years ನೌ ಐ ಆಮ್ ಇನ್ ಟು ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂಡ್ ಲೈವ್ ಶೋಸ್. ವರ್ಲ್ಡ್ ವೈಡ್ ಐ ಆಮ್ ಗಿವಿಂಗ್ ಶೋಸ್ ಇವಾಗ. ಸೊ ಶೋಸ್ ನಡೀತಾ ಇದೆ. ಹಾಡು ಮಕ್ಕಳಿಗೆ ಹಾಡು ಹೇಳ್ಕೊಡ್ತೀನಿ. ಮೋರ್ ದೆನ್ 100 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಇಟ್ಸ್ ಗೋಯಿಂಗ್ ಆನ್. ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ತುಂಬಾ ಬಿಸಿ ಇದ್ದೀರಲ್ಲ, ತುಂಬಾ ಆಕ್ಟಿವ್ ಆಗಿದ್ದೀರಿ, ಅದೆಲ್ಲವೂ ಲಿಂಕ್ ಕಳಿಸಿ ನನಗೆ. ಖಂಡಿತ ಮಾಡ್ತೀನಿ, ಖಂಡಿತ ಕಳಿಸ್ತೀನಿ. ಅಂಡ್ ಜಸ್ಟ್ ಐ ಫೀಲ್ ಲೈಕ್ ಐ ಆಮ್ ಡೂಯಿಂಗ್ ಮೈ ಪರ್ಪಸ್ ಆಫ್ ಕಮಿಂಗ್ ಹಿಯರ್ ಥ್ರೂ ಅ ಮ್ಯೂಸಿಕ್ ಸೇವೆ ಅಂತ ಹೇಳ್ಬೋದು ಅಷ್ಟೇ. ಖಂಡಿತ. ಶೋರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ನೋಡಿದ್ರಲ್ಲ, ಇದಾಗಿತ್ತು. ನೀವು ಸುಮಾರು ಜನ ಬಹಳ ದಿವಸದಿಂದ ಅಘೋರಿಗಳ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ. ಎಲ್ಲದಕ್ಕೂ ಕಾಲಾಯ ತಸ್ಮೈ ನಮಃ ಅನ್ನಂಗೆ ಸಮಯ ಈಗ ಕೂಡಿ ಬಂದಿದ್ದಕ್ಕೆ ಅದು ಮಾಡಿರ್ತಕ್ಕಂಥದ್ದು. ಮತ್ತು ನಾನು ಯಾವಾಗಲೂ ಮೆಸೇಜ್ ಒಂದಿಗೆ ಒಂದು ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ವೇಷ ಭೂಷಣಗಳಿಗೆ ಅಥವಾ ಅಲಂಕಾರಕ್ಕೆ ಮೊರೆ ಹೋಗದೆ ನಾವೇನಾಗುತ್ತೆ, ಮನುಷ್ಯಂದು ಕ್ಯೂರಿಯಾಸಿಟಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಲೈಫು. ಆಗಲೇ ಹೇಳಿದ್ದು ಒಂದು ಲೈನ್ ಯಾವತ್ತೂ ಮರಿಬೇಡಿ, ಗುರು ಅಂತ ಗೊತ್ತಾಗಕ್ಕೆ ಮುಂಚೆ ಸಾರ ಪರೀಕ್ಷೆ ಮಾಡಿಬಿಡಿ. ಯಾಕಂದರೆ ನಾವು ಮನುಷ್ಯರು ಲೌಕಿಕವಾಗಿ ಬಂದಿರ್ತೀವಿ. ಪರೀಕ್ಷೆ ಮಾಡೋದು ತಪ್ಪೇನಲ್ಲ. ಒಂದೇ ಸತಿ ನೋಡಿದ ತಕ್ಷಣವೇ ಓ ಆನಂದ್ ಅವರು ಅಘೋರಿಗಳ ಬಗ್ಗೆ ಹೆಂಗೆ ಹೇಳೋರು, ಹಿಂಗಿದ್ರೆ ಹಿಂಗೆ ಇರ್ತಾರೆ ಅಂತ, ಹಂಗಲ್ಲ. ಶೋಧಿಸಿ, ನಿಮ್ಮ ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿ ಆಗೋಷ್ಟು ಶೋಧಿಸಿ. ಬಟ್ ಒಂದು ಸಲ ಅವ್ರನ್ನ ಗುರು ಅಂತ ಒಪ್ಪಿದ ಮೇಲೆ ಆಮೇಲೆ ಶೋಧಿಸೋಕೆ ಹೋಗಬೇಡಿ. ಆಮೇಲೆ ಇದೊಂದು ಪಾಯಿಂಟು, ಇದರ ಜೊತೆಗೆ ಎಲ್ಲಿವರೆಗೂ ನಮ್ಮಲ್ಲಿ ಆಸೆ ಇರುತ್ತೋ, ನಮ್ಮಲ್ಲಿ ಏನೇನೋ ಅಪೇಕ್ಷೆಗಳಿರುತ್ತೋ, ಅಲ್ಲಿವರೆಗೂ ನಮಗೂ ಆ ಥರದ್ದೇ ಒಂದು ಡೆಸ್ಟಿನೇಷನ್ ಸಿಗ್ತಾ ಇರುತ್ತೆ. ಯಾವಾಗ ಆ ಅಪೇಕ್ಷೆಗಳಿಲ್ಲದೆ ಗುರು ಕೃಪೆಗೋಸ್ಕರನೇ ನಾವು ಮುಂದಾಗ್ತೀವೋ ಆವಾಗ ನಿಜವಾದ ಗುರು ಕಾಣ್ತಾನೆ. ನಿಮ್ಮಲ್ಲಿ ಒಂದು ಸತ್ಯ ಶೋಧನೆಯ ಆ ಶೋಧಿಸ್ಬೇಕು ಅನ್ನೋದೊಂದು ಒಳಗಿಂದ ನಿಜ ಇತ್ತು ಅಂತಂದರೆ 100% ಗುರು ಸಿಗ್ತಾನೆ. ಅದು ವ್ಯಕ್ತದಲ್ಲಾದರೂ ಸರಿ, ಅವ್ಯಕ್ತದಲ್ಲಾದರೂ ಸರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಇಲ್ಲಿ ಒಂದು ಸಣ್ಣ ವಿರಾಮ ಅಂತಲೇ ಹೇಳ್ಬೋದು. ಪೂರ್ಣ ವಿರಾಮ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇದೇ ರೀತಿ ನನ್ನ ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಅದಕ್ಕಿಂತ ಇದು ಯಾರಿಗಾರು ಉಪಯುಕ್ತ ಆಗುತ್ತೆ ಅಂದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.